ನಮಸ್ಕಾರ. ದಿನಾಂಕ 16 ಜನವರಿ 2021 ದಿನ ಶನಿವಾರ. ಇಂದಿನ ಕನ್ನಡದ ಪ್ರಮುಖ ದಿನಪತ್ರಿಕೆಗಳ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನಾನು ಶ್ರೇಯಾಂಕ ಹೆಸರನ್ನಡೆ, ನಿಮಗೆಲ್ಲ ಸ್ವಾಗತ. ಪ್ರಾರಂಭದಲ್ಲಿ ಒಂದು ಸಕಾರಾತ್ಮಕ ಚಿಂತನೆಯಿಂದ ಆರಂಭ ಮಾಡೋಣ. ನಮ್ಮ ಹೋರಾಟವನ್ನು ಇತರರ ಯಶಸ್ಸಿನೊಂದಿಗೆ ಹೋಲಿಸಿಕೊಳ್ಳುವುದು ಸರಿಯಲ್ಲ. ನಮ್ಮ ಪ್ರಯತ್ನ ನಮ್ಮ ದಾರಿ ಎಂಬಂತೆ ಗುರಿಯತ್ತ ಸಾಗ್ತಾ ಇರಬೇಕು. ನೋಡಿ, ಯಾವಾಗಲೂ ಕೂಡ ಸಾಗರದಲ್ಲಿ ಈಜುವವನು, ಬೆಟ್ಟವನ್ನು ಹತ್ತುತ್ತಿರುವವನು, ಆಕಾಶದಲ್ಲಿ ಹಾರುತ್ತಿರುವವನು, ನೆಲದಲ್ಲಿ ಓಡುತ್ತಿರುವವನು, ಇವರ ಪ್ರತಿಯೊಬ್ಬರ ಪರಿಶ್ರಮವು ಭಿನ್ನ ಭಿನ್ನ, ಪ್ರತಿಯೊಬ್ಬರ ಹೋರಾಟವೂ ಭಿನ್ನ ಭಿನ್ನ, ಪ್ರತಿಯೊಬ್ಬರ ಬದುಕಿನಲ್ಲಿ ಎದುರಾಗುವಂಥ ಸವಾಲುಗಳು ಭಿನ್ನ ಭಿನ್ನ. ಮತ್ತೊಬ್ಬರ ಜೊತೆಗೆ ಕಂಪೇರ್ ಮಾಡಿಕೊಂಡು ಸಮೀಕರಿಸಿ ನಮ್ಮದು ಹಾಗಿದ್ರೆ ಚಂದ, ನಮ್ಮದು ಹಾಗಿಲ್ವಲ್ಲ, ಅಥವಾ ಅವರಿಗೆ ಬೇಗ ಯಶಸ್ಸು ಸಿಕ್ತು ನಮಗೆ ಸಿಕ್ಕಿಲ್ವಲ್ಲ, ಈ ರೀತಿಯ ಆಲೋಚನೆಗಳು ಕೇವಲ ಗುರಿಯಿಂದ ವಿಮುಖ ಮಾಡುತ್ತವೆ ಬಿಟ್ಟರೆ ಬೇರೆ ಏನೂ ಅಲ್ಲ. ಸತ್ಯ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹೋರಾಟ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನ. ಆನೆಯ ಭಾರ ಆನೆಗೆ ದೊಡ್ಡದು, ಇರುವೆಯ ಭಾರ ಇರುವೆಗೆ ದೊಡ್ಡದು. ಹಾಗಾಗಿ ನಿಮ್ಮ ಪರಿಶ್ರಮಕ್ಕೆ ನಮ್ಮ ಪರಿಶ್ರಮಕ್ಕೆ ತಕ್ಕದಾದಂಥ ಪ್ರತಿಫಲ ಇದ್ದೇ ಇರುತ್ತದೆ. ಇದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಉತ್ತಮವಾದದ್ದು ಒಂದು ತಯಾರಾಗಿ ಕಾಯುತ್ತಿರುತ್ತದೆ. ಅದಕ್ಕೆ ನಮ್ಮ ಪ್ರಯತ್ನವನ್ನು, ನಮ್ಮ ಹೋರಾಟವನ್ನು ನಿರಂತರವಾಗಿ ಸಾಕ್ತಾ ಇರಬೇಕು. ಗುರಿಯಿಂದ ವಿಮುಖರಾಗದಂತೆ ನೋಡಿಕೊಳ್ಳುತ್ತಿರಬೇಕು. ಎಸ್, ಈ ದಿನ ಬಹಳ ಪ್ರಮುಖವಾಗಿ 16 ಜನವರಿ ಅಂತ ಹೇಳಿದರೆ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಸ್ವಾತಂತ್ರ್ಯ ವೀರರು, ಚಿಂತಕರು, ಹೋರಾಟಗಾರರು, ರಾಜಕೀಯ ಮುಂದಾಳುಗಳು ನಮ್ಮನ್ನು ಮುನ್ನಡೆಸುವಂತಹ, ಸ್ವಾತಂತ್ರ್ಯಕ್ಕೆ ಒಂದು ಹೊಸ ಕೆಚ್ಚೆದೆಯ ಕ್ರಾಂತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅಂಥ ಒಬ್ಬ ಕ್ರಾಂತಿಕಾರ ಪುರುಷರಲ್ಲಿ ಮಂದಗಾಮಿಯಾಗಿದ್ದುಕೊಂಡು ಕ್ರಾಂತಿಗೂ ಕೂಡ ಸೈ ಎನ್ನಿಸಿಕೊಂಡಿದ್ದಂತಹ ಮಹಾದೇವ್ ಗೋವಿಂದ ರಾನಡೆ ಅವರ ಪುಣ್ಯತಿಥಿ 1901 ಜನವರಿ 16ರಂದು ಅವರು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಆ ಒಂದು ಮಹಾಪುರುಷನನ್ನು ನೆನೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮಹಾದೇವ್ ಗೋವಿಂದ ರಾನಡೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವಂಥದ್ದು ಯಾವುದು ಅಂತ ಹೇಳಿದರೆ, ದ ರೈಸ್ ಆಫ್ ಮರಾಠ ಎಂಪೈರ್ ಅನ್ನುವಂಥ ಅತ್ಯುತ್ತಮವಾದಂಥ ಕೃತಿ. ಹೀಗೆ ನೋಡ್ತಾ ಬರೋದಾದರೆ, ಹೂ ವಾಸ್ ಮಹಾದೇವ್ ಗೋವಿಂದ ರಾನಡೆ, ವೈ ಹಿ ಈಸ್ ವೆರಿ ಮಚ್ ರಿನೌಡ್ ಈವನ್ ಇನ್ ದಿ ಕಾಂಗ್ರೆಸ್ ಅಥವಾ ಭಾರತೀಯ ಇಡೀ ಫ್ರೀಡಮ್ ಸ್ಟ್ರಗಲ್ನಲ್ಲಿ. ಅಂಬೇಡ್ಕರ್, ಗಾಂಧಿಯಿಂದ ಮೊದಲುಗೊಂಡು ಪ್ರತಿಯೊಬ್ಬರು ಯಾಕೆ ಅವರನ್ನು ಒಂದು ಪೂಜ್ಯನೀಯ ಸ್ಥಾನ, ಪೂಜ್ಯನೀಯ ಚಿಂತಕರು ಅನ್ನುವಂಥ ಒಂದು ಸ್ಥಾನವನ್ನು ಕೊಡ್ತಾ ಇದ್ರು, ಗೌರವಿಸ್ತಾ ಇದ್ರು. ನನ್ನ ಪ್ರಕಾರ ಅಂಬೇಡ್ಕರ್ ಅವರು ಒಂದು ಪುಸ್ತಕವನ್ನು, ಒಂದು ಭಾಷಣವನ್ನು ಕೂಡ ಮಾಡಿದ್ದಾರೆ. ಗಾಂಧಿ, ರಾನಡೆ ಆ್ಯಂಡ್ ಸಾವರ್ಕರ್ ಅನ್ನುವಂಥ ಒಂದು ಲೇಖನ. ಅದು ಬಹುಶಃ ಅದನ್ನು ಪ್ರತಿಯೊಬ್ಬರು ನೋಡಲೇಬೇಕಾದದ್ದು. ಬಹಳ ವಿಶಿಷ್ಟವಾಗಿ 3 ಚಿತ್ರಣಗಳನ್ನು, 3 ವ್ಯಕ್ತಿತ್ವಗಳನ್ನು ಚಿತ್ರಿಸ್ತಾ ಹೋಗ್ತಾರೆ. ಎನಿಹೌ, ಕಮಿಂಗ್ ಬ್ಯಾಕ್ ಟು ಮಹಾದೇವ್ ಗೋವಿಂದ ರಾನಡೆ ಅವರು 18 ಜನವರಿ 1842ರಲ್ಲಿ ಜನಿಸುತ್ತಾರೆ ನಾಸಿಕ್ನಲ್ಲಿ. ಅದಾದ ಮೇಲೆ ಅವರು BA ಮಾಡ್ತಾರೆ, LLBಯನ್ನು ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ನಮಗೆಲ್ಲ ಗೊತ್ತಿದೆ, ಆ ಕಾಲದಲ್ಲಿ ಬಾಂಬೆಯ ಸ್ಮಾಲ್ ಕಾಸಸ್ ಕೋರ್ಟ್ ಅಂತ ಇದ್ದ ಒಂದು ವ್ಯವಸ್ಥೆಯಲ್ಲಿ 1871ರಿಂದಲೇ ಅವರ ಒಂದು ವೃತ್ತಿಯನ್ನು ಆರಂಭಿಸ್ತಾರೆ ಆ್ಯಸ್ ಎ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಆಗಿ. ಅದಾದ ಮೇಲೆ ಮುಂದೆ ಅವರು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಮೆಂಬರ್ ಕೂಡ ಆಗ್ತಾರೆ. ಆ್ಯಂಡ್ ದೆನ್ ಹಿ ಬಿಕಮ್ಸ್ ದಿ ಮೆಂಬರ್ ಆಫ್ ಬಾಂಬೆ ಹೈಕೋರ್ಟ್ 1893. ಕೇವಲ ಒಬ್ಬ ಜ್ಞಾನಿ ಮಾತ್ರ ಅಲ್ಲ, ಒಬ್ಬ ತತ್ವಶಾಸ್ತ್ರಜ್ಞ ಮಾತ್ರ ಅಲ್ಲ, ಸಾಮಾಜಿಕ ಸುಧಾರಣೆಯ ದೃಷ್ಟಿಯಿಂದಲೂ ಕೂಡ ಮಹಾರಾಷ್ಟ್ರ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಸಾಮಾಜಿಕ ಸುಧಾರಕರು ಸಿಗ್ತಾ ಹೋಗ್ತಾರೆ. ದೇಶದ ಬಗೆಗೆ ಪರಿಕಲ್ಪನೆಯನ್ನು ಮೂಡಿಸುವಂಥದ್ದು. ನಾನು ಆಗಲೇ ಹೇಳಿದೆ ನೋಡಿ, ರೈಸ್ ಆಫ್ ಮರಾಠ ಎಂಪೈರ್ ಅನ್ನುವಂಥದ್ದು ಮತ್ತೆ ಆ ಸ್ವದೇಶಿ ಚಿಂತನೆ, ಮರಾಠರ ಒಂದು ಕೆಚ್ಚನ್ನು ಇಡೀ ಮರಾಠಿಗರಲ್ಲಿ ಅಥವಾ ಇಡೀ ದೇಶಾದ್ಯಂತ ಅದನ್ನು ಪ್ರೇರಣೆ ಮೂಡಿಸಲಿಕ್ಕೆ ಬರೆದಂಥ ವ್ಯಕ್ತಿ ಅವರಾಗಿದ್ದರು. ಆ್ಯಂಡ್ ವಿಧವೆಯರನ್ನು ನೋಡಿಕೊಳ್ಳುತ್ತಿದ್ದಂಥ ಅಂದಿನ ಸಮಾಜದ ಕುರಿತಾಗಿ ಅವರು ಧ್ವನಿ ಎತ್ತಾರೆ, ಅದರ ಬದಲಾವಣೆಗೆ ಇದು ಮಾಡ್ತಾರೆ. ಮಹಿಳೆಯರ ಮದುವೆ, ಮಕ್ಕಳ ಮದುವೆ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಈ ಹೆಣ್ಣು ಮಕ್ಕಳ ಚೈಲ್ಡ್ ಮ್ಯಾರೇಜ್ ಅಂತ ನಾವೇನು ಕರಿತೇವೆ, ಈ ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧವಾಗಿ ಅವರು ನಿಲ್ತಾರೆ. ಆ್ಯಂಡ್ ಪ್ರಧಾನವಾಗಿ ನಮಗೆ ಹೇಗೆ ಡೋಂಡೋ ಕೇಶವ್ ಕರ್ವೆ ಅವರು ಇರ್ತಾರೋ ಭಾರತ ರತ್ನ, ಅದೇ ರೀತಿಯಲ್ಲಿ ಇವರು ಕೂಡ ಮಚ್ ಆ ಒಂದೊಂದು ಸಂದರ್ಭದಲ್ಲಿ 1890ರ ಸುಮಾರಿಗೆ ಬಹಳ ವಿಶೇಷವಾಗಿ ಒಂದು ವಿಮೆನ್ ಎಜುಕೇಷನ್, 2 ವಿಡೋ ಮ್ಯಾರೇಜ್. ಅಂದರೆ ಈ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥದ್ದು, ಮತ್ತೊಂದು ಕಡೆಗೆ ಬಹಳ ಪ್ರಮುಖವಾಗಿ ಪುನರ್ವಿವಾಹ ಮಾಡಿಸುವಂಥ ಒಂದು ಪ್ರತೀತಿಗೂ ಕೂಡ ಅವರು ಚಾಲನೆಯನ್ನು ನೀಡ್ತಾರೆ. ಆ್ಯಂಡ್ ಮಹಾದೇವ್ ಗೋವಿಂದ ರಾನಡೆ ಅಂದರೆ ಯಾಕೆ ಅಂಬೇಡ್ಕರ್ ಕೂಡ ಅಷ್ಟರ ಮಟ್ಟಿಗೆ ಗೌರವಿಸ್ತಾ ಇದ್ದಿದ್ದು ಅಂದರೆ, ಹಿ ವಾಸ್ ಫಾರ್
caste system. I mean, he was against the caste system. He was not for the caste system. He fought against the caste system. ಅಂದರೆ ಒಂದು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡ್ತಾ ಇದ್ರು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫೌಂಡರ್ ಮೆಂಬರ್ಸ್, ನಾವು ಅನೇಕ ಫೌಂಡರ್ ಮೆಂಬರ್ಸ್ಗಳ ಬಗ್ಗೆ ಇವತ್ತು ಮರೆತೇ ಬಿಟ್ಟಿದ್ದೇವೆ. 1885ರಲ್ಲಿ ನಮಗೆ ಒಂದೊಂದು ಸೇಫ್ಟಿ ವಾಲ್ವ್ ಆಗಿಯೋ ಅಥವಾ ಒಂದು ಸ್ವಾತಂತ್ರ್ಯದ ಕಿಚ್ಚಲ್ಲಿ ಒಂದು ಇಡೀ ಈ ರಾಜಕೀಯ ಸಂಘಟನೆಯನ್ನು ರೂಪಿಸಿದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಬಗ್ಗೆ, ಆ ಸಂಸ್ಥಾಪಕರ ಬಗ್ಗೆ, ಅನೇಕರ ಬಗ್ಗೆ ನಾವು ಮರೆತು ಬಿಟ್ಟಿದ್ದೇವೆ. ಮಹಾದೇವ್ ಗೋವಿಂದ ರಾನಡೆ ವಾಸ್ ದಿ ಫೌಂಡಿಂಗ್ ಮೆಂಬರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆ್ಯಂಡ್ ಅವರು ಇಂಗ್ಲೀಷ್ ವರ್ಕ್ಸನ್ನು ಬರೆದಿದ್ದಾಗಿರ್ಬೋದು, ಮರಾಠಿಯಲ್ಲಿ ಬರೆದಿದ್ದಾಗಿರ್ಬೋದು, ಪತ್ರಿಕೆಗಳನ್ನು ನಡೆಸಿದ್ದಾಗಿರ್ಬೋದು. ದೇ ಆರ್ ಆಲ್ ಜೆಮ್ ಆಫ್ ದಟ್ ಟೈಮ್ಸ್. ಆ್ಯಂಡ್ ಈವನ್ ಟುಡೇ ಅದನ್ನು ಓದ್ತಾ ಹೋದರೆ ಎಷ್ಟು ಪ್ರಸ್ತುತ, ಎಷ್ಟು ಸಕಾಲಿಕ ಅಂತ ಇವತ್ತಿಗೂ ಅನ್ನಿಸುವ ರೀತಿಯಲ್ಲಿ ಅದನ್ನು ಬರೆದಿದ್ರು. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರ ವಿರುದ್ಧದ ಕೆಚ್ಚನ್ನು ಮೂಡಿಸುವಂತೆ ಮತ್ತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೊಸ ಕ್ರಾಂತಿಕಾರಕ ವೈಚಾರಿಕ ಕ್ರಾಂತಿಯನ್ನು ಹುಟ್ಟುಹಾಕುವ ರೀತಿಯಲ್ಲಿ ಅವರ ಬರಹಗಳು, ಲೇಖನಗಳಿದ್ದವು. ಅನೇಕ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಬೇರೆ ಬೇರೆ ಪುಸ್ತಕಗಳು ಇವೆಲ್ಲವೂ ಕೂಡ ಭಾರತೀಯ ಭಾಷೆಗಳಿಗೆ ಅನುವಾದ ಆಗಬೇಕು ಅಂತ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಒನ್ಸ್ ಅಗೈನ್ ಮಹಾದೇವ್ ಗೋವಿಂದ ರಾನಡೆ ಅಂದ ತಕ್ಷಣ ನಮಗೆಲ್ಲ ಗೊತ್ತಾಗುವಂಥದ್ದು ಯಾವುದು? ಪ್ರಾರ್ಥನಾ ಸಮಾಜ, ಪೂನಾ ಸಾರ್ವಜನಿಕ ಸಭಾ, ಅದೇ ರೀತಿಯಲ್ಲಿ ಇನ್ನೂ 1-2-3 ಸಂಘಟನೆಗಳನ್ನು ಅವರು ಸಭೆಗಳನ್ನು ಯಾವುದು ಅಂತ ಹೇಳಿದರೆ, ಅದರಲ್ಲೂ ವಿಶೇಷವಾಗಿ ಗ್ರಂಥೋತ್ತೇಜಕ, ಬಹುಶಃ ಅದರಲ್ಲೇ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಂಥದ್ದು, ಆ್ಯಂಡ್ ವೃತ್ತತ್ವೋತ್ತೇಜಕ ಸಭಾ ಅನ್ನುವಂಥ ಇತ್ಯಾದಿ ಸಂಸ್ಥೆಗಳನ್ನು ಕೂಡ ಬಹಳ ವಿಶೇಷವಾಗಿ ಮಹಾದೇವ್ ಗೋವಿಂದ ರಾನಡೆ ಅಂದ ತಕ್ಷಣ ಹ್ಯುಮ್ಯಾನಿಟಿ, ಈಕ್ವಾಲಿಟಿ ಆ್ಯಂಡ್ ಸ್ಪಿರಿಚುವಲಿಸಮ್ ಈ ಮೂರನ್ನು ತೆಗೆದುಕೊಂಡು ಹೋಗುವಂಥ, ತದನಂತರದಲ್ಲಿ ಬಂದಿರತಕ್ಕಂಥ ಅನೇಕ ಚಿಂತಕರು, ಅನೇಕ ಈ ಮುತ್ಸದ್ದಿಗಳು, ಧಾರ್ಮಿಕ ಚಿಂತಕರು ಅಥವಾ ರಾಷ್ಟ್ರ ಕಟ್ಟುವ ರಾಷ್ಟ್ರ ನಾಯಕರು ಈ ಚಿಂತನೆಗಳನ್ನೇ ತಮ್ಮ ಅಡಿಪಾಯವಾಗಿಟ್ಟುಕೊಂಡು ಇವತ್ತಿನ ಭಾರತವನ್ನು ಕಟ್ಟುವಂಥ ಸಂಕಲ್ಪವನ್ನು, ಕೈಂಕರ್ಯವನ್ನು ಕೈಗೊಂಡಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಬಹಳ ವಿಶೇಷವಾಗಿ ಯಾವುದೋ ಕಾಲದಲ್ಲಿ ನಡೆದ ಘೋರ ಅನ್ಯಾಯಕ್ಕೆ ಹೆದರಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು 4 ಗೋಡೆಗಳ ನಡುವೆ ಬಂಧಿಸಿಡುವುದು ಸರಿಯಲ್ಲ. ಸ್ತ್ರೀಯರಿಗೆ ಶಿಕ್ಷಣವಿತ್ತು, ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಹಿಂದೆ ಇತ್ತು, ವೇದ ಕಾಲದಲ್ಲೂ ಇತ್ತು. ನಿಮ್ಗೆ ಅನೇಕ ಈ ಮಹಿಳಾ ಬೇರೆ ಬೇರೆ ಉಪನಿಷತ್ ಕಾಲದ ಬೇರೆ ಬೇರೆ ನಿಮಗೆ ಗ್ರೇಟ್ ಸ್ಕಾಲರ್ಸ್ ಸಿಗ್ತಾರೆ. ಅಟ್ ದ ಸೇಮ್ ಟೈಮ್ ಇತ್ತು. ಅವರು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವತ್ತ ನಾವಿವತ್ತು ಗಮನ ಹರಿಸಬೇಕು. ಅನ್ಯಾಯವನ್ನು ಖಂಡಿಸಿ ಸಮೃದ್ಧ ಜೀವನವನ್ನು ರೂಪಿಸುವುದು ಭಾರತೀಯರ ಸರ್ವಪ್ರಥಮ ಆದ್ಯತೆ ಆಗಬೇಕು ಅಂತ ಅವರದ್ದೇ ಆದಂಥ ಒಂದು ವಂಡರ್ಫುಲ್ ಕೋಟನ್ನು ನಮ್ಮ ಮುಂದೆ ಇಡ್ತಾರೆ. ಆ್ಯಂಡ್ ಸೇಮ್ ಮರಾಠಿ ದಿನಪತ್ರಿಕೆ ಇಂದು ಪ್ರಕಾಶವನ್ನು ಆರಂಭಿಸಿದ್ದು ಅವರು. ಇಂಗ್ಲೀಷ್ ಮತ್ತು ಮರಾಠಿ, ಇಟ್ಸ್ ಅ ಬೈಲಿಂಗ್ವಲ್ ಲ್ಯಾಂಗ್ವೇಜಿನ ಒಂದು ಪತ್ರಿಕೆಯನ್ನು ಆರಂಭಿಸ್ತಾರೆ. ದಟ್ ಈಸ್ ಹೌ ಇವರ ಒಂದು ಒಟ್ಟಾರೆ ಚಿಂತನೆಯನ್ನು ಹೇಗೆ ನೋಡಬೇಕು ಅಂದರೆ, ಹಿಂದೂ ಸಮಾಜದ ಧಾರ್ಮಿಕ ಭದ್ರತೆ, ಆಧ್ಯಾತ್ಮಿಕ ಯುಕ್ತ ಬದುಕಿನ ಅನಿವಾರ್ಯತೆ, ಸಾರ್ವಜನಿಕ ಶಿಕ್ಷಣ, ಕುಟುಂಬ ಜೀವನ, ಪಶ್ಚಿಮದ ಸದ್ವಿಚಾರಗಳನ್ನು ತೆರೆದ ಮನಸ್ಸಿನೊಂದಿಗೆ ಸ್ವೀಕರಿಸುವ ಮನೋಧರ್ಮ, ಈಸ್ಟ್ ಆ್ಯಂಡ್ ವೆಸ್ಟನ್ನು ಲಿಂಕ್ ಮಾಡುವಂಥ ಒಂದು ಪ್ರಯತ್ನ ಅಥವಾ ಸೌತ್ ಆ್ಯಂಡ್ ವೆಸ್ಟನ್ನು ಲಿಂಕ್ ಮಾಡುವಂಥ ಪ್ರಯತ್ನ. ವಿಶೇಷವಾಗಿ ಇಲ್ಲಿ ಏನು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಅಂತ ಹೇಳಿದರೆ, ಬೇಸಿಕಲಿ ನಮ್ಮ ಒಂದು ಋಗ್ವೇದವೇ ಹೇಳುತ್ತೆ, ಆನೋ ಭದ್ರಃ ಕೃತವೋ ಎಂತೂ ವಿಶ್ವತಃ, ಲೆಟ್ ದ ಸ್ಪಿರಿಚುವಲ್ ಥಾಟ್ಸ್ ಬಿ ಕಮ್ ಫ್ರಮ್ ಆಲ್ ದ ವೇ ಅಂತ. ಅದಕ್ಕೆ ಪೂರಕವಾಗಿ ಸಾಕಾರ ರೂಪವಾಗಿ ಮಹಾದೇವ್ ಗೋವಿಂದ ರಾನಡೆ ಅವರು ಅಂದಿನ ಪ್ರಮುಖ ರಾಷ್ಟ್ರ ನಾಯಕರ ಜೊತೆಗೆ, ರಾಷ್ಟ್ರಕ್ಕಾಗಿ ಹೋರಾಡಿದವರ ಜೊತೆಗೆ ಮುನ್ನೆಲೆಯಲ್ಲಿ ನಿಂತು ವಿಚಾರಗಳನ್ನು ಕಟ್ಟುತ್ತಾ, ಭಾರತಕ್ಕೊಂದು ಸದೃಢ ಸಂಕಲ್ಪವನ್ನು ಬೆಸೆಯುತ್ತಾ, ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬೀಜಗಳನ್ನು, ಬುನಾದಿಗಳನ್ನು ಅಂದೆ ಹಾಕಿದರು. ನಿಮಗೆ ನೆನಪಿರ್ಬೋದು, ಅವರನ್ನು ಇನ್ ದಿ ಪ್ರೀವಿಯಸ್ ಸ್ಟೇಜ್ ಮಾಡರೇಟ್ಸ್ ಆಗಿ ನೋಡ್ತಾ ಹೋಗ್ತಾರೆ. ಬಟ್ 1857ನ ಕ್ರಾಂತಿಯನ್ನು ಅವರು ಮನಸ್ಸು ತುಂಬಿ ಹೊಗಳಿ ಹೇಳುತ್ತಾರೆ. ಏನು ಅಂಥೇಳಿ, ಆ ದೇಶದ ಪ್ರಶ್ನೆ ಅಂತ ಬಂದಾಗ, ದೇಶಕ್ಕೆ ಉತ್ತಮ ಆಗುತ್ತೆ, ಸ್ವಾತಂತ್ರ್ಯ ಸಿಗುತ್ತೆ ಅಂತ ಆದರೆ ಯಾವ ಮಾರ್ಗವಾದರೂ ಸರಿ ಅಂಥೇಳಿ ಇಂಥ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಅಳವಡಿಸಿಕೊಳ್ತಾ ಹೋಗಿದ್ದರಿಂದಲೇ ಅನೇಕ ರಾಷ್ಟ್ರ ನಾಯಕರು ಬೇರೆ ಬೇರೆ ಉಪಕ್ರಮಗಳ ಮೂಲಕ, ಬ್ರಿಟಿಷ್ ಸಾಮ್ರಾಜ್ಯದ ಮೂಲಕ, ಆ ಕೊಲೋನಿಯಲ್ ಮೈಟಿ ಎಂಪೈರ್ನ ಮೇಲೆ ಒಂದು ದೊಡ್ಡ ಪ್ರೆಜರನ್ನು ಎಲ್ಲ ರೀತಿಯಿಂದಲೂ ಹಾಕ್ಲಿಕ್ಕೆ ಸಾಧ್ಯ ಆಯಿತು. ದಟ್ ಈಸ್ ದಿ ಪ್ರಾಡಕ್ಟ್, ದಟ್ ಈಸ್ ದಿ ರೆವಲ್ಯೂಷನ್ ಆಫ್ ಫ್ರೀಡಮ್, ದಟ್ ಈಸ್ ವೈ ವಿ ಗಾಟ್ ಫ್ರೀಡಮ್ ಫೈನಲಿ ಅಟ್ ದಿ ಎಂಡ್ ಆಫ್ ದಿ ಡೇ. ಆ್ಯಂಡ್ ಈ ಒಬ್ಬ ಮಹಾಪುರುಷರನ್ನು, ಈ ಅವರ ಪುಣ್ಯ ತಿಥಿಯ ದಿನ ನಾವೆಲ್ಲ ಸ್ಮರಿಸಬೇಕು. ಮತ್ತು ಇಂಥ ಅನೇಕರ ಜೀವನವನ್ನು ಸಮಾಜಕ್ಕೆ, ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದ್ದರ ಫಲವೇ ಇಂದಿನ ಸದೃಢ ಸಮರ್ಥ ಭಾರತ. ಈ ಭಾರತವನ್ನು ಇವರೆಲ್ಲರ
ಅನುಪಸ್ಥಿತಿಯಲ್ಲಿ ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಕಟ್ಟಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗೆ ನಮ್ಮ ಒಂದು ಸೆಲ್ಯೂಟನ್ನು ಸಲ್ಲಿಸಿ ಮುಂದಿನ ಲೇಖನಗಳತ್ತ ಸಾಗೋಣ. ಈ ಬಾರಿ 55ನೇ ಈ ಬಾರಿಯ ಗಣರಾಜ್ಯೋತ್ಸವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬಹುಶಃ ಒಂದು ವಿದೇಶಿ ಮುಖ್ಯ ಅತಿಥಿ ಕಳೆದ 55 ವರ್ಷಗಳಲ್ಲಿ ಇರಲಿಲ್ಲ ಅಂಥೇಳಿ 1966 ಇದು ಸಂದರ್ಭವನ್ನೆಲ್ಲ ಹೇಳ್ತಾರೆ. ಎನಿಹೌ, ಇಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು, ಇಟ್ ಈಸ್ ಅ ಎಕ್ಸ್ಟ್ರೀಮ್ ಸಿಚುವೇಶನ್. ಈ ಗಣರಾಜ್ಯೋತ್ಸವ ಯಾಕೆ ಇದನ್ನು ಆಚರಿಸಲಿಕ್ಕಾಯಿತು? ನಮಗೆಲ್ಲ ಗೊತ್ತಿದೆ. ಒಂದು ಕಡೆ ಆಗಸ್ಟ್ 15ನೇ ತಾರೀಕು ಪ್ರಧಾನಮಂತ್ರಿಗಳು ಲಾಲ್ ಕಿಲ್ಲಾದ ಮೇಲೆ ಧ್ವಜ ಹಾರಿಸ್ತಾರೆ. ದಟ್ ಈಸ್ ದಿ ಸಿಂಬಲ್ ಆಫ್ ಫ್ರೀಡಮ್. ಈಚೆ ಇದು ನಾವು ಸಂವಿಧಾನವನ್ನು ಒಪ್ಪಿಕೊಂಡ ಮೇಲೆ ನಾವು ಪೂರ್ಣ ಪ್ರಮಾಣದಲ್ಲಿ ವಿ ವೇರ್ ಕೈಂಡ್ ಆಫ್ ಒಂದೊಂದು ಇದಿದೆ ಅದಕ್ಕೆ ಏನು ಅಂತ ಹೇಳಿದರೆ, ಬ್ರಿಟಿಷರು ಕಂಪ್ಲೀಟಾಗಿ ಹೋಗಿರಲಿಲ್ಲ. ಸ್ಟಿಲ್ ವಿ ವೇರ್ ಅಂಡರ್ ದಿ ಡೊಮಿನಿಯನ್ ಸ್ಟೇಟಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣ ಗಣರಾಜ್ಯ ನಮ್ಮ ನಾಯಕರನ್ನು ನಾವೇ ಆರಿಸುತ್ತೇವೆ, ನಮ್ಮ ಸ್ಟೇಟ್ ಆಫ್ ಹೆಡ್ ನಮ್ಮವರೇ ಆಗಿರ್ತಾರೆ. ಆ್ಯಂಡ್ ದಟ್ ಈಸ್ ಎಲೆಕ್ಟೆಡ್, ದಟ್ ಈಸ್ ಅಗೇನ್ ಡೆಮೊಕ್ರೆಟಿಕಲ್ ರಿಪಬ್ಲಿಕ್ ಅಂಥೇಳಿ. ಮೊನಾರ್ಕಿಯಲ್ಲಾದರೆ ಅದು ವಂಶಪಾರಂಪರ್ಯವಾಗಿ ರಾಜಮನೆತನದವರಿಗಿರುತ್ತೆ. ಇರಲಿ, ಹೀಗೆ ಬಂದದ್ದನ್ನು, ಹೀಗೆ ಅಳವಡಿಸ್ಕೊಂಡಿದ್ದನ್ನು ನಾವು ರಿಪಬ್ಲಿಕ್ ಡೇ ಆಗಿ, ಗಣತಂತ್ರ ದಿನವನ್ನಾಗಿ ನಾವು ಭಾರತದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದೆ, ಈ ರಿಪಬ್ಲಿಕ್ ಡೇಗೆ ಒಂದು ಪ್ರತೀತಿ ಇದೆ. ಬೇರೆ ರಾಷ್ಟ್ರದ ಒಬ್ಬ ಮುಖ್ಯಸ್ಥನನ್ನು, ಸ್ಟೇಟ್ ಆಫ್ ಹೆಡ್ ಅನ್ನು ಕರೆಯುವಂಥದ್ದು. ಯಾಕೆ? ಆ ದೇಶದ ಜೊತೆಗೆ ಒಂದೊಂದು ರೀಸನ್ ಅಷ್ಟೇ. ಈ ಗಣರಾಜ್ಯೋತ್ಸವಕ್ಕೆ ಕರೀತಾ ಇದ್ದೇವೆ, ನೀವೊಬ್ಬ ಮುಖ್ಯ ಅತಿಥಿ, ನಮ್ಮ ಈ ಎಲ್ಲ ಪೆರೇಡನ್ನು ನೋಡಿ, ನಮ್ಮ ಹೆಮ್ಮೆಯ ಒಂದು ಸಂಭ್ರಮಗಳನ್ನು, ಮಿಲಿಟರಿ ಅಚೀವ್ಮೆಂಟ್ಸ್ ಆಗಿರ್ಬೋದು, ಹೊಸ ಹೊಸ ಮಿಸೈಲ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಇಡೀ ದೇಶದಲ್ಲಿ ಟ್ಯಾಬ್ಲೋಗಳನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ಸುಮಾರು 30 ಟ್ಯಾಬ್ಲೋಗಳಷ್ಟು ಇರುತ್ತದೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸೆಲೆಕ್ಟ್ ಆಗಿ ಆ ದೇಶದ ಒಂದು ಕಲ್ಚರಲ್ಲೋ, ಸ್ಪಿರಿಚುವಲ್ಲೋ, ಅಥವಾ ಗ್ರಾಮೀಣ ಭಾಗದ್ದು, ಅಥವಾ ಜನಪದೀಯ ಶ್ರೀಮಂತಿಕೆ ಇರತಕ್ಕಂಥದ್ದು, ಆರ್ಟಿಫ್ಯಾಕ್ಟ್ಸ್ ಆಗಿರ್ಬೋದು, ಏನಾದರೂ ಆ ಟ್ಯಾಬ್ಲೋಗಳಲ್ಲಿ ಬರುತ್ತೆ. ಅದಕ್ಕೊಂದು ಕಾಂಪಿಟೇಷನ್ ಕೂಡ ಆಗುತ್ತೆ. ನಮ್ಮ ದೇಶದ ಶ್ರೀಮಂತಿಕೆಯನ್ನು ವಿಶ್ವಕ್ಕೆ ಪ್ರದರ್ಶಿಸುವಂಥದ್ದು ಒಂದು ವೇದಿಕೆ ರಾಜ್ಪಥಿನಲ್ಲಿ ನಡೆಯುವಂಥದ್ದು. ಅದು ಹೆಮ್ಮೆಯ, ಅತ್ಯಂತ ಪ್ರತಿಯೊಬ್ಬ ಭಾರತೀಯ ಸಂತಸ ಪಡಬೇಕಾದಂಥ ಮತ್ತು ಭಾರತೀಯ ಶ್ರೀಮಂತಿಕೆಯನ್ನು ಮತ್ತೆ ಮತ್ತೆ ಪುನರುಚ್ಚರಿಸುತ್ತಾ ಅದೊಂದೊಂದು ಸಿಗ್ನೇಚರ್ ಕೊಡುವಂತಹ, ದಟ್ ಈಸ್ ಕೈಂಡ್ ಆಫ್ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ವೇದಿಕೆ. ಹಾಗಾಗಿ ಆ ದೇಶದ ಪ್ರಜೆಯನ್ನು, ಆ ದೇಶದ ಮುಖ್ಯಸ್ಥನನ್ನು ಕರೆಯುವ ಮೂಲಕ ಆ ದೇಶದ ಜೊತೆಗೆ ಸಂಬಂಧ, ವ್ಯವಹಾರ, ವ್ಯಾಪಾರ, ಸಾಂಸ್ಕೃತಿಕತೆ, ಜನರಿಗೆ ಬೆಸೆಯುವಂಥ ಒಂದು ಪ್ರಯತ್ನ, ಅಥವಾ ಇನ್ನಿತರ ಬಿಕ್ಕಟ್ಟಿದ್ದರೆ ಬಿಕ್ಕಟ್ಟನ್ನು ಸರಿಪಡಿಸಿ ಪರಿಹಾರ ಮಾರ್ಗಗಳನ್ನು ಹುಡುಕಿಕೊಂಡು, ಅಥವಾ ಹೊಸ ರೀತಿಯ ಒಂದೊಂದು ಸಂಬಂಧವನ್ನು ಬೆಸಿಲಿಕ್ಕೆ ಅವಕಾಶ ಅದೇ ನಮ್ಮ ಗಣರಾಜ್ಯೋತ್ಸವದಲ್ಲಿ ಈ ಬಾರಿ ಅದಾಗ್ತಾ ಇಲ್ಲ. ಹಿಂದೆಯೂ ಕೂಡ ಆ ರೀತಿಯ ಒಂದು ಸನ್ನಿವೇಶಗಳಾಗಿತ್ತು. 1950ರಿಂದ ನಡೆದುಕೊಂಡು ಬರ್ತಾ ಇರತಕ್ಕಂಥ ಈ ಒಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಒಂದು ಭಾಗವಹಿಸುವುದು ಅನೇಕ NCC ಕೆಡೆಟ್ಗಳಾಗಿರ್ಬೋದು, ಸ್ಕೌಟ್ಸ್ ಅವರಾಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ದೇ ಆಲ್ವೇಸ್ ವಾಂಟ್ ಟು ಮಾರ್ಚ್ ಫಾಸ್ಟ್ ಇನ್ ದಟ್ ರಿಪಬ್ಲಿಕ್ ಡೇ ಪೆರೇಡ್. ಬಟ್ ಅದೇ ರೀತಿಯಲ್ಲಿ ಒಬ್ಬ ಆಡಿಯನ್ಸ್ ಆಗಿ ಹೋಗಿ ಕೂತ್ಕೊಂಡು ನೋಡುವುದು ಕೂಡ ಇದೆಯಲ್ಲ, ಅದು ಕೂಡ ಬಹಳ ಹೆಮ್ಮೆಯ, ಬಹಳ ರಾಷ್ಟ್ರ ಪ್ರೇಮವನ್ನು ನೂರ್ಮಡಿಗೊಳಿಸುವಂತಹ ಒಂದು ಪ್ರತೀತಿ. ವಂಡರ್ಫುಲ್ ಎಕ್ಸಸೈಸ್. ಯಾವಾಗಾದರೂ ನಿಮಗೆ ಡೆಲ್ಲಿಗೆ 26ನೇ ತಾರೀಕಿಗೆ ಹೋಗುವಂಥ ಅವಕಾಶ, ಪಾಸ್ ಸಿಗುವಂಥ ಅವಕಾಶ ಇದ್ದರೆ, ಅಟ್ಲೀಸ್ಟ್ ಏನೂ ಇಲ್ಲ ಅಂತ ಹೇಳಿದ್ರು ನ್ಯಾಷನಲ್ ಟೆಲಿವಿಷನ್ ಅಥವಾ ಯಾವುದಾದ್ರೂ ಟೆಲಿವಿಷನ್ನಲ್ಲಿ ಕೂತು ನೋಡುವಂತಹ, ನಿಧಾನವಾಗಿ ನೋಡ್ತಾ ಅವರ ಒಂದೊಂದು ಹಿನ್ನೆಲೆಯಲ್ಲಿ ಕೊಡುವಂಥ ಆ್ಯಂಕರಿಂಗ್ ಮಾಡ್ತಾ ಇರ್ತಕ್ಕಂಥವ್ರ ಮಾಹಿತಿಯನ್ನು ಆಲಿಸುತ್ತಾ ಅನೇಕ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ, ನಮ್ಮ ದೇಶದ ಬಗ್ಗೆ ನಾವೇ ಪ್ರೌಡ್ ಫೀಲ್ ಆಗಲಿಕ್ಕೆ ಕಾರಣ ಇದೆ. ಮತ್ತು ಖಂಡಿತವಾಗಿಯೂ ಅದನ್ನು ನೋಡುವಂಥ ಪ್ರಯತ್ನ ಮಾಡಬೇಕು. ಆ್ಯಂಡ್ ನಮಗೆಲ್ಲ ಗೊತ್ತಿದೆ, ಭಾರತದಲ್ಲಿ ಸುಮಾರು 51 ವರ್ಷಗಳಿಂದ ಏನು ಮಾಡ್ತಾ ಇದ್ದೇವೆ, ಅಂತಾರಾಷ್ಟ್ರೀಯ ಇಂಡಿಯನ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ IFFI ಅನ್ನುವಂಥದ್ದನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತೇವೆ. ಬೇರೆ ಬೇರೆ ದೇಶಗಳಿಂದ ಮತ್ತು ನಮ್ಮ ದೇಶದ ಸೆಲೆಕ್ಟೆಡ್ ಮೂವೀಸ್ಗಳನ್ನೆಲ್ಲ ಪ್ಲೇ ಮಾಡುವಂಥದ್ದು. ಆ್ಯಂಡ್ ಗೋವಾದಲ್ಲಿ ಇದು ನಡೆಯುವಂಥದ್ದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಗೋವಾಕ್ಕೂ ಕೂಡ ಅದು ಹೆಮ್ಮೆ. ಆ್ಯಂಡ್ ಈ ಬಾರಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಆ್ಯಂಡ್ 60 ದೇಶಗಳ 224 ಚಲನಚಿತ್ರ ಪ್ರದರ್ಶನಗೊಳ್ತಾ ಇದೆ. ಅಫ್ಕೋರ್ಸ್ ಒಂದು ಕಡೆ ಕೋವಿಡ್ ಇದೆ, ಇನ್ನೊಂದು ಕಡೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಇನ್ನೊಂದು ಎಲ್ಲವನ್ನು ಮೇಂಟೈನ್ ಮಾಡಿ ನಮ್ಮ ಕಲ್ಚರಲ್ ಹೆರಿಟೇಜನ್ನು ಎನ್ಶ್ರೈನ್ ಮಾಡಿಕೊಳ್ಳುವಂತಹ. ಆ್ಯಂಡ್ ಕನ್ನಡದ್ದು ಕೂಡ ಪಿಂಕಿ ಎಲ್ಲಿ ಅನ್ನುವಂಥ ಒಂದು ಚಿತ್ರ, ಅದು ಕೂಡ ಪ್ರದರ್ಶನ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಕನ್ನಡಿಗರಿಗೂ ಕರ್ನಾಟಕಕ್ಕೂ ಸಂತಸದ ಸಂಗತಿ. ಆ್ಯಂಡ್ ಮೊದಲ ಬಾರಿಗೆ ಕನ್ನಡದ ಒಬ್ಬ ನಟ ಇದನ್ನು, ಕನ್ನಡದ್ದೇ ಮೂಲದ್ದು ಮತ್ತು ಕನ್ನಡದಲ್ಲೇ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಟ ಸುದೀಪ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಗರಿ ಅಂತ ಹೇಳ್ಬೋದು. ಆ್ಯಂಡ್ ABP ನ್ಯೂಸ್ ಒಂದು ಸರ್ವೆ ಮಾಡಿದೆ. ಇತ್ತೀಚೆಗೆ ಇಂಡಿಯಾ ಟುಡೇ ಕೂಡ ಮೂಡ್ ಆಫ್ ದಿ ಸರ್ವೆ ನೇಷನ್ ಮಾಡಿತ್ತು. ಆ್ಯಂಡ್ ಅದೇ ರೀತಿಯಲ್ಲಿ
ಈ ಬಾರಿ ಎ ಬಿ ಪಿ ನ್ಯೂಸ್ ಕೂಡ ಮಾಡಿದೆ. ಎ ಬಿ ಪಿ ನ್ಯೂಸ್ ಕೂಡ ಹೇಳಿದ್ದೆ ಅದು ಅಪ್ರೂವಲ್ ರೇಟಿಂಗು ನರೇಂದ್ರ ಮೋದಿ ಅವ್ರದ್ದು ಹೇಗಿದೆ ಅಂಥೇಳಿ. ಆ್ಯಂಡ್ ಅವರು ನಡೆದುಕೊಂಡಿರ್ತಕ್ಕಂಥ ರೀತಿ, ಲಾಕ್ಡೌನ್ ಆಗಿರ್ಬೋದು, ಪ್ಯಾಕೇಜ್ ಕೊಟ್ಟಿದ್ದಾಗಿರ್ಬೋದು, ಅಥವಾ ದ ಕ್ವಿಕ್ ಆ್ಯಕ್ಷನ್ ಹಿ ವಾಸ್ ಟ್ರೈಂಗ್ ಟು ಟೇಕ್ ಡ್ಯೂರಿಂಗ್ ದಿ ಕೊರೋನಾ, ಆ್ಯಸ್ ವೆಲ್ ಆ್ಯಸ್ ಈಗ ವ್ಯಾಕ್ಸಿನ್ ಕೂಡ ಬಂದಿದೆ 131 ಕೋಟಿ ಭಾರತೀಯರಿಗೆ. ಅದು ಕೂಡ ವಂಡರ್ಫುಲ್ ಆಸ್ಪೆಕ್ಟ್. ಅದಕ್ಕೆ ಜನರ ಒಪ್ಪಿಗೆ ಇದೆ ಅಂತ. ಇದೆಲ್ಲ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸರ್ವೆ ಅಂತ ಮಾಡುವಂಥದ್ದು, ರ್ಯಾಂಡಮ್ ಆಗಿ ನಡೆಯುವಂಥದ್ದು. ಈ ಸರ್ವೆಗಳು ಎನಿ ಟೈಮ್ ಆಚೆ ಈಚೆಯೂ ಕೂಡ ಆಗ್ಬೋದು. ಎನಿ ಸ್ಮಾಲ್ ಡಿಸಿಷನ್ಸ್, ಬಿಗ್ ಡಿಸಿಷನ್ಸ್, ವಿ ಕಾಂಟ್ ಸೇ ಎನಿಥಿಂಗ್. ಬಟ್ ಮೂಡ್ ಆಫ್ ದಿ ಸರ್ವೆ, ಮೂಡ್ ಆಫ್ ದಿ ನೇಷನ್ ಅನ್ನುವಂಥದ್ದು ಈ ರೀತಿಯಲ್ಲಿದೆ. ಅಪ್ರೂವಲ್ ರೇಟಿಂಗ್ ಹೈಯಲ್ಲಿದೆ. ಬೇರೆ ಜಗತ್ತಿನ ಯಾವುದೇ ದೇಶದ ಹೆಡ್ಸು ಕೂಡ ಇಂಥದ್ದಿರಲಿಲ್ಲ. ಕೊರೋನಾವನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದಂತಹ ಅಮೇರಿಕಾ ಆಗಿರ್ಬೋದು, ಅಮೇರಿಕಾದ ಚೀಫ್ ಎಲೆಕ್ಷನಲ್ಲಿ ಏನಾಯಿತು ಗೊತ್ತಿದೆ, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ದೇಶದ ಹೆಡ್ಸ್ಗಳ ಬಗ್ಗೆ ಸಾಕಷ್ಟು ಫ್ರಸ್ಟ್ರೇಷನ್ ಇದೆ. ಅವರು ಸರಿಯಾಗಿ ನೋಡ್ಕೊಂಡಿಲ್ಲ, ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಅಥವಾ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅಂಥೇಳಿ ಅನೇಕ ಸಾವು ನೋವುಗಳಿಗೆ ಕಾರಣ ಆಯಿತು ಅಂಥೇಳಿ. ಚೀನಾದ ಪರಿಸ್ಥಿತಿ ಬೇರೆ, ದೆರ್ ಇಸ್ ನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದಕ್ಕೆ ಅಲ್ಲಿ ಮಾತಾಡ್ಲಿಕ್ಕೆ ಹಕ್ಕೇ ಇಲ್ಲ. ಹಾಗಾಗಿ ಜನರು ಜಾಕ್ ಮಾತಾಡೋದವ್ರು ಮಾತಾಡಿದರೆ ಎಲ್ಲಿದೆಯಮ್ಮ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಬಂದು ಒದಗಿಬಿಡುತ್ತೆ ಭಾರತದಲ್ಲಿ. ಹಾಗಿಲ್ಲ, ಅಪ್ರೂವಲ್ ರೇಟಿಂಗ್ ಚೆನ್ನಾಗಿದೆ. ಆ್ಯಂಡ್ ಸಿ ಎಮ್ಸ್ಗಳದ್ದು ಹೇಳ್ತಾ ಇದ್ದಾರೆ. ನವೀನ್ ಪಟ್ನಾಯಕ್ ಆ್ಯಂಡ್ ಅರವಿಂದ್ ಕೇಜ್ರಿವಾಲ್ ತುಂಬ ಟಾಪಲ್ಲಿದ್ದಾರೆ. ಆ್ಯಂಡ್ ಅದರ್ಸ್ ಅವರು ಇಂದ ಬ್ಯಾಕಲ್ಲಿ ಇದ್ದಾರೆ. ಅವರು ಮಾಡಿದಂಥ ಅಪ್ರೂವಲ್ ರೇಟಿಂಗ್ ಅಂದರೆ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರೋದ್ರಿಂದ ಜನರು ಆಯ್ಕೆ ಮಾಡ್ತಾ ಇರಬಹುದು ಅನ್ನುವಂಥ ಒಂದು ಸ್ಯಾಂಪ್ಲಿಂಗ್ ಸರ್ವೆ ಇದು. ದೆನ್ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆರೋಗ್ಯ ಮಾನ್ಯತೆ. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ವಿಮಾನ ನಿಲ್ದಾಣ ಆರೋಗ್ಯ ಮಾನ್ಯತೆ ಸಿಕ್ಕಿರುವಂಥದ್ದು. ಆ್ಯಂಡ್ ಇಟ್ಸ್ ಒಂದು ಬೆಂಗಳೂರು ವಿಮಾನ ನಿಲ್ದಾಣ ACI ಏರ್ಪೋರ್ಟ್ ಹೆಲ್ತ್ ಅಕ್ರೆಡಿಷನ್ ಅನ್ನೋದು ಪಡೆದಿರುವಂಥದ್ದು. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಹೌ ದೇ ಮೇಂಟೈನ್ಡ್ ಒಂದು ಒಳ್ಳೆ ನೈರ್ಮಲ್ಯವನ್ನು, ಸೌಲಭ್ಯಗಳನ್ನು, ಸುರಕ್ಷಿತತೆಯನ್ನು, ದೀಸ್ ಆರ್ ದಿ ಥಿಂಗ್ಸ್ ವಿಚ್ ವಿಲ್ ಡಿಸೈಡ್ ವಿಚ್ ಈಸ್ ದಿ ಬೆಸ್ಟ್ ಅಥವಾ ಒಳ್ಳೆ ಹೆಲ್ತಿ ಆಗಿರ್ತಕ್ಕಂಥ ಏರ್ಪೋರ್ಟ್ ಅಂತ ಒಂದು ಮಾನ್ಯತೆ. ಆ್ಯಂಡ್ ಇದಂತೂ ಆಗ್ತಾ ಇರುತ್ತೆ, ನಮಗೆಲ್ಲ ಗೊತ್ತು. ಹೆದ್ದಾರಿ ಯೋಜನೆಗಳು, ಹೆದ್ದಾರಿ ಅಂದರೆ ಎರಡು ಪ್ರಮುಖವಾದಂತಹ ಈ ರಾಜ್ಯದ ಕ್ಯಾಪಿಟಲ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದು, ಅಥವಾ ದೇಶೀಯ ಹಂತದಲ್ಲಿ ಇಡೀ ಒಂದು ನೇಷನನ್ನು ಕನೆಕ್ಟ್ ಮಾಡುವುದಕ್ಕೆ ಹೆದ್ದಾರಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ ಶುರುವಾದದ್ದು. ಆ್ಯಂಡ್ ಅವಾಗಿಂದ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದೆ. ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನೇಕ ಬೇರೆ ಬೇರೆ ರೀತಿಯಲ್ಲಿ ಒಂದು 4 ವೇ 6 ವೇ ಈ ರೀತಿಯದ್ದನ್ನು ಇದು ಮಾಡಲಾಯಿತು. ಹುಬ್ಬಳ್ಳಿ ಧಾರವಾಡ ಚತುಷ್ಪಥ, ಬೆಳಗಾವಿ ಚತುಷ್ಪಥ, ಈ ಒಂದು ಯೋಜನೆಗಳಿಗೆ ಚಾಲನೆ ನೀಡಲಾಯಿತು. ಆ್ಯಂಡ್ ಹೈವೇ ಆಗ್ತಾ ಇರುವಂಥದ್ದು ಒಂದು ಹಂತದಲ್ಲಿ ಒಳ್ಳೆಯದು, ಡೆವಲಪ್ಮೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹೈವೇ ಅಥವಾ ರಸ್ತೆ ಆಗೋದ್ರ ಮತ್ತೊಂದು ಪರಿಣಾಮಗಳು ಹೇಗಿರುತ್ತೆ ಅನ್ನೋದಕ್ಕೆ ದೇವನೂರು ಮಹಾದೇವ ಅವರ ಡಾಂಬರು ಬಂದದ್ದು ಅನ್ನುವಂಥ ಒಂದು ಕಥೆ ಇದೆ. ತುಂಬ ಚೆನ್ನಾಗಿದೆ. ಹಿಂದ್ ಸ್ವರಾಜ್ನಲ್ಲಿ ಗಾಂಧೀಜಿ ರೈಲ್ವೆಗಳ ವಿರೋಧಿಯಾಗಿದ್ದರು. ಯಾಕೆ ಅಂದರೆ ರೈಲ್ವೆಗಳು ಕೇವಲ ಕನೆಕ್ಟಿವಿಟಿಯನ್ನು ಮಾಡೋದಿಲ್ಲ, ರೈಲ್ವೆಗಳು ಹಳ್ಳಿಗಳನ್ನು ಲೂಟಿ ಹೊಡಿತಾ ಇದೆ, ಕೊಲೋನಿಯಲ್ ಎಂಪೈರ್ಸ್ ಅಂತ. ಇವತ್ತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹೈವೇಗಳು ಒಂದು ಉತ್ತಮ ಕಾಂಟ್ಯಾಕ್ಟ್ ಫೆಸಿಲಿಟಿ, ಎಷ್ಟೋ ಗ್ರಾಮಗಳಿಗೆ ಈ ನಗರಗಳೊಂದಿಗೆ ಬೆಸೆಯುವಂಥ ಅಥವಾ ಮುಖ್ಯವಾಹಿನಿಯೊಂದಿಗೆ ಬೆಸೆಯುವಂಥ ಒಂದು ಮಾರ್ಗ, ಸಂಪರ್ಕ ಮಾರ್ಗ. ಆ್ಯಂಡ್ ಈಸ್ ಆಫ್ ಲಿವಿಂಗು ಇನ್ನಷ್ಟು ಸರಳ ಆಗಬೇಕು ಅಂದರೆ ಈಸ್ ಆಫ್ ಮೂವಿಂಗ್ ಕೂಡ ಸರಳ ಆಗಿ ಸಾಗಬೇಕು. ಆ್ಯಂಡ್ ಬಹಳ ಪ್ರಮುಖವಾಗಿ CNG ಆ್ಯಂಡ್ LPG ಎರಡರ ನಡುವಿನ ವ್ಯತ್ಯಾಸಗಳನ್ನು ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಒಮ್ಮೆ ಅದನ್ನು ತಿಳಿದುಕೊಳ್ಳುವಂಥ ಸಾಕಷ್ಟು ವ್ಯತ್ಯಾಸಗಳಿದೆ, ಸಾಕಷ್ಟು ಕಾಸ್ಟ್ ಫೀಸಿಬಿಲಿಟೀಸ್ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನುವಂಥದ್ದು, ಆ್ಯಂಡ್ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊಚ್ಚಿಯಿಂದ ಈಗ ದಕ್ಷಿಣ ಕನ್ನಡದ ಅನೇಕ ಈ ಹಳ್ಳಿಗಳಿಗೂ ಕೂಡ ಇದು ತಲುಪುವಂಥ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಇಲ್ಲಿ ಬಂದಿದೆ. ಆ್ಯಂಡ್ ಬಹಳ ಗೈಲ್ ಲಿಮಿಟೆಡ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ನೋಡಿ ಸಿಲಿಂಡರ್ನಲ್ಲಿರುವಷ್ಟೇ ಸಿಗುತ್ತೆ, ಬಟ್ ನಿಮಗೇನು ಆ ವ್ಯಾಲ್ಯೂವನ್ನು ರೇಟನ್ನು ಕಂಪೇರ್ ಮಾಡಿದರೆ 20% ಕಾಸ್ಟ್ ಎಫೆಕ್ಟಿವ್ ಅಂದರೆ ಕಡಿಮೆಗೆ ಸಿಗುತ್ತೆ. ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಇಂಗಾಲದ ಬಿಡುಗಡೆನೂ ಕಡಿಮೆ ಇರುತ್ತೆ. ಆ್ಯಂಡ್ ಸೋರಿಕೆ ಆದರೂ ವಾತಾವರಣದಲ್ಲಿ ನೀಲಿ ಆಗುತ್ತೆ, ಬಿಕಾಸ್ ಇಟ್ ಇಸ್ ನ್ಯಾಚುರಲ್. ನಿಮಗೆ ಈ ಉಪ್ಪಿನಂಗಡಿ, ನೆಲ್ಲಿಯಾಡಿ ಕಡೆಗಳಲ್ಲಿ ಒಂದೊಂದು ಟ್ಯಾಂಕರ್ ಏನಾದರೂ ಬಿದ್ದಾಗ ಕೆಲವೊಮ್ಮೆ ಸ್ಫೋಟ ಆಗುವಂಥದ್ದು, ಇಡೀ ಗ್ರಾಮಗಳು ಅಥವಾ ಸುತ್ತಮುತ್ತಲ ಮನೆಗಳೆಲ್ಲ ಸುಟ್ಟು ಹೋಗುವಂಥದ್ದನ್ನೆಲ್ಲ ಕೇಳೇ ಇರ್ತೀರಿ. ಆ ರೀತಿ ಆಗುವಂಥ ಸಮಸ್ಯೆ ಕಡಿಮೆ ಅಂಥೇಳಿ. ಆ್ಯಂಡ್ ಇನ್ನೊಂದು ಪೈಪ್ಡ್ ಕಲೆಕ್ಷನ್ ಸಿಗ್ತಾ ಇರುವಂಥದ್ದು. ಎರಡನೇದು ನಿಮಗೆ
LPG ಬಳಸುವ ಒಲೆಯನ್ನು ಬಳಸಬಹುದು, ಆದರೆ ಬರ್ನರ್ ಇದೆಲ್ಲ ಟೆಕ್ನಿಕ್ಯಾಲಿಟೀಸ್ ವಾಟ್ ಎವರ್, ಇನ್ನು 8 ವರ್ಷ ಬೇಕು. ಬಟ್ 2-3 ಸಂಗತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದೇಶಾದ್ಯಂತ ಒಂದು ಏನಿದೆ ಅಂದರೆ ಮನೆ ಮನೆಗೂ ಕೂಡ ನೀರು ಇವತ್ತು ಆದ್ಯ ಕರ್ತವ್ಯ. ಟ್ಯಾಪ್ಡ್ ಜಲ್ ಶಕ್ತಿ ಮಿಷನ್ ಅನ್ನುವಂಥದ್ದು ಏನಿದೆ ಅದು ಈಗ ಒಂದು ಎಲೆಕ್ಟ್ರಿಸಿಟಿ ಆಯಿತು, ನೆಕ್ಸ್ಟ್ ಈಗ ನೀರನ್ನು ಒದಗಿಸುವಂಥದ್ದು ಶೌಚಾಲಯ ಆಯಿತು. ಅದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ಕೀ ಪ್ರಾಜೆಕ್ಟ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಮನೆ ಮನೆಗೂ ಕೂಡ ಗ್ಯಾಸನ್ನು ಒದಗಿಸಿಕೊಡುವಂಥದ್ದು. ಅದು ಪೈಪ್ಡ್ ಕನೆಕ್ಷನ್, ನಗರಗಳಲ್ಲಿ ಪೈಪ್ಡ್ ಕನೆಕ್ಷನ್. ಇಲ್ಲಿ ಬಹುಶಃ ಅದೇ ಸಿಲಿಂಡರ್ಗಳು ಅಥವಾ ಬೇರೆ ಮಾನದಂಡ, ಯಾಕಂದರೆ ಹಳ್ಳಿಯಲ್ಲಿ ಪ್ರತಿ ಮನೆಗೂ ಪೈಪ್ಡ್ ಕನೆಕ್ಷನ್ ಕೊಡುವಂಥದ್ದು ಇಟ್ ಇಸ್ ನಾಟ್ ಫೀಸಿಬಲ್, ಇಟ್ ಈಸ್ ನಾಟ್ ಕಾಸ್ಟ್ ಎಫೆಕ್ಟಿವ್. ಆದರೆ ಸಿಲಿಂಡರ್ಗಳ ಮೂಲಕನೇ. ಆದರೆ ಒಂದಂತೂ ಸತ್ಯ, ನಗರಗಳಲ್ಲಿ ಒಂದು ಕಡೆ ಈ ಪೈಪ್ಡ್ ಕನೆಕ್ಷನ್, ಹೀಗೆ ಪ್ರತಿಯೊಂದು ರೀತಿಯಲ್ಲಿಯೂ ಕೂಡ CNG ಬರ್ತಾ ಇರತಕ್ಕಂಥದ್ದು ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಜನರ ಈಸ್ ಆಫ್ ಲಿವಿಂಗಿಗೆ ಸಹಾಯ ಆಗುತ್ತೆ, ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು, ಕಟ್ಟಿಗೆಗಳಿಂದ ಜನ ಪೂರ್ತಿಯಾಗಿ ಗ್ಯಾಸ್ನತ್ತ ಒಲವು ತೋರಿಸುವತ್ತ. ಆ್ಯಂಡ್ ಫೈನಲಿ ಐ ಮಸ್ಟ್ ಸೇ, ಇವತ್ತು ಗೋಬರ್ಧನ್ ಯೋಜನೆ ಅನ್ನುವಂಥದ್ದಿದೆ, ಅಥವಾ ಗೋಬರ್ ಗ್ಯಾಸ್ಗಳನ್ನು ಈ ಹಳ್ಳಿಗಳಲ್ಲಿ ಹಸುವಿನ ಒಂದು ಕೌಡಂಗ್ ಅಂತ ಏನು ಕರಿತೇವೆ, ಸೆಗಣಿಯನ್ನು ಬಳಸಿಕೊಂಡು ಅಥವಾ ಸೆಗಣಿಯ ಬೇರೆ ಬೇರೆ ಮಲಮೂತ್ರ ಇನ್ನೊಂದು ಮತ್ತೊಂದು, ಹಾಗೂ ಹಳ್ಳಿಯಲ್ಲಿ ಇರ್ತಕ್ಕಂಥ ವೇಸ್ಟು ಅನೇಕ ಕಡೆಗಳಲ್ಲಿ ಬಯೋಗ್ಯಾಸು, ಆಮೇಲೆ ಗೋಬರ್ ಗ್ಯಾಸು, ಇವುಗಳ ಬಗ್ಗೆ ಆಲ್ರೆಡಿ ಇದ್ದಿದೆ. ಸರ್ಕಾರವು ಕೂಡ ಹಳ್ಳಿಗಳ ಒಂದು ಹಂತದಲ್ಲಿ ಉದ್ಯೋಗ ಖಾತ್ರಿ ಅಂತ ಯೋಜನೆಯನ್ನು ಬಳಸಿಕೊಂಡು ಸಾಮುದಾಯಿಕವಾಗಿ ಇಂಥ ಒಂದು ದೊಡ್ಡ ಮಟ್ಟದ ಪ್ಲ್ಯಾಂಟ್ಸ್ಗಳನ್ನು ಮಾಡುವ ರೀತಿಯಲ್ಲಿ. ಆದರೆ ಖಂಡಿತವಾಗಿಯೂ ಹಳ್ಳಿಗಳು ಸಸ್ಟೈನೇಬಲ್ ಆದಂಥ ಒಂದು ಎನರ್ಜಿಯ ಮೇಲೆ ಡಿಪೆಂಡೆಂಟು. ಅದು ಫುಡ್ಡಿಗಾಗಿರ್ಬೋದು, ಫಾಡರ್ಗಾಗಿರ್ಬೋದು, ಯಾವುದಕ್ಕೂ ಆಗಿರ್ಬೋದು ಡಿಪೆಂಡೆಂಟ್ ಆದಾಗ ಬಿಟ್ಟರೆ ಸಾಕಷ್ಟು ನಾವು ಈ ಆಯಿಲ್ ಇಂಪೋರ್ಟ್ಸು ಅಥವಾ ಫಾಸಿಲ್ ಫ್ಯೂಯಲ್ಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಮೀಥೇನ್ ಲೆಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಇದರಲ್ಲಿ R&D ಆಗಬೇಕು. ಆ್ಯಂಡ್ ಹೊಸ ಇನ್ನೋವೇಷನ್ಸ್ ಆ್ಯಂಡ್ ಆ ಹಬ್ಬು ಲೋಕಲ್ ಹಂತದಲ್ಲೇ ನಿರ್ಮಾಣ ಆಗ್ತಾ ಹೋಗಬೇಕು. ಹಾಗಾಗಿ ಅಲ್ಲಿನ ಯಾವುದೇ ಒಂದು ಫಲಗಳು ಏನಿದ್ರು ಕೂಡ ಅಲ್ಲಿಗೆ ದಕ್ಕುವಂತ ಆಗಬೇಕು. ಆ್ಯಂಡ್ ದೆನ್ ಗೌಪ್ಯ ನೀತಿ ನವೀಕರಣದ ಕುರಿತು ಸ್ಪಷ್ಟನೆ ನೀಡಿದ ವಾಟ್ಸಪ್, ಇದೊಂದು ಲೋಕಲ್ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ಆಲ್ರೆಡಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ನಿನ್ನೆ ಮೊನ್ನೆ ನಾವೆಲ್ಲ ಇದನ್ನು ಚರ್ಚಿಸ್ ಮಾಡಿದ್ದೇವೆ. ಬಟ್ ಒಂದಂತೂ ಸತ್ಯ, ಏನಾಗ್ತಾ ಇದೆ ಅಂದರೆ ವಾಟ್ಸಪ್ಪು ಫೇಸ್ಬುಕ್ಕಿಗೆ ತನ್ನ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೋ ಅಥವಾ ಇನ್ನೊಂದನ್ನು ಕೊಡುವಂಥದ್ದು ಒಂದು ಪ್ರತೀತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಎರಡನೇ ಪ್ರತೀತಿ ಏನು ಅಂತ ಹೇಳಿದರೆ, ಬಹುಶಃ ಈ ಸ್ಪಷ್ಟೀಕರಣದಲ್ಲಿ ಒಂದು ಸಣ್ಣ ಸುಳ್ಳನ್ನು ಅಥವಾ ಸತ್ಯವನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಮೂರನೇದೇನು ಅಂತ ಹೇಳಿದರೆ, ಖಂಡಿತವಾಗಿಯೂ ಕೂಡ ಇವತ್ತು ಅನೇಕ ಹ್ಯಾಕರ್ಸ್ಗಳು ಹೇಗೆಲ್ಲ ಸಿಗ್ತಾ ಇದೆ. ಅರ್ನಬ್ ಗೋಸ್ವಾಮಿ ಅಂತವರ ಒಬ್ಬ ಪತ್ರಕರ್ತಂದು ಲೀಕ್ ಆಗುತ್ತೆ, ದೀಪಿಕಾ ಪಡ್ಕೋಣೆ ಥರದವ್ರದ್ದು ಲೀಕ್ ಆಗುತ್ತೆ, ಎಷ್ಟು ಜನರದ್ದು ಈ ವಾಟ್ಸಪ್ ಚಾಟ್ಗಳು ಲೀಕ್ ಆಗ್ತಾ ಹೋಗುತ್ತೆ ಅಂತ ಹೇಳಿದರೆ, ಸತ್ತ ಸುಶಾಂತ್ ಸಿಂಗ್ ಅವರ ರಜಪೂತ್ ಅಂತ ಒಬ್ಬ ನಾಯಕನ ನಟನ ಅಂದರೆ ಅಷ್ಟು ಸೇಫ್ ಆಗಿರಬಹುದಾದಂಥದ್ದು ಲೀಕ್ ಆಗುತ್ತೆ ಅಂತ ಹೇಳಿದ್ರೆ, ಎನಿಬಡೀಸ್ ಚಾಟ್ಸ್ ಕ್ಯಾನ್ ಬಿ ಲೀಕ್ಡ್, ಎಂಡ್ ಟು ಎಂಡ್ ಇನ್ಕ್ರಿಪ್ಟೆಡ್ ಆದರೂ ಕೂಡ ಅದು ಲೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಈ ಡೇಟಾ ಅನ್ನುವಂಥದ್ದು ಹೇಗೆ ಸ್ಟೋರ್ ಆಗುತ್ತೆ ಅನ್ನುವಂಥದ್ದು ಕೂಡ ಅತ್ಯಂತ ಅನುಮಾನಾಸ್ಪದ. ಆ್ಯಂಡ್ ನೋ ಡೌಟ್ ವಾಟ್ಸಪ್ ಏನು ಮಾಡುತ್ತೆ ಅಂತ ಹೇಳಿದರೆ, ಅದು ಫೇಸ್ಬುಕ್ ಕಂಪನಿಗೆ ಅಥವಾ ತನ್ನ ಮಾತೃ ಕಂಪನಿಗೆ ಅದನ್ನು ಸಬ್ಮಿಟ್ ಮಾಡುತ್ತೆ. ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಬ್ರೀಚ್ ಆಗುವಂಥ ಅಥವಾ ನಿಮ್ಮ ಡೇಟಾ ಇನ್ನೊಬ್ಬರು ಓದಬಹುದಾದಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರುತ್ತದೆ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಇಲ್ಲಿ ಯುರೋಪಿನಲ್ಲಿರುವಂತೆ ಭಾರತದಲ್ಲಿ ಒಂದು ಗಟ್ಟಿಯಾದಂಥ ಲಾ ಇಲ್ಲದ ಕಾರಣ, ಪರ್ಸನಲ್ ಲಾ ಇಲ್ಲದ ಕಾರಣ, ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಲಾ ಇಲ್ಲದ ಕಾರಣ ಈ ಸಮಸ್ಯೆ ಎದುರಾಗ್ತಾ ಇರ್ತಕ್ಕಂಥದ್ದು. ಎಲ್ಲಿಯ ತನಕ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಇಂಥ ಒಂದು ಡೇಟಾ ಲಾ ಅನ್ನು, ಒಂದು ಫ್ರೇಮ್ವರ್ಕನ್ನು, ಒಂದು ಕೋಡನ್ನು ಭಾರತಕ್ಕೆ ತರುವುದಿಲ್ವೋ, ಇಂಥ ಒಂದು ಎಕ್ಸ್ಪ್ಲಾಯಿಟೇಷನ್ಸ್ ಆಗ್ತಾ ಇರುತ್ತೆ. ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, ಡೇಟಾ ಥೆಫ್ಟಿನ ಹೆಸರಿನಲ್ಲೇ ಚೈನೀಸಿನ ಅನೇಕ ಆ್ಯಪ್ಗಳನ್ನು ಕಿತ್ತು ಹಾಕಲಾಗಿತ್ತು. ಇದು ಮುಂದುವರಿದ ಅಧ್ಯಾಯ. ಈ ವಾಟ್ಸಪ್ನಂಥದ್ದು ಒಂದು ಕಡೆ ಎಡಿಕ್ಷನ್, ಇನ್ನೊಂದು ಕಡೆಗೆ ದೊಡ್ಡ ಫಂಡಿಂಗು, ಮೂರನೇದು ಈ ರಿಲಯನ್ಸ್ ಜೊತೆಗೆ ಟೈಅಪ್ ಆಗಿರುವ ಕಾರಣ ಮುಂದೆ ಜಿಯೋ ಮಾರ್ಟಿನ ಸಾಧ್ಯತೆಗಳು ವಾಟ್ಸಪ್ನ ಮೂಲಕ, ವಾಟ್ಸಪ್ ಪೇನ ಮೂಲಕ ಇನ್ನಷ್ಟು ವಿಸ್ತರಿಸಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಂಥ ಹೊತ್ತಿನಲ್ಲಿ ಇದೊಂದು ನೆಸೆಸಿಟಿ ಆಗುವ ಮುನ್ನವೇ ಇವುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅತ್ಯಂತ ಅನಿವಾರ್ಯ. ಸರ್ಕಾರ ಮತ್ತು ಯೂಸರ್ಸ್ ಕೂಡ ಬಹಳ ಕಾಷನ್ ಆಗಿರಬೇಕಾಗಿರುವಂಥದ್ದು ನೆಸೆಸರಿ. ಇನ್ನೊಂದು, ಇಲ್ಲಿ ಅತಿ ವೇಗದ ವಿಮಾನಗಳ ಬಗ್ಗೆ ಮಾತನಾಡಲಾಗ್ತಾ ಇದೆ. ಬೇರೆ ಬೇರೆ ಯಾವ ಸ್ಪೀಡಲ್ಲಿ ಹೋಗುತ್ತೆ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಹೇಗಿರುತ್ತೆ, ಸಬ್ಸಾನಿಕ್ ಅಂದ್ರೇನು, ಸೂಪರ್ಸಾನಿಕ್ ಅಂದ್ರೇನು, ಈ ರೀತಿಯದ್ದೆಲ್ಲ ಒಂದೊಂದು ಸಂಗತಿಗಳನ್ನು ಹೇಳಲಾಗಿದೆ. ಆ್ಯಂಡ್ ವಿಜ್ಞಾನದ ಮತ್ತೊಬ್ಬ ಬರಹಗಾರ ತಾರಸಿಗಳು ಸೋರುವುದೇಕೆ, ಅದನ್ನು ಸುಧೀಂದ್ರ ಹಲ್ದಡ್ಡಿ ಅವರು ಬರೆದಿದ್ದಾರೆ. ಭಾಳ ಪ್ರಮುಖವಾಗಿ ಏನಾಗುತ್ತೆ, ನೀವು ಕಾಂಕ್ರೀಟ್ ಹಾಕುವಾಗ ಬಳಸುವಂಥ ಮರಳಾಗಿರ್ಬೋದು ಅಥವಾ ಅತಿಯಾಗಿರ್ತಕ್ಕಂಥ ನೀರು ಅಲ್ಲಿ ಪೋರನ್ನು ಕ್ರಿಯೇಟ್ ಮಾಡುತ್ತೆ, ಅಥವಾ ಅದು ಎಕ್ಸ್ಪ್ಯಾನ್ಷನ್ನು ಕಾಂಟ್ರಾಕ್ಷನ್ ಆಗುವಂಥ ಪ್ರಾಸೆಸ್ನಲ್ಲಿ ನಿಮ್ಮ ತಾರಸಿಗಳು ಲೀಕ್ ಆಗುವಂಥದ್ದು ಸಹಜ ಅಂಥೇಳಿ ನಿಮಗೆಲ್ಲ ಗೊತ್ತಿದೆ. ಈ ನಾವು ಬೇರೆ ಬೇರೆ ಜಿಯೋಗ್ರಫಿಯಲ್ಲಿ ಇರ್ತಕ್ಕಂಥ ಈ ಕಲ್ಲುಗಳು ಅಥವಾ ಬೇರೆ ಬೇರೆ
ಪ್ರದೇಶದಲ್ಲಿರ್ತಕ್ಕಂಥ ಮರುಭೂಮಿಯಲ್ಲಿ ಹೇಗೆ ಅದು ಇರೋಷನ್ ಆಗುತ್ತೆ, ಅಥವಾ ಹಿಮಾಲಯದಲ್ಲಿ ಕಲ್ಲುಗಳು ಹೇಗೆ ಇರೋಷನ್ ಆಗುತ್ತೆ, ಪರ್ವತಗಳು ಹೇಗೆ ಇರೋಷನ್ ಆಗುತ್ತೆ, ಅದೇ ರೀತಿಯ ಒಂದು ಪ್ರಾಸೆಸ್ ಇಲ್ಲೂ ಕೂಡ ನಡೆಯುತ್ತೆ. ಹಾಗಂತ ಹೇಳಿ ತೀರಾ ನೈಸ್ ಮಾಡಿಬಿಟ್ರೆ ನೀವು ಜಾರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಒಂದು ಒಳ್ಳೆ ಮಾಹಿತಿಯನ್ನು ನೀಡುವಂಥದ್ದು ಜಿಯೋಗ್ರಾಫಿಕಲ್ ಆಸ್ಪೆಕ್ಟು, ಸಿಮೆಂಟು, ಕಾಂಕ್ರೀಟು, ನೀರಿನ ಬಳಕೆ, ಮರಳಿನ ಒಂದು ಆ ಪ್ರಕೃತಿ, ಇನ್ನಿತರ ಸಂಗತಿಗಳನ್ನು ಹೇಳಲಾಗಿದೆ. ಸೊ ಎನಿಹೌ ಇಟ್ಸ್ ಒಂದು ಒಳ್ಳೆಯ ಲೇಖನ. ಇದನ್ನು ಆಸಕ್ತರು ಓದ್ಬೋದು. ಆ್ಯಂಡ್ ಇಲ್ಲಿ ಬಹಳ ಪ್ರಮುಖವಾಗಿ ನಮ್ಮ ಅದ್ಭುತವಾಗಿರ್ತಕ್ಕಂಥ ಜಗತ್ತಿನಲ್ಲಿ ನಾಗರಿಕತೆಗಳು ಹೇಗೆ ಬೆಳೆದು ಬಂತು. ವಿದ್ಯಾನಂದ ಶೆಣೈ ಅವರು ಭಾರತ ದರ್ಶನ ಮಾಡುವಾಗ ಒಂದು ಮಾತನ್ನು ಹೇಳ್ತಾ ಬರ್ತಾರೆ. ಭಾರತದ ನಾಗರಿಕತೆ ಅಂದರೆ ಸಿಂಧು ನಾಗರಿಕತೆ ಒಂದು ಜಗತ್ತಿನ ಯಾವುದೇ ಇತಿಹಾಸ ಬರೆದ್ರೂ ಕೂಡ ಮೊದಲ ಪುಟದಲ್ಲಿರಬೇಕು ಅಂತ. ಅದೇ ರೀತಿಯಲ್ಲಿ ಅವರು ಇನ್ನೊಂದು ಸಂಗತಿ, ಇಡೀ ಜಿಯೋಗ್ರಫಿ ನಿಂತಿರುವಂಥದ್ದು, ಇಡೀ ಹ್ಯೂಮನ್ ಲೈಫ್ ನಿಂತಿರುವಂಥದ್ದು ಯಾವುದರ ಮೇಲೆ? ನದಿ ಪಾತ್ರಗಳ ಮೇಲೆ ಅದು ಡಿಪೆಂಡೆಂಟ್ ಆಗಿರ್ಬೋದು. ನದಿ ಪಾತ್ರಗಳು ಹೇಗೆ ಹರಿದು ಹೋಗ್ತಾ ಇತ್ತೋ, ಸೆಟಲ್ ಆದಂಥ ಮೊದಲ ಬಾರಿಗೆ ಸೆಟ್ಲ್ಮೆಂಟನ್ನು ಕಂಡುಕೊಂಡಂಥ ಜನರು ಆ ನದಿಗಳ ಮೇಲೆ ನಿಲ್ಲುತ್ತಾ ಹೋದರು. ಹಾಗೆ ಕೆಲವು ನಾಗರಿಕತೆಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಒಂದು ಮೆಸೊಪಟೋಮಿಯ ನಾಗರಿಕತೆ, ನಮಗೆಲ್ಲ ಹಮ್ಮುರಬ್ಬಿ ಅಂತ ಕೇಳೇ ಇರ್ತೀವಿ. ಆ್ಯಂಡ್ ಅಲ್ಲಿ ಬ್ಯಾಬಿಲೋನಿಯಾದಲ್ಲಿರ್ತಕ್ಕಂಥದ್ದು, ಇವತ್ತಿನ ಇರಾಕ್, ಸಿರಿಯಾ, ಟರ್ಕಿ, ನಮಗೆಲ್ಲ ಗೊತ್ತು. ಇತ್ತೀಚೆಗೆ ಯಾವ ಎಲ್ಲ ವಿಧ್ವಂಸಕ ದಾಳಿಗಳು ನಡೆದು ಹೋಯಿತು ಆ ಪ್ರದೇಶದಲ್ಲಿ, ಐಸಿಸ್ನ ಒಂದು ಸಂದರ್ಭದಲ್ಲಿ. ಇವತ್ತು ಸಿರಿಯಾದಲ್ಲಿ ಬಸರ್ ಅಲ್ ಅಶದ್ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಇರಾಕ್ನಲ್ಲಿ ಅಮೇರಿಕನ್ ಒಂದು ಪ್ರೇರಿತವಾದಂಥ ಅಧಿಕಾರ ಇರ್ತಕ್ಕಂಥದ್ದು. ಎನಿಹೌ ಇದು ಕ್ರಿಸ್ತಪೂರ್ವ 10,000 ವರ್ಷಗಳ ಪುರಾತನ ಮತ್ತು ಕ್ರಿಸ್ತಪೂರ್ವ 5,000 ವರ್ಷಗಳವರೆಗಿತ್ತು. ಆಮೇಲೆ ಅದು ಅವಸಾನ ಹೋಗೋಯಿತು. ಆದರೆ ಆ ಸಂದರ್ಭದಲ್ಲಿದ್ದಂಥ ಪಾಟ್ರಿ ಆಗಿರ್ಬೋದು, ಅಥವಾ ಅವರು ಕಂಡುಕೊಂಡಂಥ ಈ ಕೃಷಿ, ಆಮೇಲೆ ದ್ವಿದಳ ಧಾನ್ಯಗಳ ಬಗ್ಗೆ ರಚನೆ ಆಗಿರ್ತಕ್ಕಂಥದ್ದು, ಆವಿಷ್ಕಾರ ಆಗಿರ್ತಕ್ಕಂಥದ್ದು, ಖಗೋಳ, ಔಷಧಿ, ಇನ್ನಿತರ ಸಂಗತಿ. ಟ್ವಿಟ್ ಫಾರ್ ಟ್ಯಾಟ್ ಅಂದರೆ ಒಂದು ಹಲ್ಲನ್ನು ಕಿತ್ತರೆ ಅವನ ಮತ್ತೊಬ್ಬನ ಹಲ್ಲನ್ನು ಕೀಳಬೇಕು, ಒಬ್ಬ ಕಳ್ಳ ಕೈಯನ್ನು ಕತ್ತರಿಸಿದರೆ ಅವನ ಕೈಯನ್ನು ಕತ್ತರಿಸಬೇಕು. ಈ ನೀತಿ ಜಾರಿಗೆ ಬಂದಿದ್ದು ಮೊದಲ ಬಾರಿಗೆ ಮೆಸೊಪಟೋಮಿಯಾದ ನಾಗರಿಕತೆಯಲ್ಲಿ. ಅದಾದ ಮೇಲೆ ನಮಗೆ ಬಹಳ ಪ್ರಮುಖವಾಗಿ ಸಿಗುವಂಥದ್ದು ಸಿಂಧೂ ಕಣಿವೆ ನಾಗರಿಕತೆ. ಈ ಸಿಂಧು, ಇಂಡಸ್ ಅಂತ ಏನು ಕರೀತೇವೆ, ಆ ಸಿಂಧೂ ನದಿಯ ಬಯಲಿನಲ್ಲಿ ಒಂದು ನಾಗರಿಕತೆ ಬೆಳೆಯುತ್ತೆ. ಆ ನಾಗರಿಕತೆ ಹೆಸರೇ ಹರಪ್ಪ ಮತ್ತು ಮೊಹಂಜೋದಾರೋ ಅಥವಾ ಸಿಂಧು ನಾಗರಿಕತೆ ಅಂತಲೂ ನಾವು ಕರಿತೇವೆ. ಆ ಎರಡು ಪಟ್ಟಣಗಳು, ಹರಪ್ಪ ಮೊಹಂಜೋದಾರೋ ಆಗಿರ್ಬೋದು, ಲೋಥಾಲ್ ಅಂತ ಕಡೆಗಳಲ್ಲಿ ಡಾಕ್ಯಾರ್ಡ್ ಆಗಿರ್ಬೋದು, ಪಾಕಿಸ್ತಾನದಿಂದ ಪೇಶಾವರದಿಂದ ಇಲ್ಲಿಯ ತನಕ ಗುಜರಾತ್, ಕಾಲಿಬಂಗನ್ ಹರಿಯಾಣ, ಆಮೇಲೆ ಭಾರತದ ಕೆಲವಷ್ಟು ಪ್ರದೇಶ, ರಾಜಸ್ಥಾನದ ಪ್ರದೇಶಗಳು, ಇಲ್ಲೆಲ್ಲವೂ ಕೂಡ ಈ ಪಳೆಯುಳಿಕೆಗಳು ಅಥವಾ ಕುರುಹುಗಳು ಸಿಗ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ. ನಮ್ಮ ಹೆಮ್ಮೆಯ ನಾಗರಿಕತೆ ಅದು. ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕೃಷಿ ಆಗಿರ್ಬೋದು, ಅಲ್ಲಿ ಬಳಸ್ತಾ ಇದ್ದಂಥ ಈ ಬ್ರಾಂಜ್ ಸ್ಟ್ಯಾಚ್ಯೂಸ್ಗಳಾಗಿರ್ಬೋದು, ಡ್ಯಾನ್ಸಿಂಗ್ ಲೇಡಿ ಆಗಿರ್ಬೋದು, ಅಥವಾ ಈ ಶಿವ ಅಂತ ಭಾವಿಸಿಕೊಳ್ಳಬಹುದಾದಂಥ ಮೂರ್ತಿಗಳಾಗಿರ್ಬೋದು, ಆ ಸಂದರ್ಭದಲ್ಲಿದ್ದಂಥ ದೊಡ್ಡ ಗ್ರೇಟ್ ಬಾತ್ ಅಂತ ನಾವೇನು ಕರಿತೇವೆ, ರಸ್ತೆಗಳು ಸ್ಟ್ರೈಟ್ ಆ್ಯಂಗಲ್ ಆಗಿರ್ತಕ್ಕಂಥದ್ದು, ಗ್ರೇಟ್ ಬಾತಿನ ಮೂಲಕ ಪ್ರತಿಯೊಂದು ಮನೆಗೆ ಅಥವಾ ಪ್ರತಿಯೊಂದು ಮನೆಗಳ ಮೂಲಕ ಇದ್ದಂಥ ಡ್ರೈನೇಜ್ ಸಿಸ್ಟಮು, ಟಾಯ್ಲೆಟ್ ಸಿಸ್ಟಮು, ಇದೆಲ್ಲವೂ ಕೂಡ ಅಡ್ವಾನ್ಸ್ಮೆಂಟ್. ಯಾವುದು ಇದೆಲ್ಲವೂ ಕೂಡ ಪ್ರಾಸ್ಪ್ಯಾರಿಟಿ ಬಂದಾಗ್ತಾನೆ ಇದೆಲ್ಲ. ಇಲ್ಲಾಂದರೆ ಎಲ್ಲರೂ ಗುಡಿಸ್ನಲ್ಲೇ ಇರಬೇಕು. ಯಾವಾಗ ತಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುತ್ತೆ, ತಮ್ಮ ಆಧ್ಯಾತ್ಮಿಕ ಸ್ಥಿತಿ ಗಟ್ಟಿಯಾಗ್ತಾ ಹೋಗುತ್ತೆ, ಹೊಸ ಹೊಸ ಚಿಂತನೆಗಳು ಮತ್ತು ನಮ್ಮ ಲೈಫಿನ ಈಸನ್ನು ಮಾಡಿಕೊಳ್ಳುವಂಥ ಆಲೋಚನೆ ಮಾಡ್ತೇವೆ. ಆ್ಯಂಡ್ ದಟ್ ವಾಸ್ ಕ್ರಿಸ್ತಪೂರ್ವ 3300ರಿಂದ 1900. ಆ ಸಿಂಧು ನಾಗರಿಕತೆಯಲ್ಲಿ ಏನೇನೆಲ್ಲ ಇತ್ತು, ಗಣಿತ ಸೂತ್ರಗಳ ಬಗ್ಗೆ ಇರ್ಬೋದು, ಸಂಸ್ಕೃತಿ, ಕಲೆಗಳು, ಪಾಟ್ರೀಸ್ ಆಗಿರ್ಬೋದು, ಬ್ರಿಕ್ಸನ್ನು ಬಳಸಿಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅಥವಾ ನಾವು ಎರಡು ಸಿಟಿಗಳನ್ನು ನೋಡ್ತೇವೆ, ಒಂದು ಅಪ್ಪರ್ ಸಿಟಿ, ಇನ್ನೊಂದು ಲೋವರ್ ಸಿಟಿ. ಲೋವರ್ ಸಿಟಿ ಅಗಲ ಆಗಿತ್ತು, ಅಪ್ಪರ್ ಸಿಟಿ ಎತ್ತರ ಆಗಿತ್ತು. ಅಟ್ ದ ಸೇಮ್ ಟೈಮ್ ಅಲ್ಲಿ ಬಹುಶಃ ಇದ್ದಿರಬಹುದು, NCERT ಪುಸ್ತಕಗಳು ಹೇಳುತ್ತೆ, ಅಲ್ಲಿ ಬಹುಶಃ ಆ ಹೊತ್ತಿನಲ್ಲೇ ತಾರತಮ್ಯಗಳು ಇದ್ದಿರಬಹುದು ಅಥವಾ ಜಾತಿ ವ್ಯವಸ್ಥೆ ಇದ್ದಿರಬಹುದು ಅನ್ನುವಂಥ ಆಲೋಚನೆ ಕೂಡ ಬರುತ್ತೆ. ಬಹುಶಃ ಅದು ಕಿಂಗ್ ಮತ್ತು ಇತರ ಸಬ್ಜೆಕ್ಟ್ಸ್ ಅನ್ನುವಂಥ ರೀತಿಯಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಅದು ಯಾವುದೋ ಒಂದು ರೀತಿಯ ನ್ಯಾಚುರಲ್ ಕೆಲಾಮಿಟಿಗೆ ಒಳಗಾಗಿ ಅದು ಅವಸಾನಕ್ಕೊಳಗಾಯಿತು ಅನ್ನುವಂಥ ವರದಿಗಳನ್ನು ನಾವು ನೋಡಿದ್ದೇವೆ. ಈಜಿಪ್ಟ್ ನಾಗರಿಕತೆ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಯಾವುದು? ಪಿರಮಿಡ್ಗಳು. ಈ ಪಿರಮಿಡ್ಗಳದ್ದು ಏನು ಲಿಪಿ ಏನು ಹೇಳುತ್ತೆ, ಅದರ ಸಂಸ್ಕೃತಿ ಇವತ್ತಿಗೂ ಕೂಡ ಉತ್ಖನನ ನಡೀತಾನೆ ಇದೆ. ಈಜಿಪ್ಟ್ ಅಂದ ತಕ್ಷಣ ನಮಗೆ ನೈಲ್ ನದಿಯ ನೆನಪಾಗುತ್ತೆ. ಆ್ಯಂಡ್ ಅದರ ಸುತ್ತ ಇದ್ದಂಥದ್ದು ಕ್ರಿಸ್ತಪೂರ್ವ 3150ರಿಂದ ಕ್ರಿಸ್ತಪೂರ್ವ 30ರವರೆಗೆ ಇದ್ದಂಥ ಆ ಒಂದು ಇಡೀ ಪ್ರಾಸೆಸ್ ಆಫ್ ದಟ್ ಈಜಿಪ್ಟಿನ ನಾಗರಿಕತೆ ಅತ್ಯಂತ ಕುತೂಹಲ. ಅದರ ಮೇಲೆ ಅಂತಹ ಚಿತ್ರಗಳೆಲ್ಲ ಸಾಕಷ್ಟು ಬಂದಿದೆ. ಆ್ಯಂಡ್ ಮೊಹಂಜೋದಾರೋ ಮೇಲೆ ಮೊಹಂಜೋದಾರೋ ಅನ್ನುವಂಥ ಚಿತ್ರವೇ ಬಂದಿದೆ.
ಭಾರತದಲ್ಲಿ. ಆ್ಯಂಡ್ ಮಾಯಾನ್ ಕಾಲ, ನೀವು ನೇಮಿಚಂದ್ರರ ಪೆರುವಿನ ಪವಿತ್ರ ಕಣಿವೆಯನ್ನು ಓದಿದ್ದೇ ಆಗಿದ್ದಲ್ಲಿ ಅಥವಾ ಓದಿ ಅಂತಲೂ ನಾನು ಹೇಳ್ತೇನೆ, ನಿಮಗೆ ಮಾಯಾನ್ ಬಗ್ಗೆ ಗೊತ್ತಿರುತ್ತೆ. ಅಥವಾ 2012 ಹೊತ್ತಿಗೆ ನೀವೆಲ್ಲ ಕೇಳೇ ಇರ್ತೀರಿ ಮಾಯಾನ್ ಅಂಥೇಳಿ, ವಿಶ್ವ ಎಂಡಾಗುತ್ತೆ ಅಂತ. ಇದು ಸೌತ್ ಅಮೆರಿಕಾ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು, ಅಥವಾ ಮಿಡ್ಲ್ ಅಮೆರಿಕಾದಲ್ಲಿ ಆ್ಯಂಡ್ ಸೆಂಟ್ರಲ್ ಅಂತ ಹೇಳ್ತೇವೆ. ಮೆಕ್ಸಿಕೋ, ಗ್ವಾಟೆಮಾಲಾ, ಸಾಲ್ವಡಾರೋ, ಹೊಂಡುರಾಸೋ, ಹೀಗೆ ಬೇರೆ ಬೇರೆ ಪ್ರದೇಶ ಇಲ್ಲಿಂದ ಅಮೆಜಾನ್ ಬೆಲ್ಟ್ನಲ್ಲೂ ಇದ್ದಿದೆ ಅನ್ನುವಂಥದ್ದು ಕೂಡ ಇದೆ. ಆ್ಯಂಡ್ 2600ರಿಂದ 900ರವರೆಗೆ ಇತ್ತು. ಯಾವುದು? ಕ್ರಿಸ್ತ ಶಕದಲ್ಲಿ, ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕಕ್ಕೆ ಬಂತು ನೋಡಿ. ಬಿಫೋರ್ ಕಾಮನ್ ಎರಾ ಟು ಕಾಮನ್ ಎರಾ ಇಲ್ಲಿಗೆ ಬಂದಿದೆ. ಆ್ಯಂಡ್ ಜಗತ್ತಿನ ಮೊದಲ ಕ್ಯಾಲೆಂಡರು ರಚಿಸಿದವರು, ಆ್ಯಂಡ್ ಬೇರೆ ಬೇರೆ ಲಿಪಿ, ರಬ್ಬರು, ಇನ್ನೊಂದು ಮತ್ತೊಂದು. ನೀವೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಆಫ್ರಿಕಾ ಮತ್ತು ಈ ಸೌತ್ ಅಮೆರಿಕಾ ಮತ್ತು ದಕ್ಷಿಣ ಅಥವಾ ವೆಸ್ಟರ್ನ್ ಇಂಡಿಯನ್ ಪಾರ್ಟ್ಸ್ನಲ್ಲಿರ್ತಕ್ಕಂಥ ಅನೇಕ ಆಚರಣೆಗಳು, ಅದು ನಾಗಾರಾಧನೆ ಅಂಥದ್ದಿರ್ಬೋದು, ಭೂತಾರಾಧನೆ ಅಂಥದ್ದಿರ್ಬೋದು, ಅಥವಾ ಪ್ರಕೃತಿಯನ್ನು ಪೂಜಿಸುವಂಥದ್ದಾಗಿರ್ಬೋದು, ಈ ಥರದ್ದು ಒಂದಕ್ಕೊಂದು ಸಾಮ್ಯತೆ ಸಿಗ್ತಾ ಹೋಗುತ್ತೆ. ಬಹುಶಃ ಆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಗೂ ಅದೊಂದು ರೀತಿಯ ಒಂದು ಪ್ರೇರಣೆ. ಬಟ್ ಕಾಂಟಿನೆಂಟಲ್ ಡ್ರಿಫ್ಟ್ ವಾಸ್ ಅ ಜಿಯೋಲಾಜಿಕಲ್ ಎಫೆಕ್ಟು. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಲ್ಚರಲ್ ಮತ್ತು ಹ್ಯುಮ್ಯಾನಿಸ್ಟಿಕ್ ಆದಂಥ, ಸ್ಪಿರಿಚುವಲಿಸ್ಟಿಕ್ ಆದಂತಹ ಬೇರೆ ಬೇರೆ ಕನೆಕ್ಷನ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆ್ಯಂಡ್ ಚೀನಾ ನಾಗರಿಕತೆ ನಮಗೆಲ್ಲ ಗೊತ್ತು. ಈ ಪಟಾಕಿ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಕಾಗದದ ಬಳಕೆ ಆಗಿರ್ಬೋದು, ಮುದ್ರಣ ಆಗಿರ್ಬೋದು, ಇವುಗಳದ್ರದ್ದು ಕೂಡ ಹೇಗೆ ಅನ್ವೇಷಣೆ ಆಯಿತು. ಇದು ಹಳದಿ ದೊರೆ ಅಂತ ನಾವು ಕರಿತೇವೆ, ಯೆಲ್ಲೋ ಕಿಂಗ್ ಅಂತೇಳಿ, ಅದರ ಎಂಪೈರ್ ಆಗಿರ್ಬೋದು. ಆ್ಯಂಡ್ ವಂಡರ್ಫುಲ್, ಅದು ಚೀನಾ ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಭಾರತದಷ್ಟೇ ಡೈವರ್ಸಿಫೈಡ್ ಆದಂಥ, ಮತ್ತು ಅದೇ ರೀತಿಯಲ್ಲಿ ಒಂದೊಂದು ಹೊಸ ಹೊಸ ಇನೋವೇಷನ್. ಸಿಲ್ಕ್ ರೂಟ್ ಅನ್ನುವಂಥದ್ದು, ಪ್ರಾಚೀನ ಸಿಲ್ಕ್ ರೂಟ್ ಅನ್ನುವಂಥದ್ದು, ನಮ್ಮಲ್ಲಿ ಹೇಗೆ ದಕ್ಷಿಣ ಪಥ ಉತ್ತರ ಪಥದ ಬಗ್ಗೆ ಮಾತಾಡ್ತೇವೆ, ಅದು ವಾಸ್ ಆಲ್ಸೋ ಇವತ್ತು 21ನೇ ಶತಮಾನದಲ್ಲಿ ಒನ್ ಬೆಲ್ಟ್ ಒನ್ ರೋಡ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ರಿವೈವಿಂಗ್ ಆಫ್ ಸಿಲ್ಕ್ ರೂಟ್. ಆ್ಯಂಡ್ ಸಿಲ್ಕಿನ ಮೂಲಕ ಅವರು ಜಗತ್ತಿಗೆ ಒಂದು ರೀತಿಯಲ್ಲಿ, ಅಥವಾ ಚೀನಾದ ಗ್ರೇಟ್ ವಾಲ್ ರೀತಿಯ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ನಾಗರಿಕತೆಗಳ ಮೂಲಕನೇ ಬೆಳೆದು ಬಂದಿರತಕ್ಕಂಥದ್ದು ಅನ್ನುವಂಥದ್ದು. ಈ ಬಾರಿಯ ಬಜೆಟ್ ನಿರೀಕ್ಷೆ ಮೊನ್ನೆಯಿಂದ ನಾವು ಮಾತಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಒಂದು ಕಡೆ ಇವತ್ತು ಆಚೆ GST ಕಲೆಕ್ಷನ್ ಜಾಸ್ತಿ ಏನಾಗ್ತಾ ಇಲ್ಲ. ಎರಡನೇದು, ಕಳೆದ 2 ತಿಂಗಳಿಂದ ಚೇತರಿಕೆ ಆಗಿದೆ. ಬಟ್ ಹಿ ಈಸ್ ವೆರಿ ಮಚ್ ಹೋಪ್ಫುಲ್. ಐ ಡೋಂಟ್ ಥಿಂಕ್ ದಟ್ ದೆರ್ ಈಸ್ ಟೂ ಮಚ್ ಟು ಹೋಪ್ ಅಂತ. ಹೋಪ್ ಅನ್ನೋದಕ್ಕಿಂತಲೂ ಕೂಡ ಹೋಪ್ ಇಸ್ ಗುಡ್, ಬಟ್ ತುಂಬ ನಾವು ಅತಿಯಾದ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು ಅಷ್ಟೇನು ಸರಿಯಲ್ಲ. ಕೇಂದ್ರದಿಂದ ಬರಬೇಕಾದಂಥದ್ದು ಅಷ್ಟಾಗಿ ಬಂದಿಲ್ಲ. ಆ್ಯಂಡ್ ಎರಡನೇದು, ವೇಶ್ಫುಲ್ ಆದಂಥ ಇನ್ಕರೆನ್ಸಸ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವರದಿಗಳಾಗ್ತಾ ಇದೆ. ಅದನ್ನು ಕಡಿತಗೊಳಿಸದೇ ಇದ್ದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಇದ್ದದ್ದೇ. ಆ್ಯಂಡ್ ಮೂರನೇದು ಏನು ಅಂತ ಹೇಳಿದರೆ, ಈ GSDP ಅನ್ನುವಂಥದ್ದು ಕೂಡ ಅಷ್ಟರ ಮಟ್ಟಿಗೆ ಬಹಳ ಪ್ರಮುಖವಾಗಿ ಏನು ಕಲೆಕ್ಷನ್ ಆಗಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿ ಏನು ಮತ್ತೆ ಹೇಳಬೇಕು ಅಂತ ಹೇಳಿದರೆ, ಒಂದು ಕಡೆ ವೇಶ್ಫುಲ್ಲಾಗಿ ಬಜೆಟ್ನಲ್ಲಿ ಕೊಡಬಹುದು ಅಥವಾ ಕೊಡಬಾರದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅಟ್ ದ ಸೇಮ್ ಟೈಮ್ ತೆರಿಗೆಯನ್ನು ಹೆಚ್ಚಿಸುವಂಥ ಸಾಧ್ಯತೆ ಇರುತ್ತೆ. ನಿನ್ನೆ ಎಡಿಟೋರಿಯಲ್ಗಳಲ್ಲಿ ಕೂಡ ನಾವು ಮಾತಾಡಿದ್ವಿ, ತೆರಿಗೆ ಹೆಚ್ಚಳ ಮಾಡೋದ್ರಿಂದ ಜನರ ಮೇಲೆ ನೇರ ಪರಿಣಾಮ ಬೀರುತ್ತೆ. ನಮ್ಮ ರಾಜ್ಯ ಸರ್ಕಾರದ ಮೂಲ ಇವತ್ತು GST ಎಲ್ಲ ಹೋಗಿ ವ್ಯಾಟ್ ಎಲ್ಲ ಇತ್ತು, ಎಲ್ಲ ಹೋಯಿತು. ಈಗ ಇರತಕ್ಕಂಥದ್ದು ಪ್ರಧಾನವಾಗಿ ಏನು ಅಂತ ಹೇಳಿದರೆ, ಒಂದು ತೈಲ. ಹೋದ ಬಾರಿಯೇ ತೈಲ ಬೆಲೆ ಏರಿಕೆ ಮಾಡಿದರು, ಈ ಬಾರಿ ಮತ್ತೆ ಏರಿಕೆ ಮಾಡ್ಬೋದಾ ಗೊತ್ತಿಲ್ಲ, ಪ್ರಶ್ನೆ ಇದ್ದೇ ಇದೆ. ಎರಡನೇದು ಮೋಟಾರು ವಾಹನ ತೆರಿಗೆ, ಮೂರನೇದು ಮುದ್ರಾಂಕ ಶುಲ್ಕಗಳು. ಈ ಮೂರು ಪ್ರಧಾನವಾಗಿ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಟ್ಯಾಕ್ಸು. ಇದನ್ನೇನಾದರೂ ಇವುಗಳ ಮೇಲೆ ಏನಾದರೂ ಜಾಸ್ತಿ ಮಾಡುವಂಥದ್ದು, ಅಥವಾ ಬೇರೆ ಈ ನಮ್ಮ ಮುನಿಸಿಪಾಲಿಟಿ ಟ್ಯಾಕ್ಸ್ಗಳನ್ನು ರೈಸ್ ಮಾಡುವಂಥದ್ದು, ಹೀಗೆ ಮಾಡೋದ್ರಿಂದ ಗೊತ್ತಿಲ್ಲ ಹೌ ಮಚ್ ಇಟ್ ಈಸ್ ಗೋಯಿಂಗ್ ಟು ಆಲ್ರೆಡಿ ಎಫೆಕ್ಟೆಡ್ ಪೀಪಲ್ ಅಂಥೇಳಿ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಇನ್ನೊಂದು ಕಡೆಗೆ ಏನಾಗ್ತಾ ಇದೆ, ಒಂದು ಕಡೆ ಕೃಷಿ ಸಮ್ಮಾನ್ ನಿಧಿ ಅಂತ ಇದೆ, ಅಥವಾ ಬೇರೆ ಬೇರೆ ಭಾಗ್ಯಲಕ್ಷ್ಮಿ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ಯೋಜನೆಗಳು ಇದ್ದೇ ಇದೆ, ಸರ್ಕಾರದ ಪಾಪ್ಯುಲರ್ ಯೋಜನೆಗಳಿದೆ. ಈಗ ಕೃಷಿ ಸಮ್ಮಾನ್ ಯೋಜನೆಗೆ 6,000 ರಾಜ್ಯದಿಂದ ಕೇಂದ್ರದಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ 4,000 ರಾಜ್ಯದಿಂದಲೂ ಸೇರಿಸ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತು ಕೂಡ ಬಂದಿತ್ತು. ಹಾಗಾಗಿ 10,000 ರೂಪಾಯಿ ಕೊಡಬೇಕು ಅಂತ ಹೇಳಿದರೆ 4,000 ರಾಜ್ಯದ್ದು ಸೇರಬೇಕು. ಅನೇಕ ಈ ರೀತಿಯ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಿಗೆ ಸಾಕಷ್ಟು 30% ರಾಜ್ಯ ಸರ್ಕಾರವು ಕೊಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸೊ ಎನಿಹೌ, ಈ ಒಂದು ಕಡೆ ವಿತ್ತೀಯ ಕೊರತೆ ನಮಗೆಲ್ಲ ಗೊತ್ತಿದೆ. FRBM ಬಜೆಟ್ ಅಂದ ತಕ್ಷಣ ನಾವು ನೋಡ್ತಾ ಹೋಗ್ತೇವೆ. ಅಟಲ್ ಬಿಹಾರಿ ಅವರ ಸರ್ಕಾರದಲ್ಲಿ 2003ರಲ್ಲಿ FRBM ಆ್ಯಕ್ಟ್ ಅನ್ನು ತರಲಾಯಿತು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಅದು ಏನು ಹೇಳುತ್ತೆ, ಒಂದು ನೀವು ಫಿಸ್ಕಲ್ ಡೆಫಿಸಿಟನ್ನು ಯಾವ್ದು ಕಡೆ ಇಟ್ಕೊಳ್ಬೇಕು ಅಂತ. 2016ರಲ್ಲಿ ಇದನ್ನು ಮತ್ತೆ ರಿವ್ಯೂ ಮಾಡಬೇಕು ಅಂತ NKSIM ಕಮಿಟಿಯನ್ನು ಕೂಡ ಹಾಕಲಾಗಿತ್ತು. ಆ್ಯಂಡ್ ಇಟ್ ಆಲ್ಸೋ ಸೆಟ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರಬೇಕು. ಆಮೇಲೆ ರೆವೆನ್ಯೂ ಡೆಫಿಸಿಟು ಆದಷ್ಟು 0 ಇರಬೇಕು ಅಂತ. ಇವತ್ತು ನಮ್ಮ ವಿತ್ತೀಯ ಕೊರತೆ ಪ್ರಮಾಣ 4% ಆ್ಯಂಡ್ ವೆಚ್ಚ ಕಡಿತ ಮಾಡುವುದು ಅಸಾಧ್ಯ ಆಗಿದೆ. ಆದರೆ ಬಂಡವಾಳದ
ವೆಚ್ಚವನ್ನು ಆಸ್ತಿಯ ಸೃಷ್ಟಿಗೆ ಬಳಕೆ ಮಾಡಬೇಕು. ದಟ್ ಈಸ್ ದ ವೆರಿ ಕಾಮನ್ ಸೆನ್ಸ್. ನೀವು ಕನ್ಸಂಪ್ಷನ್ ಮಾಡಿದರೆ ವೇಸ್ಟ್ ಆಗುತ್ತೆ, ಪ್ರೊಡಕ್ಟಿವಿಟಿಗೆ ಬಳಸ್ಕೊಂಡ್ರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಬಂದರೆ ಅದಕ್ಕೆ ಲಾಭ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಹಳ ಪ್ರಮುಖ, ಇಲ್ಲಿ ಒಬ್ಬರು ಲೇಖಕರು ಬರೆದಿದ್ದಾರೆ, ನೀವು ಪೊಲಿಟಿಕ್ಸೇ ಮುಗಿಯುವುದಿಲ್ಲ ನಿಮ್ಮ 5 ವರ್ಷಗಳು. ಇಟ್ಸ್ ಅ ಬೇಸಿಕ್. ಎಲ್ಲಿಂದ ಶುರುವಾಗುತ್ತೆ ಅಂದರೆ, ಒಂದು ಸ್ಟ್ರಾಂಗ್ ಮೆಜಾರಿಟಿ ಗೌರ್ಮೆಂಟು, ಒಬ್ಬ ಸ್ಟ್ರಾಂಗ್ ಲೀಡರ್ಶಿಪ್ ಇದ್ದಾಗ ಇಂಥ ಸಮಸ್ಯೆಗಳು ಅತ್ಯಂತ ಕನಿಷ್ಠ. ನೀವು ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ನೋಡಿ, ಲ್ಯಾಂಡ್ಸ್ಲೈಡ್ ಮೆಜಾರಿಟಿಯನ್ನು ಕೊಟ್ಟಾಗ, ಲ್ಯಾಂಡ್ಸ್ಲೈಡ್ 303ರಷ್ಟು ಸೀಟುಗಳು ಸಿಕ್ಕಿದಾಗ ಆವಾಗ ಏನಾಗುತ್ತೆ, ಆ ಲೀಡರ್ಶಿಪ್ಪನ್ನು ಚಾಲೆಂಜ್ ಮಾಡಲಿಕ್ಕೆ ಇರೋದಿಲ್ಲ ಫೋರ್ಸಸ್, ಮತ್ತು ಆ ಲೀಡರ್ಶಿಪ್ಪಿಗೆ ಡಿಸ್ಟೆಬಿಲೈಸ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಮುಂದಿನ 5 ವರ್ಷ ಜನರ ಮೆಜಾರಿಟಿ ನಂಬಿಕೆ ಎಲ್ಲಿ ತನಕ ಆ ಲೀಡರ್ಶಿಪ್ ಮೇಲೆ ಇರುತ್ತೋ ಇದೇ ಪ್ರಾರಂಭ ಆಗುವಂಥದ್ದು. ಎಲ್ಲಿ ಚುನಾವಣೆಗಳಲ್ಲಿ ಯಾವಾಗ ಅತಂತ್ರತೆ ಸೃಷ್ಟಿಯಾಗಿ ಬಿಡುತ್ತೆ, ಸಹಜವಾಗಿ ಯಾರಿಗೂ ನೇರ ಬಹುಮತ ಸಿಗುವುದಿಲ್ಲ, ಮತ್ತು ಹೈಕಮಾಂಡು ವೀಕ್ ಇರ್ಬೋದು, ಅಥವಾ ಇಟ್ ಈಸ್ ಅನೇಬಲ್ ಟು ಟೇಕ್ ಆ್ಯಕ್ಷನ್ ಫಾರ್ ದ ಸಿಂಪಲ್ ರೀಸನ್ ಇದು ಡಿಬಂಕ್ ಆಗಿ ಬಿಡ್ಬೋದು, ಅಥವಾ ಡಿಬ್ಯಾಕಲ್ ಆಗಿ ಬಿಡ್ಬೋದು, ರಿಪರ್ಕರ್ಷನ್ ಶುರು ಆಗ್ಬೋದು ಅನ್ನೋಂಥ ಆಲೋಚನೆ ಇರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಯಾವಾಗ ಬಹುಮತ ಸಿಗೋದಿಲ್ಲ, ಆವಾಗ ಬೇರೆ ವಾಮ ಮಾರ್ಗಗಳತ್ತ ಆಲೋಚನೆ ಮಾಡಬೇಕಾಗುತ್ತೆ ಸರ್ಕಾರ ರಚಿಸಲಿಕ್ಕೆ. ಒಮ್ಮೆ ಸಮ್ಮಿಶ್ರ ಅಂತ ಆಗ್ಬೋದು, ಮತ್ತೊಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಬರೋದು ಅಂತಾಗಿರ್ಬೋದು. ಎಲ್ಲ ಪ್ರಕ್ರಿಯೆಯಲ್ಲಿ ಆಡಳಿತ ಅನ್ನುವಂಥದ್ದು ಗೋಜಲುಮಯ ಆಗುತ್ತೆ, ಆಡಳಿತ ಅನ್ನುವಂಥದ್ದು ಡಿಲೇ ಆಗ್ತಾ ಹೋಗುತ್ತೆ, ಡಿನೈ ಆಗ್ತಾ ಹೋಗುತ್ತೆ. ಇನ್ ದಿ ಮೀನ್ ವೈಲ್ ಹೀಗೆ ಬಂದಿರತಕ್ಕಂಥವ್ರನ್ನು ಸಂತುಷ್ಟಿಪಡಿಸೋದ್ರಲ್ಲಿ ಹಿಂದೆ ಮುಂದೆ ಆಚೆ ಈಚೆ ಮೂಲ ಹೊರಗಿನವರು ಎಲ್ಲ ಈ ಗೊಂದಲಗಳು ಸೃಷ್ಟಿಯಾಗುತ್ತೆ. ಹೀಗೆ ಗೊಂದಲ ಸೃಷ್ಟಿಯಾಗುವಂಥ ಸಂದರ್ಭದಲ್ಲಿ ಆಡಳಿತ ಅನ್ನುವಂಥದ್ದು ಹಿನ್ನೆಲೆಗೆ ಸರಿಯಬಹುದು. ಮತ್ತು ಹೀಗೆಲ್ಲ ಆಗಿರ್ತಕ್ಕಂಥದ್ದನ್ನು ಅದೇ ಹೇಳ್ತಾ ಇದ್ದಾರೆ. ವೆಸ್ಟ್ ಮಿನಿಸ್ಟರ್ ಪದ್ಧತಿಯ ಪ್ರಕಾರ ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಇಸ್ ದಿ ಫಸ್ಟ್ ಅಮಾಂಗ್ ಆಲ್, ಈಕ್ವಲ್ ಬಟ್ ಫಸ್ಟ್ ಅಮಾಂಗ್ ಆಲ್ ಅಂಥೇಳಿ. ಈ ಫಸ್ಟ್ ಅಮಾಂಗ್ ಆಲಿನ ಬಗ್ಗೆ ಸವಾಲು ಇದ್ದಾಗ ಈ ರೀತಿಯ ಸಂಗತಿಗಳಾಗುವಂಥದ್ದು. ಎನಿಹೌ, ಮೂಲಭೂತವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಸಂದರ್ಭದಲ್ಲಿ ಒಂದು ಆಡಳಿತ ಸುಗಮ, ಸುಭದ್ರ, ಸದೃಢ ಆಡಳಿತ ಆ್ಯಂಡ್ ಪಾರದರ್ಶಕವಾಗಿರಬೇಕು. ಹೀಗೆ ಆಗೋದ್ರಿಂದ ಮಾತ್ರ ಜನರಿಗೆ ಸಹಾಯ ಮತ್ತು ಉಪಕಾರ ಆಗುವಂಥದ್ದು. ಇಲ್ಲದೆ ಹೋದಲ್ಲಿ ಕೇವಲ ಅಧಿಕಾರದ ಆಡುಂಬೊಳವೇ ನಡೆದು ಬಿಡುತ್ತದೆ. ಸರ್ಕಾರ ಯಾವುದು ಬಂದರೂ ಕೂಡ ಸುಧಾರಣೆ ಅನ್ನುವಂಥದ್ದು ಮರೀಚಿಕೆ ಆಗಬಾರ್ದು, ಆಡಳಿತವೇ ಪ್ರಧಾನ ಆಗಿರಬೇಕು ಅನ್ನುವಂಥ ಆಶಯ. ಮುಂಗಡ ಪತ್ರ 3 ಪರಿಹಾರ 0. ಏನು ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಎಲ್ಲರೂ ಹೋಗುವಂಥ ಸರ್ಕಾರಗಳು ಮುಂಗಡ ಪತ್ರಗಳನ್ನು ಘೋಷಣೆಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಅದು ಮುಂದಿನ ಸರ್ಕಾರಕ್ಕೆ ದಾಟಿಸ್ತಾ ಹೋಗ್ತಾರೆ. ಯಾವಾಗಲೂ ಕೂಡ ಸಮಸ್ಯೆ ಅದೇ ಆಗುವಂಥದ್ದು. ಏರಿಕೆ ಆಗ್ತಾ ಇರುತ್ತೆ, ಸಾಲ ಮಾಡ್ತಾರೆ, ಔಟ್ಲೇ ಕೊಡ್ತಾರೆ, ಕೆಲವೊಮ್ಮೆ ಅವ್ರ ಹತ್ರ ಇರೋದೇ ಇಲ್ಲ, ಆದರೂ ಕೂಡ ಅದು ಮುಂದಿನ ವರ್ಷಕ್ಕೆ ದಾಟಿಸ್ಕೊಂಡು ಹೋಗ್ತಾರೆ. 2018ರ ವಿಧಾನಸಭೆಗೆ 3 ತಿಂಗಳ ಮುನ್ನ ಬಜೆಟ್ ಮಂಡಿಸುವಾಗ ಅಂದಿನ CM ಏನು ಮಾಡ್ತಾರೆ, 8.5 ಪ್ರಗತಿ ದರವನ್ನು ದಾಖಲಿಸಿ GSDP ರಾಜ್ಯದ GDP ಅಧಿಕಾರದಿಂದ ನಿರ್ಗಮಿಸಿತ್ತು. ಆಯಿತಾ. ಆದರೆ ಅದು ಹಿಂದಿನ ಸಾಧನೆಗಿಂತ 1% ಹೆಚ್ಚಳ, ಫೈನ್. ಬಟ್ ನೋಟು ಅಮಾನ್ಯೀಕರಣ ನಂತರ ಆರ್ಥಿಕ ಹಿಂಜರಿತ ಹೀಗೆಲ್ಲ ಆದ ಮೇಲೂ ಕೂಡ ರೈತರ ಸಾಲ ಮನ್ನಾದ ಬಗ್ಗೆ ಆಲೋಚನೆ ಮಾಡಲಾಗಿತ್ತು. 8,165 ಕೋಟಿಗಳ ಸಾಲ ಮನ್ನಾ ಘೋಷಿಸಿದರು. ಯಾಕೆ? ಎಲೆಕ್ಷನ್ ಇಯರ್. ಬಟ್ ಅದನ್ನು ಮತ್ತೆ 4,165 ಕೋಟಿ ಯಾರಿಗೆ? ಮುಂಬರುವ ಸರ್ಕಾರಕ್ಕೆ ಜವಾಬ್ದಾರಿ ಬಿತ್ತು. ಅದೇ ಹೇಳ್ತಾ ಇರ್ತಕ್ಕಂಥದ್ದು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಕುಗ್ಗುತ್ತಿರುವ ರಾಜಕಾರಣಿಗಳ ಬದ್ಧತೆ, ಬರಗಾಲ, ಇನ್ನೊಂದು ಮತ್ತೊಂದು ಈ ರೀತಿಯದ್ದೆಲ್ಲ ಆದಾಗ ದುಂದು ವೆಚ್ಚವನ್ನು ಕಡಿಮೆಗೊಳಿಸದೆ ಹೋದಾಗ ಈ ಮುಂಗಡ ಪತ್ರಗಳು 0. ಆ್ಯಂಡ್ ಬಹಳ ಪ್ರಮುಖವಾಗಿ ಇಲ್ಲಿ ಏನು ಗಮನಿಸಬೇಕು, ಎಲ್ಲ ಸರ್ಕಾರಗಳು ಬಜೆಟ್ ಮಂಡಿಸುವಾಗ ಒಂದು ಪಾಪ್ಯುಲಿಸ್ಟ್ ಆದಂತಹ ಜನರಿಗೆ ಚುನಾವಣೆಯ ಕೇಂದ್ರಿತವಾಗಿ ಅಥವಾ ನಾವು ಪ್ರಣಾಳಿಕೆಯನ್ನು ಹೇಳಿದ್ದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಎಲ್ಲ ಮುನ್ನೆಲೆಗೆ ಬರ್ತವೆ. ಹೊಸ ಯೋಜನೆಗಳು, ಎಷ್ಟೋ ಯೋಜನೆಗಳು ಕಿಕ್ ಸ್ಟಾರ್ಟ್ ಆಗೋದಿಲ್ಲ, ಅಥವಾ ಕಿಕ್ ಸ್ಟಾರ್ಟ್ ಆಗಿದ್ದನ್ನು ಅದು ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ವಿಶೇಷವಾಗಿ ಇಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ, ಇಂಪ್ಲಿಮೆಂಟೇಷನಲ್ಲಿ ಫೇಲ್ ಆಗುತ್ತವೆ. ಸಾಮಾನ್ಯ ನಾನು ಮೊನ್ನೆಯೂ ಹೇಳಿದ್ದೆ, ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಒಂದು ಮಾತು ಹೇಳಿದರು, 1 ರೂಪಾಯಿ ಕೊಟ್ಟರೆ 15 ಪೈಸೆ ಹೋಗುತ್ತೆ ಅಂಥೇಳಿ. 15 ಪೈಸೆ ಹೋಗೋದೇ ಆ ಕ್ಷಣಕ್ಕೆ ದೊಡ್ಡದಿತ್ತು, ಅಟ್ ದಿ ಲಾಸ್ಟ್ ಕಟ್ಟ ಕಡೆಯ ವ್ಯಕ್ತಿಗೆ ಅಂಥೇಳಿ. ಇವತ್ತು ಅಂಥದ್ದೇ ಚಿತ್ರಣ ಇದೆಯಾ, ಅಥವಾ ಏನಾದರೂ ಸುಧಾರಣೆ ಆಗ್ತಾ ಇದೆಯಾ? ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಬೇರೆ ಈ ಯಾವುದು ನಮ್ಮ ಮೊಬೈಲ್, ಆಧಾರ್ ಆ್ಯಂಡ್ JAM ಬಗ್ಗೆ, ಜನ್ಧನ್ ಅಕೌಂಟು, ಈ 3 ಟ್ರಿನಿಟಿಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. PDSನಲ್ಲಿ ಅಕ್ರಮವಾಗಿ ಹೋಗುವಂಥದ್ರ ಲೀಕ್ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಮಾತಾಡ್ತೇವೆ. ಎನಿಯೋ ಈ ಎಲ್ಲ ಲೀಕೇಜಸ್ಗಳನ್ನು ನಾವು ಸ್ಟಾಪ್ ಮಾಡೋದ ಹೊರತು ಇಂಥದ್ದು ಒಂದು ಇದ್ದದ್ದೇ ಅನ್ನುವಂಥ ಒಂದು ಆಶಯ ನಮಗೆಲ್ಲ ಗೊತ್ತಿರಬೇಕು. ಆ್ಯಂಡ್ ಬಹುಶಃ ಟೋಕಿಯೋ ಒಲಿಂಪಿಕ್ಸ್ 4 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಕಳೆದ ವರ್ಷ ನಡಿಬೇಕಿತ್ತು 2020ಕ್ಕೆ, ಬಟ್ ಏನಾಯಿತು, ಕೋವಿಡ್ನ ಕಾರಣದಿಂದ ಮುಂದೋಯಿತು. ಬಹುಶಃ ಅದು ಕ್ಯಾನ್ಸಲ್ ಕೂಡ ಆಗಬಹುದು ಅನ್ನುವಂಥ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿನ್ನೆ ನಮ್ಮ ಬೇರೆ ಸೇನಾ ದಿವಸದಲ್ಲಿ ಡ್ರೋನ್ಗಳ ಬಗ್ಗೆ, ಡ್ರೋನ್ ಈಸ್ ದಿ ಫ್ಯೂಚರ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಈಸ್ ದ ಫ್ಯೂಚರ್,
ಕೇವಲ ಬೆಸ್ಟ್ ಎಕ್ಸಾಂಪಲ್ ವಾಸ್ ಲೇಟೆಸ್ಟ್ ವಾರ್ ಅರ್ಮೇನಿಯಾ ವರ್ಸಸ್ ಅಜರ್ಬೈಜಾನ್. ಹೇಗೆ ಅರ್ಮೇನಿಯಾವನ್ನು ಅಜರ್ಬೈಜಾನ್ ಟರ್ಕಿಯ ಡ್ರೋನ್ಗಳನ್ನು ಬಳಸಿಕೊಂಡು ಒಬ್ಬನೇ ಒಬ್ಬ ಸೈನಿಕ ಸಾಯದಂತೆ ಆ ಇಡೀ ಪ್ರದೇಶವನ್ನು ಆಕ್ಯುಪೈ ಮಾಡ್ತು, ಇಡೀ ದೇಶವನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಆಯಿತು. ಡ್ರೋನ್ಗಳ ಒಂದು ಶಕ್ತಿ ಇದೆಯಲ್ಲ, ನಿಮಗೆ ಉರಿ ಚಲನಚಿತ್ರವನ್ನು ನೋಡಿದರೆ ಗರುಡ್ ಅನ್ನುವಂಥ ರೀತಿಯಲ್ಲಿ ಒಂದು ಸುಮ್ಮನೆ ಇದೆಲ್ಲ ಕಾಲ್ಪನಿಕ, ಆದರೆ ಅಲ್ಲಿ ಡ್ರೋನ್ನ ಬಳಕೆ ಆಗಿದ್ದಂಥದ್ದು ಸತ್ಯ. ಡ್ರೋನ್ ಟೆಕ್ನಾಲಜಿ ಒಬ್ಬ ಮನುಷ್ಯನ ಸೈನಿಕರ ಅನೇಕ ಪ್ರಾಣಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ. ಮತ್ತು ಆ ತಂತ್ರಜ್ಞಾನದಿಂದಲೇ ಶತ್ರು ರಾಷ್ಟ್ರದ ಒಳಗಡೆ ನುಗ್ಗಿ ದಾಳಿ ಮಾಡಿ, ಅದು ಸಣ್ಣ ಡ್ರೋನ್ಗಳಿಂದ ದೊಡ್ಡ ಡ್ರೋನ್ಗಳವರೆಗೆ. ಡ್ರೋನ್ ಅನ್ನುವಂಥದ್ದು ಅಪಖ್ಯಾತಿಗೆ ಕರ್ನಾಟಕದಲ್ಲಿ ಗುರಿಯಾಗಿರ್ಬೋದು, ಆದರೆ ಡ್ರೋನ್ ಅನ್ನುವಂಥ ಒಂದು ಟೆಕ್ನಾಲಜಿ ಇದೆಯಲ್ಲ, ಇದು ಬಹುಶಃ ಈ ವಿಮಾನಗಳು, ಯಾಕಂದರೆ ವಿಮಾನದಲ್ಲಿ ದೊಡ್ಡದು, ತುಂಬ ಫ್ಯೂಯಲ್ ಬೇಕು, ಆಮೇಲೆ ಅದನ್ನು ಓಡಿಸೋರು ಬೇಕು. ಆದರೆ ಈ ಡ್ರೋನ್ಗಳು ಏನು ಮಾಡುತ್ತೆ, ನಿಮಗೆ ನಿಖರವಾದಂಥ ಮಾಹಿತಿ, ನಿಖರವಾದಂಥ ಟಾರ್ಗೆಟು, ನಿಖರವಾದಂಥ ಒಂದು ಡೇಟಾ ಕಲೆಕ್ಷನ್ ಪ್ರತಿಯೊಂದನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ. ನಿಮಗೆ ಗೊತ್ತಿರ್ಬೋದು, ಇದೇ ಪಾಕಿಸ್ತಾನ ಡ್ರೋನ್ಗಳನ್ನು ಬಳಸ್ಕೊಂಡು ಪಂಜಾಬ್ ಮತ್ತು ಕಾಶ್ಮೀರದಲ್ಲಿ ವೆಪನ್ಸ್ಗಳನ್ನು ಸಪ್ಲೈ ಮಾಡ್ತಾ ಇರುವುದು ಕೂಡ ಇತ್ತೀಚೆಗೂ ಕೂಡ ಅದು ಫಾಯಿಲ್ ಆಗ್ತಾ ಇರೋದು ಕೂಡ ಮತ್ತೆ ನಾವು ನೋಡ್ತಾ ಇದ್ದೇವೆ. ಆ್ಯಂಡ್ ಇಟ್ ಈಸ್ ದ ಫ್ಯೂಚರ್. ಆ್ಯಂಡ್ ಅದರ ಒಂದೊಂದು ಬೇರೆ ಬೇರೆ ಡೆಮಾನ್ಸ್ಟ್ರೇಷನ್ಸ್ ಆಗಿರುತ್ತೆ. ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಓಪನ್ ಡೇ ಆಗಿರ್ಬೋದು, IITಗಳ ಓಪನ್ ಡೇ ಆಗಿರ್ಬೋದು, ಅಥವಾ ಏರೋ ಇಂಡಿಯಾದಲ್ಲಿ ಕೂಡ ಡ್ರೋನ್ ಟೆಕ್ನಾಲಜಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳ ಬೇರೆ ಬೇರೆ ಟೆಕ್ನಾಲಜಿಯ ಪ್ರೋಸೆಸ್ಸು ಡೆಮಾನ್ಸ್ಟ್ರೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಬಾಹ್ಯಾಕಾಶದಲ್ಲಿ 6,000 ಟನ್ ಕಸ, ನಾವು ಡೆಬ್ರಿ ಅಂತ ಕರಿತೇವೆ. ಈ ಸ್ಪೇಸ್ ಡೆಬ್ರಿಸ್ ಇಟ್ಸ್ ಅ ಡೇಂಜರ್. ನಾವು ಕಳೆದ ಬಾರಿ ಈ ಭಾರತ ASAT ಅನ್ನುವಂಥದ್ದು ಲಾಂಚ್ ಮಾಡಿತ್ತು, ಮಿಷನ್ ಶಕ್ತಿ ಅಂಥೇಳಿ. ಏನು, ಈ ಲೋ ಅರ್ತ್ ಆರ್ಬಿಟ್ನಲ್ಲಿ ಯಾವುದಾದ್ರೂ ಸ್ಯಾಟಲೈಟ್ಗಳ ಮೂಲಕ ಏನಾದರೂ ಬಂದರೆ ನಾವು ಅದನ್ನು ಹೊಡೆದು ಹಾಕುವಂಥ ಒಂದು ಟೆಕ್ನಾಲಜಿ, ASAT ಟೆಕ್ನಾಲಜಿ, ಮಿಷನ್ ಶಕ್ತಿ. ಆ ಸಂದರ್ಭದಲ್ಲಿ ಅನೇಕರು ಹೇಳಿದ್ರು ಸ್ಪೇಸ್ ಡೆಬ್ರಿಸ್ ಆಗುತ್ತೆ ಅಂತ. ಬಟ್ ಸ್ಪೇಸ್ ಡೆಬ್ರಿಸ್ ಹೇಗಾಗುತ್ತೆ, ಒಂದು ಬಾಹ್ಯಾಕಾಶ ಹೋಗಿರುತ್ತೆ ಅಥವಾ ಒಂದು ಟೆಲಿಸ್ಕೋಪ್ ಕೆಲಸ ಮಾಡ್ತಾ ಇರುತ್ತೆ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡ್ತಾ ಇರೋದು, ಅದು ತನ್ನ ಕೆಲಸ ನಿಲ್ಲಿಸುತ್ತೆ, ಅಲ್ಲಿಗೆ ಬಿಡ್ತಾರೆ, ಅಲ್ಲಿಗೆ ಮುಗ್ದಿತ್ತು, ಅಲ್ಲಿಗೆ ಢಮಾರ್, ಅದು ಢಮಾರ್ ಅಂದರೆ ಅಲ್ಲಿ ಸುತ್ತಾ ಇರುತ್ತೆ. ಅದರಲ್ಲಿ ಬಳಸಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಇರುತ್ತೆ, ಇನ್ನೊಂದು ಸರ್ಕ್ಯುಲರ್ ಮೋಷನ್ ಅಂತ ಇರುತ್ತೆ. ಈ ಸರ್ಕ್ಯುಲರ್ ಮೋಷನ್ಗೆ ಅಲ್ಲಿ ಡೆಬ್ರಿ ಕಸಗಳು ಆಗ್ತಾ ಇರುತ್ತೆ. ನೀವು ಗ್ರಾವಿಟಿ ಅನ್ನುವಂಥ ಚಿತ್ರವನ್ನು ಮತ್ತೆ ಒನ್ಸ್ ಅಗೈನ್ ನೋಡಿದ್ರೆ ಏನಾಗುತ್ತೆ, ಆ ಗ್ರಾವಿಟಿ ಚಿತ್ರದಲ್ಲಿ ಅವ್ರು ಏನೋ ಒಂದು ರಿಪೇರ್ ಮಾಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಯಾವುದೋ ಒಂದು ಸ್ಪೇಸ್ ಡೆಬ್ರಿ ಬಂದು ಇವ್ರಿಗೆ ಬಡಿಯುತ್ತೆ, ಇವರು ಸ್ಪೇಸಿಂದ ಆಚೆ ಹೋಗ್ತಾರೆ, ಒಬ್ಬರು ಬದುಕ್ತಾರೆ. ಆ್ಯಂಡ್ ದಟ್ ಈಸ್ ಅ ವಂಡರ್ಫುಲ್ ಸ್ಟೋರಿ ಆ ಗ್ರಾವಿಟಿ ಅನ್ನುವಂಥದ್ದು. ಸೇಮ್ ಸರ್, ಈ ಡೆಬ್ರಿಸು, ಈ ಕಸ ಎಷ್ಟಾಗಿದೆ, 6,000 ಟನ್ ಆಗಿದೆ. ನಾವು ಈ ನೇಚರ್ನ ಪೊಲ್ಯೂಷನ್ ಬಗ್ಗೆ ಮಾತಾಡ್ತೇವೆ, ಇವತ್ತು ಸಾಗರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪ್ಲಾಸೆಂಟಾ, ಮಹಿಳೆಯ ಪ್ಲಾಸೆಂಟಾದಲ್ಲೂ ಪ್ಲಾಸ್ಟಿಕ್ ಹೋಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬೀಚ್ನಲ್ಲಿ ಆಗುವಂಥದ್ದು, ನಗರಗಳಲ್ಲಿ ಕಸ ಹಾಕುವಂಥದ್ದು, ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಮನುಷ್ಯ ತನ್ನ ಇರುವಿಕೆಗೆ ಕೇವಲ ಪರಿಸರವನ್ನು ಮಾತ್ರ ಹಾಳು ಮಾಡ್ತಾ ಇಲ್ಲ, ತನ್ನ ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ತಾನು ಸ್ಪೇಸಿಗೆ ಹೋಗ್ತಾ ಇದ್ದಾನೆ, ಅಲ್ಲಿಯೂ ಕೂಡ ಡೆಬ್ರಿಸನ್ನು ಹಾಕ್ತಾ ಇದ್ದಾನೆ. ಈ ಡೆಬ್ರಿಸ್ ಒಂದಲ್ಲ ಒಂದು ದಿನ ನಮ್ಮದೇ ಯಾವುದಾದ್ರೂ ಒಂದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋದರೆ, ಯಾವುದೋ ಒಂದು ಸ್ಪೇಸ್ ಕ್ರಾಫ್ಟನ್ನು ಬಿಟ್ಟ ದಿನ ಯಾವುದೋ ಒಂದು ಡೆಬ್ರಿ ಬಂದು ಬಡಿಯುವಂಥ ಸಾಧ್ಯತೆ ಇರುತ್ತೆ. ದೀಸ್ ಆರ್ ಆಲ್ ದಿ ಡೇಂಜರಸ್ ವಿಚ್ ಈಸ್ ಅವೈಲೇಬಲ್ ಬಿಫೋರ್ ಅಸ್. ಬಟ್ ನಾವು ಆ ಕಸವನ್ನು ಹೇಗೆ ಕ್ಲೀನ್ ಮಾಡುವಂಥದ್ದು ಮತ್ತು ಅಲ್ಲಿ ಕನಿಷ್ಠ ಕಸ ಹೇಗೆ ಮಾಡುವಂಥದ್ದು, ಇದರ ಬಗ್ಗೆ ಆಲೋಚನೆ ಇರಬೇಕು. ಭೂಮಿಗೆ ಯಾವತ್ತಾದರೂ ಡೈರೆಕ್ಟ್ ಥ್ರೆಟ್ ಇದೆ, 6,000 ಟನ್ ಇರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಬಹಳ ಪ್ರಮುಖವಾಗಿ ಸ್ಪೇಸ್ ಎಕ್ಸ್ ಆ್ಯಂಡ್ ಟೆಸ್ಲಾ ಹ್ಯಾಸ್ ಅ ಸೊಲ್ಯೂಷನ್ ಫಾರ್ ಇಟ್. ಟೆಸ್ಲಾ ಅನ್ನುವಂಥದ್ದು ನಾನು ನಿನ್ನೆ ಹೇಳಿದೆ, ಇಟ್ಸ್ ಅ ಫ್ಯೂಚರ್ ಆಫ್ ದಟ್ ಟೆಕ್ನಾಲಜಿ ಆ್ಯಂಡ್ ದಟ್ ಈಸ್ ವೇರ್ ದಿ R&D ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್. ಇವರು 2018ರಲ್ಲಿ ಒಂದು ಬಾಹ್ಯಾಕಾಶ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಸುಮ್ಮನೆ ಒಂದು ಸ್ಪೇಸ್ ಸ್ವೀಪರ್ ಅಂತ ಕಳಿಸಿರ್ತಾರೆ, ಫಾಲ್ಕನ್ 9 ಏರ್ಕ್ರಾಫ್ಟಿನ ಮೂಲಕ. ದಟ್ಸ್ ಅ ಸ್ಪೇಸ್ ಫ್ಲೈಟ್. ಅದರಲ್ಲಿ ಏನು ಕಳಿಸಿರ್ತಾರೆ, ಸ್ಪೇಸ್ ಸ್ವೀಪರ್ ಅಂದರೆ ಏನು, ಕಸ ಗುಡಿಸುವಂಥದ್ದು. ಹೇಗೆ ಸ್ಪೇಸ್ನಲ್ಲಿ ಇರ್ತಕ್ಕಂಥದ್ದು ಹೇಗಾದರೂ ಸಕ್ ಮಾಡ್ಬೋದಾ, ಹೀರ್ಕೊಳ್ಬೋದಾ, ಅಥವಾ ಅದನ್ನು ಗುಡಿಸ್ಬೋದಾ, ಅಲ್ಲಿರ್ತಕ್ಕಂಥ ಒಂದಷ್ಟು ಡೆಬ್ರಿಸ್ಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಕ್ಲೀನ್ ಮಾಡ್ಬೋದಾ, ಈ ಆಲೋಚನೆಯಲ್ಲಿ ಹೋಗಿರ್ತಕ್ಕಂಥದ್ದು. ಆ್ಯಂಡ್ ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಅಗ್ರೆಸಿವ್ ಆಗಿ ನಾಸಾ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು, ಜಪಾನ್ನ ಜಾಕ್ಸಾ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಮುಂದೆ ಹೋಗ್ಬೋದು. ಆ್ಯಂಡ್ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಆಲ್ಸೋ ಪ್ಲೇ. ಇಲ್ಲಿ ಹೇಗೆ ನಮ್ಮಲ್ಲಿ ಕಸ ಕಲೆಕ್ಷನ್ ಅನ್ನುವಂಥದ್ದು ಇದೆಯೋ, ಅಲ್ಲೂ ಕೂಡ ಕಸ ಕಲೆಕ್ಷನ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ, ಅದರ ಸಾಧ್ಯತೆಯೂ ಕೂಡ ಮುಂದಿದೆ. ದಟ್ಸ್ ಅ ವಂಡರ್ಫುಲ್ ನ್ಯೂಸ್. ಆ್ಯಂಡ್ ಈ ಬಾರಿಯ ಏರೋ ಶೋ ಬೆಂಗಳೂರಿನ ಒಂದು ಹೆಮ್ಮೆ. ಇತ್ತೀಚೆಗೆ ಡಿಫೆನ್ಸ್ ಮಿನಿಸ್ಟ್ರು ಆಗಿದ್ದವರು ಹಿಂದೆ
ಏರೋ ಶೋವನ್ನು ಉತ್ತರ ಪ್ರದೇಶಕ್ಕೋ ಬೇರೆ ಕಡೆಗೋ ಶಿಫ್ಟ್ ಮಾಡಬೇಕು ಅಂದಾಗ ಸಾಕಷ್ಟು ಪ್ರತಿರೋಧಗಳು ಬಂದಿತ್ತು. ಆ್ಯಂಡ್ ರಿಮೆಂಬರ್, 2 ವರ್ಷಕ್ಕೊಮ್ಮೆ ಆಗುವಂಥದ್ದು ಭಾರತದ ಹೆಮ್ಮೆ. ನಮ್ಮ ಇಲ್ಲೇ ಈ ಜಕ್ಕೂರು ಅಥವಾ ಈ ಪ್ರದೇಶದಲ್ಲಿ ಯಾವುದು ನಮ್ಮ ದೇವನಹಳ್ಳಿಯ ಪ್ರದೇಶದಲ್ಲಿ ಇರ್ತಕ್ಕಂಥ ಏರ್ಫೋರ್ಸ್ ಸ್ಟೇಷನ್ನಲ್ಲಿ 2 ವರ್ಷಕ್ಕೊಮ್ಮೆ ಆಗುವಂಥದ್ದು 2019ರಲ್ಲಿ ಆಗಿತ್ತು. ಅತ್ಯದ್ಭುತವಾಗಿ ಆಗಿತ್ತು. ಇವತ್ತು 2021ರಲ್ಲಿ ಆಗ್ತಾ ಇದೆ. ಏನು ಹೈಬ್ರಿಡ್ ಟೆಕ್ನಾಲಜಿ ಅಲ್ಲ, ಹೈಬ್ರಿಡ್ ಏರ್ ಶೋ ಏನಾಗ್ತಾ ಇದೆ, ಒಂದು ಕಡೆ ವರ್ಚುವಲ್ಲು, ಇನ್ನೊಂದು ಕಡೆ ನೇರವಾಗಿ ನೋಡಲಿಕ್ಕೆ. ಟಿಕೆಟ್ ದರ 2500, ಕೋವಿಡ್ ಟೆಸ್ಟ್ ಆಗಬೇಕಾಗಿರುವಂಥದ್ದು ಕಂಪಲ್ಸರಿ. ಆ್ಯಂಡ್ ವಿದೇಶದಿಂದ ಬಂದವರಿಗೆ 72 hours ಕ್ವಾರಂಟೈನು. ಎನಿಹೌ 2500 ರೂಪಾಯಿ ಕೊಟ್ಟು ಒಬ್ಬ ಪ್ರವಾಸಿಗ ಅಥವಾ ಒಬ್ಬ ವೀಕ್ಷಕ ಹೋಗ್ತಾನೆ ಅಂದರೆ ಇಟ್ಸ್ ಅ ವರ್ತ್ ಆಫ್ ಮನಿ. 2019ರಲ್ಲಿ ಬೆಂಕಿ ಅನಾಹುತ ಆಗಿತ್ತು ಗೇಟ್ ಹತ್ರ, ಅನೇಕ ವೆಹಿಕಲ್ಗಳು ಸುಟ್ಟು ಹೋಗಿತ್ತು. ಬಟ್ ಈ ಬಾರಿ ಆ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಖಂಡಿತ ತಗೊಂಡೇ ಇರ್ತಾರೆ. ಯಾಕಂದರೆ ಆ ಬಾರಿ ಸುಡು ಬಿಸಿಲಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏರೋ ಶೋ ಅನ್ನುವಂಥದ್ದು ಈ ಬಾರಿ ಆತ್ಮನಿರ್ಭರ ಸ್ವದೇಶಿ ಕಾನ್ಸೆಪ್ಟ್ನಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನಮ್ಮ ಒಂದು ಸೆಲ್ಫ್ ರಿಲಯನ್ಸನ್ನು ಸ್ಪ್ರೆಡ್ ಮಾಡಲಿಕ್ಕಿರುವಂಥದ್ದು. ಕಳೆದ ಬಾರಿ ಒಂದು KPSC ಎಕ್ಸಾಮ್ನಲ್ಲಿಯೂ ಕೂಡ ಈ ಒಂದು ಕ್ವಶನ್ ಕೇಳಲಾಗಿತ್ತು, 2019ರ ಥೀಮ್ ಏನು ಅಂಥೇಳಿ. 2021ರ ಥೀಮ್ ಏನು ಅನ್ನೋದನ್ನು ನೀವು ಖಂಡಿತವಾಗಿಯೂ ನೆನಪಲ್ಲಿ ಇಟ್ಕೊಳ್ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಏನಾಗ್ತಾ ಇದೆ, ಒಂದು ಕಡೆ ಏರೋ ಶೋ ಅಫ್ಕೋರ್ಸ್ ಭಾರತದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಬೇರೆ ಬೇರೆ ಹೊಸ ಪ್ರೊಸೆಸ್ಸು, ಅದು LC ತೇಜಸ್ ಇರ್ಬೋದು, ರಫೇಲ್ ಇರ್ಬೋದು, ಸೂರ್ಯಕಿರಣ್ ಅಂಥದ್ದು ಇರ್ಬೋದು, ಮಿಗ್ ಆಗಿರ್ಬೋದು, ಎಲ್ಲ ಫೈಟರ್ಸು ವಿಶ್ವದ್ದು ಕೆಲವೊಂದಷ್ಟು ಇಂಪಾರ್ಟೆಂಟ್ ಬಂದು ನಿಂತಿರ್ತವೆ. ಡೆಮಾನ್ಸ್ಟ್ರೇಷನ್ ಇರುತ್ತೆ, ಹಾಲಿನ ಪ್ರೋಸೆಸ್ ಇರುತ್ತೆ, DRDOನ ಸಂಗತಿಗಳ ಪ್ರೋಸೆಸ್ ಇರುತ್ತೆ, ನಮ್ಮ ಮಿಲಿಟ್ರಿ, ಆರ್ಮಿ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಕೂಡ ವಂಡರ್ಫುಲ್ಲಾಗಿ ಕಟ್ಟಿಕೊಟ್ಟಿರ್ತಾರೆ. ಒಮ್ಮೆ ಹೋಗಿ ಬರ್ಬೋದಾದದ್ದು. ವಿಶೇಷವಾಗಿ ಡಿಫೆನ್ಸ್ ಮಾತ್ರ ಅಲ್ಲ, ನಮ್ಮ ದೇಶದ ಈ ಬೇರೆ ಬೇರೆ ಪ್ರಕ್ರಿಯೆಗಳು ಹೇಗಾಗ್ತಾ ಇದೆ, ಅಥವಾ ಬೇರೆ ಬೇರೆ ಕಂಪನಿಗಳು ಬಂದಿರ್ತವೆ, ವೆಪನ್ಸ್ ಕಂಪನಿಗಳು, ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂಥದ್ದಾಗಿರ್ಬೋದು, ಅಥವಾ ವಿಶ್ವದಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆಯವರೆಲ್ಲ ಬಂದು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರ್ತಾರೆ. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳ ಬಗ್ಗೆ ಆಗಿರ್ಬೋದು. ಸೊ ವಾಟ್ ಆರ್ ದಿ ಫ್ಯೂಚರ್ ಟೆಕ್ನಾಲಜೀಸ್, ವಾಟ್ ಆರ್ ದಿ ಡೆವಲಪ್ಮೆಂಟ್ಸ್, ನಮ್ಮವರು ಏನೆಲ್ಲ ಪರಿಶ್ರಮ ಪಡ್ತಾ ಇದ್ದಾರೆ, ಏರ್ಫೋರ್ಸಿನ ಪೈಲಟ್ಸ್ಗಳು ಏನೆಲ್ಲ ತಮ್ಮ ಸಾಧನೆಯನ್ನು ತೋರಿಸ್ತಾರೆ, ಇದೆಲ್ಲವೂ ಕೂಡ ಇದರಲ್ಲಿ ಅಳವಡಿಕೆ ಆಗಿರುತ್ತದೆ. ಆ್ಯಂಡ್ ವಂಡರ್ಫುಲ್ ಬೆಂಗಳೂರಲ್ಲಿ ಆಗ್ತಾ ಇರುವಂಥದ್ದು. KMFನಿಂದ ಗುಡ್ ಲೈಫ್ ಮೊನ್ನೆ ಅಷ್ಟೇ ಹೇಳಿದ್ದೆ, ಇಟ್ಸ್ ಬ್ರೆಡ್ ಬರ್ತಾ ಇದೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಳ್ಳೆಯದು. ರೈತರಿಗೂ ಇದರಿಂದ ಏನಾದರೂ ಸಹಾಯ ಆಗಲಿ, ಗೋಧಿ ಇನ್ನೊಂದು ಮತ್ತೊಂದು ಪ್ರಕ್ಯೂರಲ್ಲಿ ಇನ್ನಷ್ಟು ಜಾಸ್ತಿ ಆಗಲಿ, ಸೊ ದಟ್ ದೇ ಕ್ಯಾನ್ ಯುಟಿಲೈಸ್. ಆ್ಯಂಡ್ ಅಗೈನ್ ಇದು ಕೋಆಪ್ರೇಟಿವ್ನ ಒಂದು ರೀತಿಯ ಮಾದರಿಯಲ್ಲಿ ಇರ್ತಕ್ಕಂಥದ್ರಿಂದ ಜನರಿಗೆ ದುಡ್ಡು ಹೋಗುವಂಥದ್ದಾಗತ್ತೆ. ವಂಡರ್ಫುಲ್ ಥಿಂಗ್. ಆ್ಯಂಡ್ ಬ್ರೆಡ್ ಬರ್ತಾ ಇರ್ತಕ್ಕಂಥದ್ದು ಕ್ವಾಲಿಟಿ ಮೇಂಟೈನ್ ಮಾಡಲಿ. ಆಲ್ ದ ಬೆಸ್ಟ್. ಆ್ಯಂಡ್ ದೋಷಾರೋಪಣೆ ಮೂಲಕ ಟ್ರಂಪ್ ಅನರ್ಹತೆ ಸಾಧ್ಯವೇ? ಇಲ್ಲಿ ಇರ್ತಕ್ಕಂಥದ್ದು ಏನು, ಕ್ಯಾಪಿಟಲ್ ಹಿಲ್ ಸೀಸ್ 6ನೇ ತಾರೀಕು. ಆ್ಯಂಡ್ 2ನೇ ಬಾರಿಗೆ ಹಿಂದೆ ಇದರ ಯುಕ್ರೈನ್ನ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದರು, ಬಿಡನ್ನ ಮಗನನ್ನು ಫಿಕ್ಸ್ ಮಾಡಿ ಅಂತ ಹೇಳಲಿಕ್ಕೆ, ಸ್ಟ್ರಾಂಗ್ ಆ್ಯಕ್ಷನ್ ತಗೊಳ್ಳಿ ಅಂತ. ಈ ಬಾರಿ ಈ ರೀತಿ ಕ್ಯಾಪಿಟಲ್ ಹಿಲ್ ಸೀಸ್ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಟ್ಟಿದ್ದಾರೆ. ಹಾಗಾದರೆ ಇದು ಸಾಧ್ಯನಾ ಏನು? 2ನೇ ಬಾರಿ ಟ್ರಂಪು ಹೊಸ ಅಧ್ಯಕ್ಷ ಬಂದ ಮೇಲೆ ಇವ್ರದ್ದು ಶುರು ಮಾಡ್ತಾರಾ? ಸೆನೆಟು ಮತ್ತು ಇನ್ನೊಂದು ಕಾಂಗ್ರೆಸ್ನಲ್ಲಿ ಇದಕ್ಕೆ ಒಪ್ಪಿಗೆ ಇದೆಯಾ? ಇದರದ್ದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಮೂರನೇದು, ಇದು 2ನೇ ಬಾರಿಗೆ ಒಬ್ಬ ಅಧ್ಯಕ್ಷನ ಮೇಲೆ 2ನೇ ಬಾರಿ ಆಗ್ತಾ ಇರ್ತಕ್ಕಂಥದ್ದು. ಹೋದ ಬಾರಿ ಆಗಿರಲಿಲ್ಲ, ಈ ಬಾರಿ. ಆದರೆ ಏನಾಗ್ತಾ ಇದೆ, ವಾಗ್ದಂಡನೆ ಪರವಾಗಿ 232 ಮತ, ವಿರುದ್ಧವಾಗಿ 197. ವಿಶೇಷ ಅಂದರೆ ಅವ್ರದ್ದೇ ಪಕ್ಷದ 110 ಮತಗಳು ಅವರನ್ನು ವಾಗ್ದಂಡನೆ ಮಾಡಬೇಕು ಅನ್ನುವಂಥ ಫೇವರಲ್ಲಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ 14ನೇ ತಿದ್ದುಪಡಿ ಏನು ಹೇಳುತ್ತದೆ, 14th ಅಮೆಂಡ್ಮೆಂಟ್ ಅಮೆರಿಕಾದಲ್ಲಿ ಏನು ಹೇಳುತ್ತದೆ ಅಂದರೆ, ಯಾರಾದರೂ ಪಾರ್ಲಿಮೆಂಟ್ ಮೇಲೆ ಅಥವಾ ನಮ್ಮ ಸೆನೆಟ್ಗಳ ಮೇಲೆ ದಾಳಿ ಮಾಡಲಿಕ್ಕೆ ಯಾರಾದರೂ ಪ್ರೇರಣೆ ಕೊಟ್ಟರೆ ಅವರನ್ನು ಇಂಪೀಚ್ ಮಾಡಬೇಕು ಅಂಥೇಳಿ. ಇಲ್ಲಿ ಇನ್ನೊಂದು ಸಣ್ಣ ಟ್ವಿಸ್ಟ್ ಇದೆ. ಈಗ ಸುಪ್ರೀಂ ಕೋರ್ಟ್ ಈಸ್ ಅ ಮೆಜಾರಿಟಿ. ಸಾಧಾರಣವಾಗಿ ಏನಾದರೂ ಇಲ್ಲಿ ಎನ್ಕ್ವೈರಿ ನಡೆಯುವಂಥದ್ದು, ಇಲ್ಲಿ ಏನಾದರೂ ಡಿಸ್ಕ್ರಿಪೆನ್ಸಿ, ಡೊನಾಲ್ಡ್ ಟ್ರಂಪ್ ಥರದ ಕ್ಯಾರೆಕ್ಟರ್ನ ವ್ಯಕ್ತಿಗಳು ಏನು ಮಾಡ್ತಾರೆ, ನಂಗೆ ಅನ್ಯಾಯ ಆಯಿತು, ಇದು ಸರಿಯಲ್ಲ, ಇದು ತಪ್ಪು, ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತ. ಸುಪ್ರೀಂ ಕೋರ್ಟ್ ಅಗೈನ್ ಡೊನಾಲ್ಡ್ ಟ್ರಂಪೇ ನಾಮಿನೇಟ್ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ವಿ ಶುಡ್ ಸಿ ವೆದರ್ ಆ ಇಂಪೀಚ್ಮೆಂಟನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾರೆ. ಸುಪ್ರೀಂ ಕೋರ್ಟಿನಲ್ಲಿ ತೀರಾ ಇಟ್ಸ್ ಎಕ್ಸ್ಟ್ರೀಮ್ ಕೇಸ್ ಅಂದರೆ ಸರಿಯಾಗಿ ತನಿಖೆ ಆಗಿಲ್ಲ, ಅಲ್ಲೇನೋ ಬೈಪಾರ್ಟಿಸನ್ಶಿಪ್ ಇತ್ತು ಅನ್ನುವಂಥದ್ದು ಕಾರಣ ಇದ್ದರೆ ಮಾತ್ರ ಸುಪ್ರೀಂ ಕೋರ್ಟ್ ವಿಲ್ ಮೂವ್ ಹೆಡ್ ಆ್ಯಂಡ್ ಇಟ್ ವಿಲ್ ಸೇ ಹೌದು ಇಲ್ಲಿ ಇಟ್ ಕ್ಯಾನ್ ಬಿ ರೀಟ್ರ್ಯಾಕ್ಡ್ ಅಥವಾ ಅದನ್ನು ಟೇಕನ್ ಡೌನ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎನಿಹೌ ಅದು ಒಂದು ತಿದ್ದುಪಡಿ ವಾಗ್ದಂಡನೆ ಆಗ್ತಾ ಇರ್ತಕ್ಕಂಥದ್ದೇ ದೊಡ್ಡ ವಿಷಯ. 2ನೇದು, ಇದೆಲ್ಲವೂ ಕೂಡ ಎಲ್ಲ ಮಾಡರ್ನ್ ಡೆಮೋಕ್ರಸಿಗಳಿಗೆ ಪಾಠ. ಯಾವುದೇ ಒಂದು ಅಧಿಕಾರ ಹಸ್ತಾಂತರವನ್ನು ಈ ರೀತಿಯಲ್ಲಿ ಮಾಡದೆ, ಡೆಮೋಕ್ರಸಿಯಲ್ಲಿ ಏನಿರ್ತಕ್ಕಂಥದ್ದು ಅಂದರೆ ಮೂಲಭೂತವಾಗಿ ಶಾಂತಿಯುತ ಮತ್ತು ಜನರ ಒಂದು ನಿರ್ಣಯ ಏನಿದೆ ಅದಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ. ಸೊ ಲೆಟ್ಸ್ ಸಿ ವಾಟ್ ಆರ್ ದಿ ಡೆವಲಪ್ಮೆಂಟ್ಸ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇಂದಿನಿಂದ ಸಂಜೀವಿನಿ ವಂಡರ್ಫುಲ್ ಥಿಂಗ್. ಯಾರ್ಯಾರಿಗೆ
ವ್ಯಾಕ್ಸಿನೇಷನ್ ಕೊಡಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದರು. ವಾಟ್ ಆರ್ ಇಟ್ಸ್ ಪಾಸಿಬಿಲಿಟೀಸ್, ಫೀಸಿಬಿಲಿಟೀಸ್ ಎಲ್ಲ ಮಾತಾಡ್ತಾ ಬಂದರು. ಇವತ್ತು ಫ್ರಂಟ್ ಲೈನ್ ವಾರಿಯರ್ಸಿಗೆ ಮೊದಲಿಗೆ ಕೊಡ್ತಾ ಹೋಗ್ತಾರೆ. ಸುಮಾರು 3 ಕೋಟಿ ಜನರಿಗೆ ಇದು ಸರ್ಕಾರನೇ ದುಡ್ಡು ಕೊಟ್ಟಿದೆ. 290 ಮತ್ತು 200 ರೂಪಾಯಿಯ ಇದರಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್. ಯಾರು ಸಿರಮ್ ಇನ್ಸ್ಟಿಟ್ಯೂಟು ಮತ್ತು ಭಾರತ್ ಬಯೋಟೆಕ್ಕು ಭಾರತದ್ದೇ, ಹಾಗಾಗಿ ಇಷ್ಟು ಚೀಪಲ್ಲಿ ಸಿಗ್ತಾ ಇದೆ. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಆ್ಯಂಡ್ ದೇಶಾದ್ಯಂತ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. 2-3 ಸಂಗತಿ ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು, ವ್ಯಾಕ್ಸಿನ್ ಶುಡ್ ಬಿ ಹೆಲ್ದಿ. ಲೆಟ್ ಸಿ ವಾಟ್ ಆರ್ ಇಟ್ಸ್ ಸೈಡ್ ಎಫೆಕ್ಟ್ಸು, ಏನೆಲ್ಲ ಆಗುತ್ತೆ ಅಂತ. 3ನೇದು, ಗಂಭೀರ ಪರಿಣಾಮ ಏನಾದರೂ ಆದರೆ ಸರ್ಕಾರ ಮತ್ತು ಆಡಳಿತಗಳೇ ಈ ಪೌರ ಕಾರ್ಮಿಕರಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಫ್ರಂಟ್ ಲೈನ್ ಕೋವಿಡ್ ವಾರಿಯರ್ಸ್ ಯಾರಿದ್ದಾರೆ ಅವರಿಗೇನಾದರೂ ಒಂದು ಬ್ಯಾಕಪ್ಪು ಅಥವಾ ಅವರಿಗೇನಾದರೂ ಇನ್ಶೂರೆನ್ಸು ಈ ರೀತಿಯದ್ದೇನಾದರೂ ಸೆಕ್ಯೂರಿಟಿಯನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಆಲ್ರೆಡಿ ಇಲ್ಲೇನು ಬರ್ತಾ ಇದೆ, ಕೊಟ್ಟ ಜಾಗದಲ್ಲಿ ನೋವು, ತಲೆನೋವು, ಆಯಾಸ, ಹೊಟ್ಟೆ. ಬೇಸಿಕಲಿ ಯಾವುದೇ ಒಂದು ವ್ಯಾಕ್ಸಿನ್ ತೊಗೊಂಡಾಗ ಅದರ ಸೈಡ್ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ. ಅಲರ್ಜಿಕ್ ಆಗಿದ್ದಂಥವರಿಗೆ ಕೊಡೋದಿಲ್ಲ ಅಂತ ಹೇಳೋದು ಕೂಡ ಸರಿ. ಗರ್ಭಿಣಿ, ಡಯಾಬಿಟಿಕ್, ಇನ್ನೊಂದು ಮತ್ತೊಬ್ಬರು ಯಾರಾದರೂ ತೀರಾ ಕ್ರಿಟಿಕಲ್ 60 ವರ್ಷ ಮೇಲ್ಪಟ್ಟ ಅವ್ರಿಗೆ ಕೊಡಲ್ಲ. ಯಾಕಂದರೆ ವಿ ಡೋಂಟ್ ನೋ, ಏನಾದರೂ ಒಂದು ವೇಳೆ ಸೈಡ್ ಎಫೆಕ್ಟ್ಸ್ ಆದರೆ ಪ್ರಾಣವೇ ಕಳೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಬಟ್ ವ್ಯಾಕ್ಸಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮುಂದೆ ಬರಬಹುದಾದ ನಿಮ್ಮಲ್ಲಿ ಒಂದು ಆ್ಯಂಟಿಬಾಡಿಯನ್ನು ರೆಡಿ ಮಾಡಿ, ಮುಂದೆ ಒಂದು ವೇಳೆ ಕೋವಿಡ್ ಸೋಂಕು ಬಂದರೂ ಕೂಡ ಅದು ನಿಮಗೆ ತಗುಲದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಈ ವ್ಯಾಕ್ಸಿನ್ದು. ಅದಕ್ಕೆ ವ್ಯಾಕ್ಸಿನ್ಗೆ ಇಷ್ಟು ಮಹತ್ವ. ದೆರ್ ಈಸ್ 2 ಆಸ್ಪೆಕ್ಟ್ಸು. ಒಂದು ವ್ಯಾಕ್ಸಿನ್ ಅನ್ನುವಂಥದ್ದು, ಇನ್ನೊಂದು ಪ್ರಿವೆಂಟಿವ್ ಆಗಿರ್ತಕ್ಕಂಥದ್ದು. ಅನೇಕರು ನಾವು ಹೇಳಿದ್ವಿ ನಿಮ್ಮ ಇಮ್ಯುನಿಟಿ ಬೂಸ್ಟರ್ಸು, ಇನ್ನೊಂದು ಮತ್ತೊಂದು, ಅದೊಂದು ಭಾಗ. ಇದು ವ್ಯಾಕ್ಸಿನ್ ಅನ್ನುವಂಥದ್ದು ನೇರ ಏನು ಅಂತ ಹೇಳಿದ್ರೆ, ಅದೇ ಆ್ಯಂಟಿಬಾಡೀಸನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡುವ ರೀತಿಯಲ್ಲಿ ಮಾಡಿ ಕೋವಿಡ್ ಯಾವುದೇ ರೀತಿಯ, ಈಗ ಹೇಳ್ತಾ ಇರ್ತಕ್ಕಂಥದ್ದೇನು ಬ್ರಿಟನ್ ಮ್ಯೂಟೇಷನ್ ಆದರೂ ಕೂಡ ತಡೆಯುವಂಥ ಶಕ್ತಿ ಇದೆ. ವಂಡರ್ಫುಲ್ ಥಿಂಗ್. ಧೈರ್ಯದಲ್ಲಿ ತಗೊಳ್ಕೊಳ್ಬೇಕು. ಯಾಕಂದರೆ ನಮ್ಮ ಇನೋವೇಷನ್ ಇನ್ನೊಂದು, ಅನೇಕ ಎಕ್ಸ್ಪರ್ಟ್ಸ್ಗಳು ಪಾಸಿಟಿವ್ ಆದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಟ್ ವಿ ಹ್ಯಾವ್ ಟು ಸಿ. ಅನೇಕರು ಇನ್ನಷ್ಟು ಚರ್ಚೆ ಮಾಡ್ತಾ ಇದ್ದಾರೆ, ಇಲ್ಲ ಇನ್ನಷ್ಟು ಸ್ವಲ್ಪ 3rd ಫೇಸ್ನ ಟ್ರಯಲ್ಗಳು ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಆಗಲೇ ಮಾಡಿದ್ದೆಷ್ಟು ಸರಿ ಏನು ಎತ್ತ ಅಂತ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಲೆಟ್ ಅಸ್ ಬಿ ಹೋಪ್ಫುಲ್. ಸೈನ್ಸ್ ಕೇವಲ ಹೋಪ್ ಮೇಲೆ ನಡೆಯಲ್ಲ ಅನ್ನೋದು ಗೊತ್ತಿದೆ. ಬಟ್ ಸೈಂಟಿಫಿಕ್ ಟೆಂಪರ್ಮೆಂಟ್ನ ಆಧಾರದಲ್ಲೂ ಹೇಳೋದಾದರೆ ಇದು ಬೆಸ್ಟ್ ಆಫ್ ಇಟ್ಸ್ ಯೂಸಬಿಲಿಟಿ ಆ್ಯಂಡ್ ಪಾಸಿಬಿಲಿಟಿಗೆ ಕಾರಣ ಆಗಲಿ ಅಂತ. ಆ್ಯಂಡ್ ಇಲ್ಲಿ ಒಂದು ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಮೌಂಟ್ ರೇನಿಯರ್ ಎಲ್ಲಿರುವಂಥದ್ದು ಮ್ಯಾಪ್ನಲ್ಲಿ ಹುಡುಕಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ನಿಮಗೆ ಸಿಗುತ್ತೆ. ಅದರ ವಿಶೇಷತೆಗಳು ಏನು, ಯಾವುದು, ಸಿಯಾಟಲ್ನಿಂದ ಎಷ್ಟು ದೂರ, ಎಕ್ಸೆಟ್ರಾ ಎಲ್ಲ ಇದೆ. ಇನ್ನೊಂದು ಇಲ್ಲಿ ಒಂದು ಸಣ್ಣ ಪ್ರವಾಸ ಕಥನ, ರೆಸಾರ್ಟ್ ರೀತಿಯಲ್ಲಿ, ಹಳ್ಳಿಯ ರೀತಿಯಲ್ಲಿ ಒಂದು ಅಗಡಿ ತೋಟ ಹೇಗೆ ಎಲ್ಲ ಮಾಡಿದ್ದಾರೆ, ಏನು ಕತೆ, ಏನು ಫೀಸು, ಅದನ್ನು ಬರೆದಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮಗೆ ಬರುವಂಥದ್ದು ಗದುಗು ಅಂದ ತಕ್ಷಣ ಕುಮಾರವ್ಯಾಸ ಅಂದ ತಕ್ಷಣ ಕರ್ನಾಟಕ ಭಾರತ ಕಥಾಮಂಜರಿ, ಕರ್ನಾಟಕ ಭಾರತ ಕಥಾಮಂಜರಿ ಅಂದ ತಕ್ಷಣ, ಕರ್ನಾಟಕ ಭಾರತ ಕಥಾಮಂಜರಿ ಅಂದ ತಕ್ಷಣ ವ್ಯಾಸನ ಮೂಲ ಮಹಾಭಾರತವು ನೆನಪಾಗುತ್ತದೆ, ಕುಮಾರವ್ಯಾಸನೂ ನೆನಪಾಗುತ್ತಾನೆ. ಅದೇ ರೀತಿಯಲ್ಲಿ ರೂಪಕಗಳನ್ನು ಬಳಸಿರ್ತಕ್ಕಂಥದ್ದು, ವಿಪುಲ ಶೈಲಸ್ತಂಭ ದೀಪಿಕೆ ಅಂತೆ ರವಿ ಮೆರೆದ ಅನ್ನುವಂಥ ಅನೇಕ ರೂಪಕಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಆ ಒಂದು ಸಿಗುವಿಕೆ, ಆ ರೂಪಕಗಳ ಸಾಮ್ರಾಜ್ಯದ ಚಕ್ರವರ್ತಿ ಆದ ಕಾರಣವೇ ಕುವೆಂಪು ಅವರು ಹಾಡಿ ಹೊಗಳಿದ್ದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂಥೇಳಿ, ಕ್ಷಮಿಸಿ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿ ಕುವೆಂಪು ಅವರು ಹಾಡಿ ಹೊಗಳಿದ್ದು. ಒನ್ಸ್ ಅಗೇನ್, ಈ ಇಡೀ ಕುಮಾರವ್ಯಾಸ ಭಾರತ ಅನ್ನುವಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಜನಪದೀಯವಾಗಿರ್ಬೋದು, ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಕಾವ್ಯ, ಜನರ ಬಾಯಿಯಲ್ಲಿ, ಆಡು ನುಡಿಯಲ್ಲಿ ಬೆಸೆದು ಹೋಗಿದ್ದಂಥ ಕಾವ್ಯ. ಆ ಒಂದೊಂದು ಕುಮಾರವ್ಯಾಸನ ಹುಟ್ಟೂರು. ಆತನೇ ಹೇಳ್ತಾನೆ, ಯಾರು ಇದು ಲೇಖಕ ಗದುಗಿನ ವೀರನಾರಾಯಣ, ಲಿಪಿಕಾರ ಮಾತ್ರ ನಾನು. ಈ ಇಡೀ ಕೃತಿಯನ್ನು ಬರೆದವನು ಅವನ ಪ್ರೇರಣೆಯಲ್ಲಿ ಬರೆದಿದ್ದು. ನಾನು ವ್ಯಾಸ ಭಾರತವನ್ನು ಓದಿ ಬರಿಬೇಕು ಅಂತ ಇದ್ದೆ. ಆ ಹೊತ್ತಿಗೆ ಕನಸಿನಲ್ಲಿ ಬಂದು ಗದುಗಿನ ವೀರನಾರಾಯಣನೇ ಆಶೀರ್ವಾದ ಮಾಡಿದ ಅಂಥೇಳಿ ಇವತ್ತಿಗೂ ಕೂಡ ಪ್ರತೀತಿ ಇದೆ. ಆತ ಉಟ್ಟ ಬಟ್ಟೆಯಲ್ಲಿ, ಅಂದರೆ ಆತ ಮಡಿಯ ಬಟ್ಟೆಯಲ್ಲಿ ಹೋಗಿ ಕೂತ್ಕೊಂಡು ಆ ಒಂದು ಕುಮಾರವ್ಯಾಸ ಕಂಬದ ಅಡಿಯಲ್ಲಿ ಕೂತು ಬರೆಯುತ್ತಾ ಇದ್ದಾಗ ಕುಮಾರವ್ಯಾಸ ಭಾರತ ರಚನೆ ಆಯಿತು ಅಂತ. ಒಂದು ಅಕ್ಷರ ಇಟ್ಟ ಮೇಲೆ ಆತನ್ನು ತೆಗಿತಾ ಇರಲಿಲ್ಲ. ಅದೆಲ್ಲ ತುಂಬ ಸುಂದರವಾದಂಥ ಕಾವ್ಯ. ವೀರಗಚ್ಚೆ ಹಾಕಿ ನಿಂತಿದ್ದಾನೆ ಅನ್ನುವಂಥದ್ದು ಒಂದೊಂದು ಚಿತ್ರಣ ಇಲ್ಲಿ ನಿಮಗೆಲ್ಲ ಸಿಗುತ್ತೆ. ಆ್ಯಂಡ್ ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಗದುಗು ಮತ್ತು ವೀರನಾರಾಯಣ, ಆತನ ಆರಾಧ್ಯ ದೇವ, ಗದುಗಿನಲ್ಲಿ ಇರ್ತಕ್ಕಂಥದ್ದು. ಇದು ಯಾವ ಕಾಲದ್ದು ಅಂತ ಹೇಳಿದರೆ, ನಮ್ಮ ನಿನ್ನೆ ಅಷ್ಟೇ ನಾವು ಒಂದು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಮಾತಾಡ್ತಾ ಇದ್ವಿ. ಸೇಮ್ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯ ಅನನ್ಯತೆ ಇರುವಂಥದ್ದು ಇಲ್ಲೇ ಇದೆ ನೋಡಿ. ಆ ಒಂದು ಕಂಬವು ಕೂಡ ಇದೆ. ಆ್ಯಂಡ್ ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು. ಆ್ಯಂಡ್ ವಿದ್ಯೆ, ಸಮೃದ್ಧಿ, ಇನ್ನೊಂದು ಮತ್ತೊಂದು ಸದ್ಬುದ್ಧಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತದೆ ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅನ್ನುವಂಥದ್ದು. ಮೂಲಭೂತವಾಗಿ ನಮ್ಮ ದೇಶದಲ್ಲಿ ದೇವಸ್ಥಾನಗಳು ಅನ್ನುವಂಥದ್ದು ಕೇವಲ ಧಾರ್ಮಿಕ ಕ್ಷೇತ್ರಗಳು ಮಾತ್ರ ಅಲ್ಲ, ಅಥವಾ ಬೇರೆ ಅಲ್ಲಿರುವ ಹಾಗೆ ಪ್ರಾರ್ಥನಾ ಮಂದಿರಗಳು ಮಾತ್ರ ಅಲ್ಲ. ಇಲ್ಲಿ ಒಂದು ವಿಧಿ ಆಚರಣೆಗಳು, ಒಂದೊಂದು ಸಾಂಕೇತಿಕ ಮೂರ್ತಿ ರೂಪದಲ್ಲಿ ಆ ಶಕ್ತಿ ಸ್ವರೂಪವನ್ನು
ಕಂಡುಕೊಳ್ಳುವಂಥ ಒಂದು ಪ್ರತೀತಿಯೂ ಕೂಡ ಹೌದು. ಆ್ಯಂಡ್ ಅಲ್ಲಿ ಒಂದು ಬೇರೆ ಬೇರೆ ಆಗಮಿಕ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಆ ಪರಂಪರಾತ್ಮಕವಾಗಿ ಬಂದಿರತಕ್ಕಂಥ ಸಾಂಸ್ಕೃತಿಕ ಆಚರಣೆಗಳು, ಪೂಜೆ ಪುನಸ್ಕಾರಗಳು, ಇನ್ನಿತರ ಸಂಗತಿಗಳ ಒಂದು ಐಕ್ಯ ಕೇಂದ್ರ. ಆ್ಯಂಡ್ ಆ ಒಂದೊಂದು ಅದರ ಕುರಿತಾಗಿ ಒಂದು ಪ್ರವಾಸ ಕಥನ, ಆ್ಯಂಡ್ ಎಲ್ಲಿರ್ತಕ್ಕಂಥದ್ದು, ಏನು, ಹೇಗೆ, ಗದಗದಲ್ಲಿ ಹೇಗೆ ಹೋಗಬೇಕು, ಇನ್ನಿತರ ಸಂಗತಿಗಳನ್ನು ಹೇಳಲಾಗಿದೆ. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆಗಳನ್ನು ಹೇಳಲಾಗಿದೆ. ಈ ದೇವಸ್ಥಾನದ ವಿಶೇಷತೆ ಬಂದ ಕಾರಣ ನಾನೊಂದು ಕುಮಾರವ್ಯಾಸನನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಪಟ್ಟೆ ಅಷ್ಟೇ. ಕನ್ನಡದ ಅತ್ಯಂತ ಶ್ರೇಷ್ಠವಾದಂಥ ಕವಿ. ಇನ್ನೊಂದು ಇಲ್ಲಿ ಲೋಕಲ್ ಇನ್ನೊಂದು ಮೈಸೂರಿನ ಬಗ್ಗೆ ಹೇಳ್ತಾ ಇದ್ದಾರೆ. ಎನಿಹೌ ನಮ್ಮಲ್ಲಿ ಒಂದು ಟೂರಿಸಮ್ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬೆಳವಣಿಗೆಯಲ್ಲಿ ಇರ್ತಕ್ಕಂಥ, ಬೆಳವಣಿಗೆ ಆಗಬೇಕಾದಂಥ ವಿದೇಶಗಳಲ್ಲಿ ಹೇಗೆಲ್ಲ ಒಂದು ಟೂರಿಸಮ್ ಅಂತ ಹೇಳಿದರೆ ಅದನ್ನು ಟಾಪ್ ಲೆವೆಲಿಗೆ ತಗೊಂಡು ಹೋಗ್ತಾರೆ, ಅದರಿಂದ ಇನ್ಕಮನ್ನು ಇದು ಮಾಡ್ಕೊಳ್ತಾರೆ, ಜನರಿಗೆ ಪ್ರಾಸ್ಪೆರಿಟಿಯನ್ನು ಉಂಟು ಮಾಡ್ತಾರೆ, ವಿದೇಶಗಳಿಂದ ಜನರನ್ನು ಬರುವಂತೆ ನೋಡಿಕೊಳ್ಳುತ್ತಾರೆ. ಹಾಗೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ನಮಗೆಲ್ಲರದ್ದು ಕೂಡ ಸರ್ಕಾರ ಮತ್ತು ಸಮಾಜ. ಬಂದವರನ್ನು ನಾವು ಅತಿಥಿಗಳನ್ನಾಗಿ ನೋಡಿಕೊಳ್ಳುವಂಥದ್ದು, ಯಾವುದೇ ಕೆಟ್ಟ ರೀತಿಯ ಅನುಭವಕ್ಕೆ ಈಡೆ ಮಾಡಿಕೊಡದಂತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸರ್ಕಾರವು ಕೂಡ ಬೇಕಾದಂಥ ಫೆಸಿಲಿಟಿ ಆಗಿರ್ಬೋದು, ಅದಕ್ಕೆ ಹೆರಿಟೇಜ್ ಟ್ಯಾಕ್ಗಳನ್ನಾಗಿರ್ಬೋದು, ಅದಕ್ಕೆ ಕಮ್ಯುನಿಕೇಷನ್ನು, ರಸ್ತೆಗಳನ್ನಾಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಮಾಡಬೇಕು. ಟೂರಿಸಮ್ ಇಂಡಸ್ಟ್ರಿ ಈಸ್ ಆಲ್ಸೋ ವರ್ಸ್ಟ್ ಹಿಟ್ ಡ್ಯೂ ಟು ಕೋವಿಡ್. ಅದನ್ನು ರಿವೈವ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹೊಣೆ. ಸಂಗೀತ ಕ್ಷೇತ್ರದ ಅಪೂರ್ವ ಸಾಧಕ, ಸುಮಾರು 50,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿರ್ತಕ್ಕಂಥ ಯೇಸುದಾಸ್ ಬಗ್ಗೆ ಇಲ್ಲಿ ಒಂದು ಲೇಖನವನ್ನು ಬರೆಯಲಾಗಿದೆ. ಸಂಗೀತ, ಭಾರತೀಯ ಶಾಸ್ತ್ರೀಯ ಸಂಗೀತ ವಿಶ್ವದ ಸಂಗೀತಕ್ಕೆ ಏನು ಕೊಡುಗೆ, ಕರ್ನಾಟಿಕ್ ಸಂಗೀತ ಅಂದರೆ ಏನು, ನಮಗೆ 3 ಜನ ಟ್ರಿನಿಟೀಸ್ ಆಫ್ ತ್ಯಾಗರಾಜರಾಗಿರ್ಬೋದು, ದೀಕ್ಷಿತರಾಗಿರ್ಬೋದು, ಇವರೆಲ್ಲರೂ ಕೂಡ ಹೇಗೆ ಕರ್ನಾಟಿಕ್ ಸಂಗೀತವನ್ನು ಬೆಳೆಸಿದ್ರು ಅಂಥೇಳಿ, ಅದು ಬೇರೆ ಬೇರೆ ಸ್ತರಗಳನ್ನು ಹೇಗೆ ಕಂಡುಕೊಳ್ತು. ಕೇರಳದಿಂದ ಬಂದಂಥ ಯೇಸುದಾಸ್ ಅವರು ಇವತ್ತು ಬೇರೆ ಬೇರೆ ಕೊಲ್ಲೂರು ಮೂಕಾಂಬಿಕೆಯ ಭಕ್ತರಾಗಿ ಆಗಿರ್ಬೋದು, ಅನಂತ ಪದ್ಮನಾಭ ಸ್ವಾಮಿ ಅವರಾಗಿರ್ಬೋದು, ಅಥವಾ ಹರಿವರಾಸನಂ ವಿಶ್ವಮೋಹನಂ ಅನ್ನುವಂಥ ಒಂದು ಗೀತೆಯನ್ನಾಗಿರ್ಬೋದು ಕೇಳದವರೇ ಇಲ್ಲ. ಅದು ಅಯ್ಯಪ್ಪ ಸ್ವಾಮಿಯ ಕುರಿತಾಗಿ ಬರೆದಿರ್ತಕ್ಕಂಥದ್ದು. ಆ್ಯಂಡ್ ದೆರ್ ಆರ್ ವೆರಿ ವೆರಿ ಎಕ್ಸಲೆಂಟ್ ಸಾಂಗ್ಸ್ ಸಂಗ್ ಬೈ ಯೇಸುದಾಸ್. ಒಂದು ಮ್ಯೂಸಿಕ್ಕಿಗೆ ಅನೇಕರು ನಮ್ಮಲ್ಲಿ MS ಸುಬ್ಬುಲಕ್ಷ್ಮಿ ಥರದವರಾಗಿರ್ಬೋದು, ಭೀಮಸೇನ್ ಜೋಶಿ ಥರದವರಾಗಿರ್ಬೋದು, ಯು ನೇಮ್ ಇಟ್. ಇತ್ತೀಚೆಗೆ ನಿಧನರಾದಂಥ SP ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ದಕ್ಷಿಣ ಭಾರತದಿಂದ ಹೋದಂಥ ಈ ಜಮ್ಮುಗಳು ಇಡೀ ವಿಶ್ವ ಮಾನ್ಯತೆಯನ್ನು ಭಾರತೀಯ ಸಂಗೀತದತ್ತ ನೋಡುವಂತೆ ಮಾಡಿದ್ದಾರೆ. ಆ್ಯಂಡ್ ಭಾರತೀಯ ಚಿತ್ರರಂಗಕ್ಕೂ ಅವರ ಒಂದು ಆ ಸಂಗೀತದ ಸೊಗಡನ್ನು ದಾಟಿಸಿದ್ದಾರೆ. ವಂಡರ್ಫುಲ್ ಥಿಂಗ್. ಆ್ಯಂಡ್ ಇಲ್ಲಿ ದೈವ ಮೂರ್ತಿಗಳ ಭಗ್ನ, ಹಿಂದೂ ಸಹಿಷ್ಣುತೆಗಿಲ್ಲ ವಿಘ್ನ ಅಂಥೇಳಿ. ಸಾಮಾನ್ಯವಾಗಿ ಈ ಬೇರೆ ಬೇರೆ ಧರ್ಮ, ಆಚರಣೆ, ನಂಬಿಕೆಗಳು ಇವುಗಳ ಮೇಲೆ ದಾಳಿ ಮಾಡುವಂಥದ್ದು ಸುಲಭ. ವೆನ್ ಯು ಡೋಂಟ್ ಬಿಲೀವ್ ಇನ್ ಸಮಥಿಂಗ್, ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಸೇ ದಟ್ ಈಸ್ ರಾಂಗ್ ಅನ್ನುವಂಥ ಒಂದು ಪ್ರತೀತಿ ಮತ್ತು ಮನಸ್ಥಿತಿ ನಮ್ಮೆಲ್ಲ ಮೆಚುರಿಟಿಯಲ್ಲಿ ಬರಬೇಕು. ಈಗ ನಾನೇನಾದರೂ ತಿನ್ನಲ್ಲ, ಅಥವಾ ಒಂದು ನನಗೆ ಇಷ್ಟ ಇಲ್ಲ ಆದರೆ ನೀನು ತಿನ್ನುತ್ತಿದ್ದೀಯಾ ಅಂದರೆ ಫೈನ್, ದಟ್ ಈಸ್ ಓಕೆ. ಬಟ್ ನನ್ನ ಮುಂದೆ ಬಂದು ನೀನು ವಿಜೃಂಭಿಸಿ ನನಗಿಷ್ಟ ಇಲ್ಲದೆ ಇರುವಂಥದ್ದು, ನನ್ನ ಧಾರ್ಮಿಕತೆಯಲ್ಲಿ ನನಗೆ ಒಪ್ಪಿಗೆ ಇಲ್ಲತಕ್ಕಂಥದ್ದು, ನನ್ನ ಪೂಜನೀಯ ಭಾವದಲ್ಲಿ ಇರ್ತಕ್ಕಂಥದ್ದು, ಅದನ್ನು ತಿನ್ನಿ ಅಂತ ಪ್ರೊವೋಕ್ ಮಾಡೋದಾಗಿರ್ಬೋದು, ಅಥವಾ ಬಂದು ನನ್ನ ಮುಂದೆಯೇ ತಿನ್ನುವಂಥದ್ದಾಗಿರ್ಬೋದು. ದೀಸ್ ಥಿಂಗ್ಸ್ ಆರ್ ಪ್ರೊವೋಕಿಂಗ್. ಸೇಮ್ ವೇ ಈ ಒಂದು ಯಾವುದೇ ಒಂದು ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ಅಥವಾ ಹಿಂದೂಗಳ ಒಂದೊಂದು ನಂಬಿಕೆಗಳ ಬಗ್ಗೆ ಆಗಿರ್ಬೋದು, ರ್ಯಾಷನಾಲಿಟಿಯ ಹಿನ್ನೆಲೆಯಲ್ಲಿ ಬಂದು ಚರ್ಚೆ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ, ಮತ್ತು ದಿಸ್ ಈಸ್ ನಾಟ್ ಗೋಯಿಂಗ್ ಟು ಗೋ ಎನಿವೇರ್. ಇಟ್ ಈಸ್ ಗೋಯಿಂಗ್ ಟು ಪ್ರೊವೋಕ್ ಅಷ್ಟೇ. ಯಾಕಂದರೆ ಆ ನಂಬಿಕೆಗಳು ನಂಬಿದವರಿಗೆ ಪ್ರಧಾನ, ನಂಬಿಕೆದವರಿಗೆ ಮುಖ್ಯ. ಅದನ್ನು ಬಿಟ್ಟು ಇನ್ನೊಬ್ಬರು ಬಂದು ಅಲ್ಲಿ ಆಗಿದೆ, ಇಲ್ಲಿ ಇದೆ, ಅಂಥ ಒಂದು ದೇಶದಲ್ಲಿ ಹೀಗಿದೆ, ಅದಕ್ಕೆ ಇಲ್ಲಿ ಹೀಗಿರಬೇಕು, ದೀಸ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಸೆನ್ಸ್ ಅನ್ನುವಂಥ ಒಂದು ಲೇಖನವನ್ನು ಭಾಳ ವಿಚಾರಾತ್ಮಕವಾಗಿ, ವಿವರಣಾತ್ಮಕವಾಗಿ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಆಗಿತ್ತು, ರಾಮ ಮಂದಿರ ಯಾಕೆ ಏನು ಅಂತ, ಅದರ ಬಗ್ಗೆಯೂ ಕೂಡ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೀಗೆ ದಾಳಿ ಮಾಡ್ತಾರಲ್ಲ, ದಾಳಿ ಮಾಡುವಾಗ ಹೀಗೆ ಸಹಿಷ್ಣುತೆಯನ್ನೇ ಒಂದು ರೀತಿಯ ವೀಕ್ನೆಸ್ ಆಗಿ ಬಳಸ್ಕೊಳ್ತಾರೆ ಅನ್ನುವಂಥ ಒಂದು ಲೇಖನವನ್ನು ಇಲ್ಲಿ ಹೇಳಲಾಗಿದೆ. ನ್ಯಾಯಾಂಗದ ತಳಹದಿಯನ್ನೇ ಅಣಕಿಸಿದ ಆದೇಶ. ಪ್ರತಾಪ್ ಭಾನು ಮೆಹ್ತಾ 3 ದಿನದ ಹಿಂದೆ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಈ ಲೇಖನವನ್ನು ಬರೆದಿದ್ದರು. ಇದನ್ನು ಕನ್ನಡಕ್ಕೆ ಇಲ್ಲಿ ತಗೊಂಡಿದ್ದಾರೆ. ಭಾಳ ವಿಶೇಷವಾಗಿ ವಿಶ್ವವಾಣಿಯಲ್ಲಿ ಬಂದಿರತಕ್ಕಂಥದ್ದು. ಏನಾಗಿದೆ ಇಲ್ಲಿ, ಈ ನ್ಯಾಯಾಂಗ ಹೀಗೆ ತೀರ್ಪು ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ. 4 ಮೆಂಬರ್ ಕಮಿಟಿ ಮಾಡಿದೆ, ಆದರೆ ಸರ್ಕಾರದ ಏಜೆಂಟ್ಸ್ಗಳ ರೀತಿಯಲ್ಲೇ ಇದ್ದಾರೆ. ಇದೊಂದು ರೀತಿಯ ಸಾಮಾಜಿಕ ಆಂದೋಲನವನ್ನೇ ಸೈಡ್ಲೈನ್ ಮಾಡಿಬಿಡುವಂಥ ಒಂದು ರೀತಿಯಲ್ಲೇ ಕಾಣಿಸ್ತಾ ಇದೆ. ನ್ಯಾಯಾಂಗ ತನ್ನದೇ ಕೇಸ್ಗಳನ್ನು ರಾಶಿ ಇಟ್ಕೊಂಡಿದೆ, ಇವರಿಗೆ ಬೇರೆ ಕನ್ಸರ್ನ್ಸು ಅಥವಾ ಆಡಳಿತಾತ್ಮಕದ್ದು ಇನ್ನೊಂದು ಮತ್ತೊಂದು ಹೇಗಿದೆ. 3ನೇದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾಳ ಪ್ರಮುಖವಾಗಿ ಈ ಕಾಯ್ದೆಯೆಲ್ಲ ಆಲ್ರೆಡಿ ಲ್ಯಾಪ್ಸಸ್ ಇದೆ, ರೈತರ ಮೇಲೆ ಹೇರಿಕೆ ಮಾಡುವಂಥ ಒಂದು ಪ್ರತೀತಿ ಇದೆ. ಈ ರೈತ ಕಾಯ್ದೆಗಳು ಇವುಗಳನ್ನು ಯಾಕೆ ಒಪ್ಕೊಳ್ಬೇಕು ಮತ್ತು ಸುಪ್ರೀಂ ಕೋರ್ಟ್ ಯಾಕೆ ಈ ರೀತಿಯಲ್ಲಿ ನಡೆದುಕೊಳ್ಳಬೇಕಿತ್ತು ಅನ್ನುವಂಥ ಆಲೋಚನೆಗಳನ್ನು ಮುಂದೆ ಇಟ್ಟಿದ್ದಾರೆ. ಈ ಮಧ್ಯಸ್ಥಿಕೆಯ ಪಾತ್ರವನ್ನೇ ಮರು ವ್ಯಾಖ್ಯಾನಿಸಬೇಕು. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ವಾಟ್ಸ್ ದ ಬೆಸ್ಟ್ ಸೊಲ್ಯೂಷನ್? ಸೊಲ್ಯೂಷನ್ ಇಸ್ ಸಿಂಪಲ್. ಇದನ್ನು ಮತ್ತೆ ರಾಜ್ಯಸಭೆಯಿಂದಲೇ ಅಥವಾ ಲೋಕಸಭೆಯ ಮೂಲಕ
ಮೂಲಕನೇ ಮತ್ತೊಂದು ಸತಿ ಇದು ಪಾಸಾಗಿ ರಾಜ್ಯಸಭೆಯಲ್ಲೂ ಇದು ಪೂರ್ಣವಾಗಿ ಚರ್ಚೆ ಆದರೆ ಇಲ್ಲಿ ಎರಡು ಸಂಗತಿ: ಒಂದು, ಕೋರ್ಟಿನ ಇಂಟರ್ಫಿಯರೆನ್ಸ್ ಬೇಕಾಗಿರೋದಿಲ್ಲ; ಎರಡು, ಜನಾಂದೋಲನಕ್ಕೂ ಅಥವಾ ರೈತ ಆಂದೋಲನಕ್ಕೂ ಒಂದು ಸ್ಪಷ್ಟತೆ ಸಿಗುತ್ತೆ, ಮೋರ್ ಕನ್ಸೆನ್ಸಸ್ ಅನ್ನು ಬಿಲ್ಡ್ ಮಾಡ್ಬೋದು. ಇದೇ ಆಲೋಚನೆ ಇರ್ತಕ್ಕಂಥದ್ದು. ಆ್ಯಂಡ್ ಬಹಳ ಪ್ರಮುಖವಾಗಿ ಏನು ಹೇಳ್ತಾ ಇದ್ದಾರೆ, ದ ರೋಲ್ ಆಫ್ ಸುಪ್ರೀಂ ಕೋರ್ಟು. ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಯಿತು, ವೆದರ್ ಇಟ್ ವಾಸ್ ರೈಟ್, ಜುಡಿಷಿಯಲ್ ಓವರ್ ರೀಚ್ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಇದು ಬೇಕಿತ್ತಾ, ನೀವು ಆ್ಯಕ್ಟಿನ ಇಂಪ್ಲಿಮೆಂಟೇಷನನ್ನು ಸ್ಟಾಪ್ ಮಾಡ್ತೀನಿ ಅಂದರೆ ಹೇಗಿದೆ, ಜೈಲಿನಲ್ಲಿ ಹೋಗಿರ್ತಕ್ಕಂಥ ಖೈದಿಗೆ ಜೈಲಿನಿಂದ ಹೊರನಡಿ ಎಂದು ಅಬ್ಬರಿಸಿದಂತಿದೆ ಅನ್ನುವಂಥ ಒಂದು ಮಾತನ್ನು ಹೇಳುವಂಥ ಇದೆ. ಎನಿಹೌ, ಇದು ಸರ್ಕಾರಕ್ಕೆ ಸಹಾಯ ಮಾಡಿ ಕೊಟ್ಟಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ದಿಸ್ ಇಸ್ ವಂಡರ್ಫುಲ್ ಆರ್ಟಿಕಲ್ ಪ್ರತಾಪ್ ಭಾನು ಮೆಹ್ತಾ ಅವ್ರದ್ದು. ಆ್ಯಂಡ್ ಇಲ್ಲಿ ಭಾರತದ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಮಗೆ ಗೊತ್ತಿದೆ, ಎಲ್ಲ ದೇಶಗಳಲ್ಲೂ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ್ಯಂಡ್ ಆ ದೇಶಗಳಿಗೆ ಆ ಸಮಸ್ಯೆಗಳು ಮುಖ್ಯ, ಇವರು ಇಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಅನ್ನೋದನ್ನು ಇದು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಹೃದಯ ಸೋಲಲು ಕಾರಣ ಏನು, ಭಾಳ ಪ್ರಮುಖವಾಗಿ ಹೇಳ್ತಾ ಹೋಗ್ತಾರೆ. ನಮ್ಮ ಲೈಫ್ ಅನ್ನುವಂಥದ್ದು, ನಮ್ಮ ಬದುಕಿನ ಜನಜೀವನ, ಆ ಪರಿಸರ, ಅಲ್ಲಿನ ಬೇರೆ ಬೇರೆ ಕೃತ್ಯಗಳು, ಎಕ್ಸಸೈಸಸ್ ಆಗಿರ್ಬೋದು, ಆಹಾರ ಕ್ರಮಗಳು, ಇವೆಲ್ಲವೂ ಕೂಡ ಡಿಪೆಂಡ್ ಆಗ್ತಾ ಇರುತ್ತೆ. ನಾವೊಬ್ಬ ಸಕ್ತ ವ್ಯಕ್ತಿಯನ್ನು ಫರ್ದರ್ ಸ್ಟಡಿ ಮಾಡೋದೇ ಇಲ್ಲ, ಏನೆಲ್ಲ ಫ್ಯಾಕ್ಟರ್ಸ್, ಏನೆಲ್ಲ ಇವನಿಗೆ ಎಫೆಕ್ಟ್ ಆಗಿರ್ಬೋದು, ಏನೆಲ್ಲ ಕಾರಣಗಳು ಅಂತ ಇದನ್ನೆಲ್ಲ ನೋಡೋದ ಹೊರತು ಇದರಲ್ಲಿ ಹೆಚ್ಚು ಇದನ್ನು ಮಾಡಲಿಕ್ಕಾಗಲ್ಲ. ಒಂದು ಕಡಲೆ ಎಣ್ಣೆ ಅನ್ನುವಂಥದ್ದು ರೆಡಿ ಮಾಡಲಿಕ್ಕೆ ಸಾಕಷ್ಟು ದುಡ್ಡು ಬೇಕಾಗುತ್ತೆ. ಆದರೆ ಇವರು ಇಷ್ಟು ಚೀಪಿಗೆ ಕನಿಷ್ಠ 300 ರೂಪಾಯಿ ಕಡಲೆ ಎಣ್ಣೆ ಬೇಕು. ಒಂದು ಕಡಲೆಕಾಯಿ ಎಣ್ಣೆಯನ್ನು ತಯಾರಿಸಲಿಕ್ಕೆ ಕನಿಷ್ಠ 300 ರೂಪಾಯಿ ಬೇಕು. 2.5 kg ಕಡಲೆ ಬೀಜದಿಂದ 1 kg ಎಣ್ಣೆ ಸಿಗುತ್ತದೆ. ಹಾಗಿದ್ರೂ ಕೂಡ ಹೇಗೆ ಈ ಕಂಪನಿಗಳೆಲ್ಲವೂ ಕೂಡ ಸನ್ಫ್ಲವರ್ ಆಯಿಲ್, ಇನ್ನೊಂದು ಆಯಿಲ್, ಮತ್ತೊಂದು ಆಯಿಲ್ ಅಂಥೇಳಿ ಭಾಳ ಚೀಪಲ್ಲಿ ಕೊಡ್ತಾ ಇದ್ದಾವೆ, ಏನು ಕೆಮಿಕಲ್ಸ್ ಬೆಳೆಸ್ತಾ ಇದ್ದಾವೆ, ಇದರಿಂದ ಹಾರ್ಟಿಗೆ ಏನೆಲ್ಲ ಸಮಸ್ಯೆ. ಸೊ ಒಟ್ಟಾರೆಯಾಗಿ ಈ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳು ಏನೆಲ್ಲ ಹೇಳ್ತಾ ಇದ್ದಾರೆ, ಜೆನೆಟಿಕಲ್ ಏನಿದೆ, ಆ್ಯಂಡ್ ಆಲೂಗಡ್ಡೆಯನ್ನು ಹಾಕೋದ್ರಿಂದ ಏನೆಲ್ಲ ಆಗುತ್ತೆ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ವಿಶಾಲವಾಗಿ ವಿಚಾರಾತ್ಮಕವಾಗಿ ಒಂದು ಹೃದಯ ಸಂಬಂಧಿಸಿದಂತೆ ಇನ್ನಿತರ ಸಂಗತಿಗಳನ್ನು ಅಥವಾ ಹೃದಯಕ್ಕೆ ಸಂಬಂಧಿಸಿದಂತೆ ಹಾರ್ಟಿನ ಹೆಲ್ತ್ ಹೇಗಿರಬೇಕು, ಏನು ಎತ್ತ, ಯಾಕೆ ಹೀಗೆ ಬೆಳವಣಿಗೆ ಆಗ್ತಾ ಇರ್ಬೋದು, ಇದೆಲ್ಲವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಓದಬಹುದಾದಂಥ ಲೇಖನ. ಮುಕ್ತಿನಾಥ ದೇವಾಲಯ ಒಂದು ನೇಪಾಳದಲ್ಲಿ ಇರ್ತಕ್ಕಂಥ ಒಂದೊಂದು ದೇವಾಲಯದ ಬಗ್ಗೆ. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಹೋಗುವ ಮೊದಲು ಏನೆಲ್ಲ ಮಾಡ್ತಾ ಇದ್ದಾರೆ, ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ಸ್ಯಾಂಕ್ಷನ್ಸನ್ನು ಇನ್ನಷ್ಟು ವಿಸ್ತರಿಸಬೇಕು, ಏನೆಲ್ಲ ಮಾಡ್ಬೋದು, ಹೊಸ ಅಡ್ಮಿನಿಸ್ಟ್ರೇಷನ್ಗೆ ಬಿಕ್ಕಟ್ಟು ಮತ್ತು ತಮ್ಮ ಅವಧಿಯಲ್ಲಿ ತಾವು ತೆಗೆದುಕೊಂಡ ನಿರ್ಧಾರಗಳ ಮರು ದೃಢೀಕರಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಶಿಯೋಮಿ ಮೊಬೈಲ್ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿಬಿಟ್ಟಿದ್ದಾರೆ. ಆ್ಯಂಡ್ ಆ್ಯಪಲ್ ಕಂಪನಿಯನ್ನು ಹಿಂದಿಕ್ಕಿ ಜಗತ್ತಿನ 3ನೇ ಅತಿ ದೊಡ್ಡ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಯಾಗಿ ಹೊರಹೊಮ್ಮಿತ್ತು. ಈಗ ಏನು ಮಾಡಿದೆ, ಹೀಗೆ ಬ್ಲ್ಯಾಕ್ ಲಿಸ್ಟಿಗೆ ಶಿಯೋಮಿಗೆ ಅಮೆರಿಕಾದಲ್ಲಿ ಸೇಲ್ಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ಅದರ ಒಂದು ರೆಪ್ಯುಟೇಷನ್ಗೆ ದೊಡ್ಡ ಕಪ್ಪು ಚುಕ್ಕೆ ನಮಗೆಲ್ಲ ಗೊತ್ತಿದೆ. ಹವಾಯಿ ಮೇಲೆ ಹುವೈ ಅದರ ಮೇಲೆ ಯಾವ ರೀತಿಯ ಒಂದೊಂದು ಸ್ಯಾಂಕ್ಷನ್ಸನ್ನು ಅದರ ಮೇಲೆ ಒಂದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು. ಈಗ ಶಿಯೋಮಿ ಅದರ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ. ಚೈನೀಸ್ ಬೇಸ್ಡ್ ಬ್ರ್ಯಾಂಡ್ ಭಾರತದಲ್ಲಿ ಅನೇಕ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳನ್ನು ಕೂಡ ಮಾಡ್ತಾ ಇವೆ. ಆ್ಯಂಡ್ ತಾಳ್ಮೆ ಪರೀಕ್ಷಿಸಿದರೆ ತಕ್ಕ ಪಾಠ. ಇವರು ಹೇಳ್ತಾ ಇದ್ದಾರೆ, ನರವಣೆ ನಿನ್ನೆ ಸೈನ್ಯದಿಂದಲ್ಲಿ ಹೇಳಿದರು, ನಮ್ಮನ್ನು ತುಂಬ ಇನ್ಫಿಲ್ಟ್ರೇಟ್ ಮಾಡಲಿಕ್ಕೆ ಜನ ಎಲ್ಲ ಕಾಯ್ತಾ ಇದ್ದಾರೆ, ಆಚೆಯಿಂದ ಬರಲಿಕ್ಕೆ ನೋಡ್ತಾ ಇದ್ದಾರೆ. ಇಲ್ಲಿ ಸೇನಾ ದಿನದ ಸಂಭ್ರಮ ಒಂದು ಕಡೆ, ಇನ್ನೊಂದು ಕಡೆಗೆ ಬೇರೆ ಬೇರೆ ಸೇನಾ ತಾಲೀಮು, ಮತ್ತೊಂದು ಡೆಮಾನ್ಸ್ಟ್ರೇಷನ್. ಮೂರನೇದೇನು ಹೇಳಿದ್ದಾರೆ, ಈ 2 ಕಡೆಯಿಂದ ಬರಲಿಕ್ಕಿದ್ದಾರೆ. ಆದರೆ ಭಾರತೀಯ ಸೇನೆ ಸುಮ್ಮನೆ ಅಲ್ಲ, ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ದಿಟ್ಟ ಉತ್ತರವನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆ್ಯಂಡ್ ದಾವಣಗೆರೆಯಲ್ಲಿ ಟೆಕ್ನಾಲಜಿ ಪಾರ್ಕ್ ಆಗ್ತಾ ಇರ್ತಕ್ಕಂಥದ್ದು ಇಟ್ಸ್ ಅ ಗುಡ್ ನ್ಯೂಸ್. ಆ್ಯಂಡ್ ಬ್ಯಾಕ್ ಅಗೈನ್, ಇದು ಏರೋ ಇಂಡಿಯಾದ ಬಗ್ಗೆ ನಾವು ಇವಾಗಲೇ ಚರ್ಚೆ ಮಾಡಿದ್ವಿ. 30ನೇ ತಾರೀಕಿಂದ ತಾಲೀಮು ಯಾವಾಗಿಂದ ಶುರು, ಇದು ಆಲ್ರೆಡಿ ದ ಡೇಟ್ ಹ್ಯಾಸ್ ಬಿನ್ ಅನೌನ್ಸ್ಡ್. ಫೆಬ್ರವರಿ 3ರಿಂದ ಫೆಬ್ರವರಿ 5ನೇ ತಾರೀಕಿನವರೆಗೆ ಆಯೋಜನೆ ಆಗಲಿದೆ. 13ನೇ ಅಂದರೆ 26 ವರ್ಷಗಳಿಂದ ಆಗಿಕೊಂಡು ಬರ್ತಾ ಇದೆ, 2 ವರ್ಷಕ್ಕೊಮ್ಮೆ. ಹಾಗಾಗಿ 13ನೇ ಬಾರಿಯ ವೈಮಾನಿಕ ಪ್ರದರ್ಶನ. ಆ್ಯಂಡ್ 537 ಸಂಸ್ಥೆಗಳು ಭಾಗಿಯಾಗಲಿದೆ ಅನ್ನುವಂಥದ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ಸ್ಟೆಂಟ್ ಆ್ಯಪ್ಗಳ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಈಗಾಗಲೇ ಗೂಗಲ್ ಪ್ಲೇಸ್ಟೋರಿಂದ ಕೂಡ ಕಿಕ್ಔಟ್ ಆಗಿವೆ. ಆ್ಯಂಡ್ ಇನ್ಸ್ಟೆಂಟ್ ಲೋನ್ ಅಂಥೇಳಿ, ಸಡನ್ ಲೋನ್ ಅಂಥೇಳಿ ನಿಮ್ಮನ್ನು ಎಕ್ಸ್ಪ್ಲೈಟ್ ಮಾಡುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಇದರಿಂದ ಜನ ನಂಬಿಕೆಗೊಳಗಾಗೋದಾತ್ರ ಮಾತ್ರ ಅಲ್ಲ, ವಂಚನೆಗೆ ಒಳಗಾಗ್ತಾ ಇದ್ದಾರೆ. RBI ಒಂದು ಪ್ಯಾನಲನ್ನು ರೆಡಿ ಮಾಡಿದೆ. ಇದರ ಬಗ್ಗೆ ಎಚ್ಚರಿಕೆ ಬೇಕು, ಸರ್ಕಾರದ ನೀತಿ ಬೇಕು. RBI ಕೂಡ ಇದರ ಬಗ್ಗೆ ರೆಗ್ಯುಲೇಷನ್ ಸ್ಟ್ರಾಂಗ್ ಆಗಿ ಮಾಡಬೇಕು. ಆ್ಯಂಡ್ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಆ್ಯಂಡ್ ಇತ್ತೀಚೆಗೆ ಒಂದು ವರದಿ ಬಂದಿತ್ತು ನಿನ್ನೆ. ಇದರಲ್ಲಿ ಏನು ಹೇಳಿದೆ, ಕಳೆದ ವರ್ಷ ಚೀನಾದ ಒಂದು ಸಂಘರ್ಷ ಜೋರಾದಾಗ ಸಡನ್ನಾಗಿ ಇಮ್ಮಿಡಿಯೇಟ್ ಇದರಲ್ಲಿ 5,000 ಕೋಟಿ ಮೌಲ್ಯದ ತುರ್ತು ಖರೀದಿಯಾಗಿ ಒಟ್ಟು
18,000 ಕೋಟಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್, ಅದು ವಿದೇಶ ಆಗಿರ್ಬೋದು, ದೇಶೀಯ ನೆಲೆಯಲ್ಲಾಗಿರ್ಬೋದು, ಗಡಿ ಬಿಕ್ಕಟ್ಟು ಮತ್ತು ಒಂದೊಂದು ಸೇನೆಯ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಮಾಡಲಾಗಿದೆ. ಆ್ಯಂಡ್ 18,000 ಕೋಟಿಯನ್ನು ಖರೀದಿ ಮಾಡಲಾಗಿದೆ, ಅಷ್ಟು ಮೌಲ್ಯದ ಒಂದು ಬೇರೆ ಬೇರೆ ವೆಪನ್ಸನ್ನು, ರಕ್ಷಣಾ ಸಾಮಗ್ರಿಗಳನ್ನು. ಆ್ಯಂಡ್ ದೆನ್ ಕಾಶ್ಮೀರದಲ್ಲಿ 35% ಉಗ್ರ ಚಟುವಟಿಕೆ ಕುಸಿತ, 370 ಬಿದ್ದ ಮೇಲೆ ಆರ್ಮಿ ಹ್ಯಾಸ್ ಟೇಕನ್ ಕಂಟ್ರೋಲ್. ಆ್ಯಂಡ್ ಅಲ್ಲಿ ಬೇರೆ ಬೇರೆ ಫೋರ್ಸಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲಲ್ಲಿ ಇಡುವಂಥ ಇದಿದೆ. ಒಂದು ರೀತಿಯಲ್ಲಿ ಶಟ್ ಡೌನ್ ಅನ್ನುವಂಥ ರೀತಿಯಲ್ಲೇ ಇತ್ತು ಕಳೆದ ಒಂದು ವರ್ಷದ ತನಕ. ಯಾಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಇರಲಿಲ್ಲ, ಇನ್ನೊಂದು ಇರಲಿಲ್ಲ, ಮತ್ತೊಂದು ಇರಲಿಲ್ಲ. ಇತ್ತೀಚೆಗೆ ಲೋಕಲ್ ಬಾಡಿ ಸೆಲೆಕ್ಷನ್ಸ್ ಕೂಡ ಆಗಿದೆ. ಆ್ಯಂಡ್ ನಿಧಾನವಾಗಿ ಗಡಿಗಳು ಸೆಕ್ಯೂರ್ ಆಗ್ತಾ ಇದ್ದಾಗೆ ಟೆರರಿಸ್ಟ್ ಇನ್ಫಿಲ್ಟ್ರೇಷನ್ ಮತ್ತು ಆಕ್ಟಿವಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಮತ್ತು ಅದನ್ನು ಆಗುವ ಮುಂಚೆ ಫೈಲ್ ಮಾಡ್ತಾ ಇರ್ತಕ್ಕಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ಅಷ್ಟೇ ಮಾತಾಡಿದ್ವಿ, ಜಗತ್ತಿನ ಟೆಕ್ ಹಬ್ ನಮ್ಮ ಬೆಂಗಳೂರು ಅಂತ ಇದರ ವರದಿಯ ಬಗ್ಗೆ ಹೇಳ್ತಾ ಇದ್ದಾರೆ. ವೈ ಇಟ್ ಇಸ್ ಅ ಪೊಟೆನ್ಷಿಯಲ್, ಏನು ಎತ್ತ ಅಂತೇಳಿ. ಆ್ಯಂಡ್ ಇಲ್ಲಿ ಒಂದು ಕಪ್ಪು ಪೆಟ್ಟಿಗೆ, ನಮಗೆಲ್ಲ ಗೊತ್ತು ಮಂಗಳೂರಲ್ಲಿ ವಿಮಾನ ದುರಂತ ಆದಾಗ ಈ ಕಪ್ಪು ಪಟ್ಟಿ, ಅಥವಾ ಎಲ್ಲೋ ಒಂದು ವಿಮಾನ ದುರಂತ ಆಗಲಿ, ಕಪ್ಪು ಪೆಟ್ಟಿ ಲಾಸ್ಟ್ ಮಿನಿಟ್ನಲ್ಲಿಯೂ ಕೂಡ ಆಗಿರ್ತಕ್ಕಂಥ ಮಾಹಿತಿಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಬೋದಾದಂಥದ್ದು. ಬೇಸಿಕಲಿ ಇಟ್ಸ್ ಆರೆಂಜ್ ಬಾಕ್ಸ್, ಬಟ್ ಇದನ್ನು ಕಪ್ಪು ಪಟ್ಟಿ ಅಂತ ಒಂದು ಕನ್ವೆನ್ಷನಲ್ಲಿ ಹೇಳಲಾಗಿದೆ. ಮತ್ತು ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಒಂದು ಶ್ರೀವಿಜಯ ಅನ್ನುವಂಥ ಇದು ಫ್ಲೈಟ್ ಏನಿತ್ತು, ಅದು ಎಲ್ಲೋ ಹೋಗಿ ಇನ್ ದ ಸೆನ್ಸ್ ಸಾಗರದಲ್ಲಿ ಮುಳುಗಿ ಹೋಗಿತ್ತು, ಕ್ರ್ಯಾಶ್ ಆಗಿತ್ತು. ಹಾಗಾಗಿ ಆ ಬ್ಲ್ಯಾಕ್ ಬಾಕ್ಸ್ ಇವಾಗ ಒಂದು ಸಿಕ್ಕಿದೆಯಂತೆ. ಏನೆಲ್ಲ ಕಾರಣ ಏನು ಅಂತ ಹೇಳಿ, ಹೇಗೆಲ್ಲ ಕ್ರ್ಯಾಶ್ ಆಗಿರ್ಬೋದು ಏನು ಅಂತ. ಮತ್ತು ಒಂದು ಬ್ಲ್ಯಾಕ್ ಬಾಕ್ಸ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಏನಿದು ಟೆಕ್ನಿಕಲ್ ಫಾಲ್ಟಾ, ಯಾರ ಫಾಲ್ಟು ಅನ್ನುವಂಥದ್ದು ಗೊತ್ತಾಗುತ್ತೆ, ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ್ಯಂಡ್ ನೀರಲ್ಲಿದ್ದರೂ ಏನಿದ್ರು ಕೂಡ ಇದರಿಂದ ರೆಕಾರ್ಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು ರೀಟ್ರ್ಯಾಕ್ ಮಾಡ್ಬೋದು. ದಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ 5G ಯೋಜನೆ, ಭಾರತ ಜಪಾನ್ ಜಂಟಿ, 5G ಇಸ್ ಕಮಿಂಗ್. ಆ್ಯಂಡ್ ಇಲ್ಲಿ ಒಂದೊಂದು ಪೂರ್ಣ ಪ್ರಜ್ಞಾ ಬೇಳೂರವರು ಒಂದು ಲೇಖನ ಬರೆದಿದ್ದಾರೆ. ನಮಗೆಲ್ಲ ಗೊತ್ತು, ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇದೆಲ್ಲವೂ ಕೂಡ ಪ್ರಧಾನದಲ್ಲಿ ಇರ್ತಕ್ಕಂಥದ್ದು. ಆದರೂ ಹೀಗೆ ತೆರಿಗೆ ಕಟ್ಟದೆ 75,000 ಕೋಟಿ ನಷ್ಟ ಅಂತ ಭಾರತಕ್ಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಅನೇಕ ದೇಶಗಳಲ್ಲಿ ತೆರಿಗೆ ಅನ್ನುವಂಥದ್ದು ಇಲ್ಲ, ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದೇ ಇಲ್ಲ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಿಡ್ಲ್ ಈಸ್ಟಲ್ಲಿ ಇರ್ತಕ್ಕಂಥ ಅನೇಕ ಈ ಆಯಿಲ್ ಡಿಪೆಂಡೆಂಟ್ ಆಗಿರ್ತಕ್ಕಂಥ ದೇಶಗಳು, ಮುಂದುವರೆದ ದೇಶಗಳು, ಕೆಲವು ದೇಶಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನುವಂಥ ಪರಿಕಲ್ಪನೆ ಇಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿನ ಜನರ ಆದಾಯವು ಜಾಸ್ತಿ ಇದೆ. ಮತ್ತು ಈ ರೀತಿ ಆಯಿಲ್ ಬೇಸ್ಡ್ ಆದಂಥ ಎಕನಾಮಿಕ್ಸು, ಆಯಿಲ್ಗಳಲ್ಲೇ ಸುಮಾರು 55% ಟ್ಯಾಕ್ಸನ್ನು ತೆಗೆದುಕೊಂಡು ಬಿಡೋದ್ರಿಂದ, ಆ್ಯಂಡ್ ವ್ಯಾಪಾರಸ್ಥರಿಂದ 15% ಟ್ಯಾಕ್ಸ್ ತಗೊಳ್ಳೋದ್ರಿಂದ ದರ್ ಇಸ್ ನೋ ನೀಡ್, ಅಷ್ಟರ ಮಟ್ಟಿಗೆ ಆದಾಯ ಬರುತ್ತೆ. ದರ್ ಇಸ್ ನೋ ನೀಡ್ ಫಾರ್ ಇಂಡಿವಿಜುವಲ್ ಇನ್ಕಮ್ ಟ್ಯಾಕ್ಸ್. ಬಟ್ ಹೇಗೆಲ್ಲ ಇದೆ ಬೇರೆ ದೇಶಗಳ ಒಂದು ಸ್ಟ್ರಕ್ಚರ್ ಅನ್ನೋದನ್ನು ಹೇಳಲಾಗಿದೆ. ಇಲ್ಲಿ ಆಶ್ರಮ ಧರ್ಮ, ಸನ್ಯಾಸ, ಇನ್ನಿತರ ಸಂಗತಿಗಳ ಬಗ್ಗೆ, ಒಬ್ಬ ಕೇವಲ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಬ್ರಹ್ಮಚರ್ಯ ಅಲ್ಲ, ತನ್ನ ಪ್ರತಿಯೊಂದರಲ್ಲೂ ಕೂಡ ಆತ ಬ್ರಹ್ಮಚರ್ಯವನ್ನು ಪಾಲನೆ ಮಾಡದೇ ಇದ್ದಲ್ಲಿ ಆತ ಬ್ರಹ್ಮಚರ್ಯ ಅಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಆಶ್ರಮ ಧರ್ಮವು ಕೂಡ, ಸನ್ಯಾಸ ಧರ್ಮದ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ. ಆಸಕ್ತರು ಖಂಡಿತವಾಗಿ ಓದಬಹುದು. ಹೊಸದಿಗಂತದಲ್ಲಿ ಹೇಬಾ ಮಲ್ಯ ಅವರು ಬರೆದಂಥ ಲೇಖನ. ಎಸ್, ಇಲ್ಲಿ VIP ಕಾಲಮ್ನಲ್ಲಿ ಕಿರಣ್ ಮಜುಮ್ದಾರ್ ಶಾ, ಬಯೋಕಾನ್ ಮುಖ್ಯಸ್ಥೆ, ಅವರು ಕೂಡ ವ್ಯಾಕ್ಸಿನ್ ರೇಸ್ನಲ್ಲಿದ್ದರು. ವ್ಯಾಕ್ಸಿನ್ ತಯಾರಿಕೆಯಲ್ಲಿ ಅವರು ಬೇರೆ ಬೇರೆ ಹೇಗೆಲ್ಲ ನಮ್ಮ 131 ಕೋಟಿ ಜನಸಂಖ್ಯೆಯ ಭಾರತದ ಈ ಒಂದು ಅನಂತ ಪ್ರಯತ್ನಕ್ಕೆ ಇದೊಂದು ಗಿನ್ನಿಸ್ ರೆಕಾರ್ಡ್ನಲ್ಲಿ ಬುಕ್ ಆಗ್ಬೋದಾದಂಥ ಸಂಗತಿಯು ಕೂಡ. ಇಲ್ಲಿ ವ್ಯಾಕ್ಸಿನ್ ಟ್ರಯಲ್ ಹೇಗೆಲ್ಲ ನಡೆಯುತ್ತೆ, ಏನು ಸೇಫ್ಟಿ ಪ್ರೊಸೀಜರು, ಹೇಗೆ ನಡಿಬೇಕು, ಯಾರಿಗೆಲ್ಲ ಎಷ್ಟೆಷ್ಟು ಸಿಗುತ್ತೆ, ಏನು ಎತ್ತ, ಇನ್ನಿತರ ಸಂಗತಿಗಳನ್ನು ಬಹಳ ಸುಲಲಿತವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಒಂದು ವ್ಯಾಕ್ಸಿನ್ ಸಿಕ್ಕಿದೆ ನಮಗೆ, ಇಟ್ಸ್ ಅ ಗುಡ್ ಥಿಂಗ್. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ವಂಡರ್ಫುಲ್, ನಿತ್ಯ 1 ಮಿಲಿಯನ್ ಡೋಸ್ ಬೇಕಿದೆ, ಇದರ ಪ್ರೊಡಕ್ಷನ್ ಕೂಡ ಆಗಬೇಕಿದೆ ಅನ್ನುವಂಥದ್ದು ಗುಡ್ ಥಿಂಗ್. ಆ್ಯಂಡ್ ಇನ್ನೊಂದು, ಚಂಡೀಗಢದಲ್ಲಿ ಮೊದಲ ಬಾರಿಗೆ ಏರ್ ಟ್ಯಾಕ್ಸಿ ಸೇವೆಗೆ ಹರಿಯಾಣದಲ್ಲಿ ಚಾಲನೆ ನೀಡಲಾಗಿದೆ. ಚಂಡೀಗಢ ಯಾವುದದು ಯೂನಿಯನ್ ಕ್ಯಾಪಿಟಲ್ ಹೌದಾ? ಅಲ್ಲ, ಇಟ್ಸ್ ಅ ಯೂನಿಯನ್ ಟೆರಿಟರಿ. ಸೊ ಯಾಕೆ ಇದು ಚಂಡೀಗಢ, ಸ್ವಲ್ಪ ಇತಿಹಾಸವನ್ನು ನೋಡಬೇಕು. ಚಂಡೀಗಢದಲ್ಲಿ ಒಂದು ನಿಮಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಒಂದು ಏರ್ ಟ್ಯಾಕ್ಸಿ ಸೇವೆ ಶುರುವಾಗಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಡೆಹ್ರಾಡೂನ್ಗೆ ಕೂಡ ಓಕೆ ವಂಡರ್ಫುಲ್, ಇದು ಬೇರೆ ಹಿಮಾಚಲಕ್ಕೂ ಕೂಡ, ಧರ್ಮಶಾಲಕ್ಕೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಒಂದು ಟೂರಿಸಮ್, 2 ಕನೆಕ್ಟಿವಿಟಿಯನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ಒಟ್ಟು ನ್ಯೂಸ್ ಡಿಸ್ಕಷನನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಹೋಪ್ ಇವತ್ತಿನ ಸುದ್ದಿಗಳು ಬಹಳ ಚೆನ್ನಾಗಿತ್ತು, ಆಕರ್ಷಕವಾಗಿತ್ತು ಮತ್ತು ಅನೇಕ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಇನ್ನೊಬ್ಬರ ಜೊತೆಗೂ ಕೂಡ ಹಂಚಿಕೊಳ್ಳಿ. ಧನ್ಯವಾದ. ಜೈ ಹಿಂದ್. ಇದು ಶ್ರೇಯಾಂಕ ಹೆಸರನ್ನಡೆ. ಥ್ಯಾಂಕ್ ಯು.